ಹರಿ ಓಂ. ಸಮಸ್ತ ಭಾಗವತ ಚಿಂತಕರಿಗೆಲ್ಲ ಅಭಿನಂದಿಸಿ, ಶ್ರೀಮದ್ಭಾಗವತದ ಚಿಂತನೆಯ 7ನೇ ದಿವಸ. ಇದೊಂದು ಅವಭೃತ ಸ್ನಾನ, ಮಂಗಳ ಸ್ನಾನ ಇದ್ದ ಹಾಗೆ. ದೇವತೆಗಳಿಗೂ ಕೂಡ ದುರ್ಲಭವಾದದ್ದು ಶ್ರೀಮದ್ಭಾಗವತ ಅಂತ ಹೇಳಿದ್ದಾರೆ. ತುಂಬ ಪುಣ್ಯಗಳಿದ್ದರೆ ಈ ಭಾಗವತವನ್ನು ಕೇಳಬಹುದಂತೆ. ಈ ಭಾಗವತ ಚಿಂತನೆಗಿಂತ ಶ್ರೇಷ್ಠವಾದ ಒಳ್ಳೆಯ ಕೆಲಸ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅಂತ ಹೇಳಿದ್ದಾರೆ. ಅಂಥ ಒಳ್ಳೆಯ ಕೆಲಸ ಇಲ್ಲಿ ನಡೆದಿದೆ. ಎಲ್ಲಿ ಭಾಗವತ ಚಿಂತನೆ ನಡೆದಿದೆ ಅದು ಕುರುಕ್ಷೇತ್ರಕ್ಕೆ ಸಮಾನವಾದ ಫಲವನ್ನು ಕೊಡುತ್ತೆ. ಗಂಗಾದಿ ಸಮಸ್ತ ತೀರ್ಥ ಅಭಿಮಾನಿ ದೇವತೆಗಳು ಅಲ್ಲಿ ನೆಲೆಸಿರ್ತಾರೆ ಅಂತ ಬಹಳ ವಿಶಿಷ್ಟವಾದ ಒಂದು ಸ್ಥಾನವನ್ನು ಶ್ರೀಮದ್ಭಾಗವತಕ್ಕೆ ನೀಡಿದ್ದಾರೆ. ಅದರಲ್ಲಿಯೂ ಒಂದು ದೇವಳದ ಸನ್ನಿಧಾನದಲ್ಲಿ ಈ ದೇವರ ಚಿಂತನೆಯನ್ನು ಮಾಡಿದಾಗ ಅಲ್ಲಿ ಸನ್ನಿಧಾನದ ಅಭಿವೃದ್ಧಿಯೂ ಆಗುತ್ತೆ. ದೇವಸ್ಥಾನದಲ್ಲಿರುವಂತಹ ಮೂರ್ತಿಯಲ್ಲಿ ಆ ಭಗವಂತನ ಸನ್ನಿಧಾನವು ಅಧಿಕವಾಗುತ್ತೆ ಎನ್ನುವ ಮಾತುಗಳೂ ಇದ್ದಾವೆ. ಜೀವನದಲ್ಲಿ ಮನುಷ್ಯನಾದವನು ತುಂಬ ಕೆಟ್ಟ ಕೆಲಸಗಳನ್ನು ಮಾಡಬೇಕಾಗುತ್ತೆ, ಅನಿವಾರ್ಯವಾಗಿ ಮಾಡ್ತಾನೆ. ನೀನು ಬೇಡ ಬೇಡ ಅಂದರೂ ನಿನ್ನ ಬುದ್ಧಿಯನ್ನು ಹಾಗೆ ನಿಯೋಜನೆ ಮಾಡ್ತೀನಿ ಅಂತಾನೆ ಕೃಷ್ಣ. ಆದ್ದರಿಂದ ಈ ಪಾಪಕರ್ಮಗಳು ಪುಣ್ಯಕರ್ಮಗಳು ಬದುಕಿನಲ್ಲಿ ಅನಿವಾರ್ಯ. ಪುಣ್ಯಕರ್ಮದಿಂದ ಹಾನಿ ಆಗೋದಿಲ್ಲ, ಪಾಪಕರ್ಮದಿಂದ ತುಂಬ ಹಾನಿ ಆಗುತ್ತೆ. ಆ ಹಾನಿಗೆ ಒಂದು ಚಿಕಿತ್ಸೆ ಬೇಕು ಅಂದರೆ ಯಾವ ವೈದ್ಯರ ಬಳಿಯೂ ಹೋಗಿ ಸಿಗೋದಿಲ್ಲ. ಅದು ನಾನು ನನ್ನ ಮನೆಯಲ್ಲಿ ಅತ್ತೆಯನ್ನು ಬೈದಿದ್ದೇನೆ, ಸೊಸೆಯನ್ನು ಬೈದಿದ್ದೇನೆ, ಡಾಕ್ಟ್ರೇ ಒಂದು ಮಾತ್ರೆಯ ಕೊಡಿ ಅಂದರೆ ಅದರಲ್ಲಿ ಪರಿಹಾರ ಆಗೋದಿಲ್ಲ ಮಾತ್ರೆಗಳಿಂದ. ಆದ್ದರಿಂದ ಅನೇಕ ಅಪರಾಧಗಳಿಗೆ ಚಿಕಿತ್ಸೆ ಯಾವುದು ಅಂದರೆ ಮನಸ್ಸಿನಲ್ಲಿ ಮಾಡಿದ ಪಾಪಗಳಿಗೆ ಅದ್ಭುತವಾದ ಚಿಕಿತ್ಸೆಯನ್ನು ನೀಡುವಂತಹ ಒಂದು ವೈದ್ಯಕೀಯ ವ್ಯವಸ್ಥೆ ಶ್ರೀಮದ್ಭಾಗವತದಲ್ಲಿದೆ. ಹಾಗಾದರೆ ಸೊಸೆಗೆ ಬೈದರೆ ಪರಿಹಾರ ಭಾಗವತದಲ್ಲುಂಟು ಅಂತ ಚಂದ ಬೈದು ಆಮೇಲೆ ಭಾಗವತ ಕೇಳಬಾರದು. ತಿಳಿಯದೆ ಬೈದಿದ್ದರೆ ಅದಕ್ಕೊಂದು ಚಿಕಿತ್ಸೆ ಇದೆ. ತಿಳಿಯದೆ ಪಾಪಗಳನ್ನು ಮಾಡಿದರೆ, ನಮ್ಮಿಂದ ನಡೆದು ಹೋಗಿದರೆ ಅದಕ್ಕೆ ಚಿಕಿತ್ಸೆ ಇದೆ. ಎಲ್ಲ ಪಾಪಗಳಿಗೂ ಚಿಕಿತ್ಸೆ ಇದೆ. ಭಾಗವತದ ಒಂದೇ ಒಂದು ಶ್ರವಣ ಅನೇಕ ವಿಧವಾದ ಆ ಪಾಪಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಭಾಗವತಕ್ಕೆ ಇದೆ. ಕುಲದಲ್ಲಿ ತಿಳಿದೋ ತಿಳಿಯದೆಯೋ ಅನೇಕರು ಪಾಪಕರ್ಮಗಳಿಂದ ಬಳಲಿ ಅವರಿಗೆ ಸದ್ಗತಿ ಆಗಲಿಲ್ಲ ಅಂದರೆ ಪ್ರೇತತ್ವವನ್ನು ಪರಿಹಾರ ಮಾಡಿ ಸದ್ಗತಿಯನ್ನು ನೀಡುವಂತಹ ಸಾಮರ್ಥ್ಯ ಭಾಗವತಕ್ಕಿದೆಯಂತೆ. ಇದನ್ನೆಲ್ಲ ಭಾಗವತದಲ್ಲಿ ತುಂಬ ಮಹಿಮೆಗಳನ್ನು ಹೇಳಿದ್ದಾರೆ. ವೇದವ್ಯಾಸ ದೇವರು ರಚನೆ ಮಾಡಿದ ಅಷ್ಟಾದಶ ಪುರಾಣಗಳಲ್ಲಿ ಪುರಾಣ ರಾಜ ಅಂತ ಕರೆದಿದ್ದಾರೆ ಶ್ರೀಮದ್ಭಾಗವತಕ್ಕೆ. ಯಾಕೆ ಇಷ್ಟೊಂದು ಮಹತ್ವ ಅಂದರೆ ಈ ಕಲಿಯುಗದಲ್ಲಿ ಎಲ್ಲ ಜೀವರ ಉದ್ಧಾರಕ್ಕೋಸ್ಕರನೇ ಆದ ಕೃಷ್ಣನ ಮಹಿಮೆಯನ್ನು ಹೇಳಿದ್ದಾರೆ. ಈಗಾಗಲೇ ನೀವು 6 ದಿನಗಳಿಂದ ಭಾಗವತದ ಅನೇಕ ಕಥೆಗಳನ್ನು ಕೇಳಿದ್ದೀರಿ, ಅದರ ಮಹಿಮೆಗಳನ್ನು ಅನುಭವಿಸಿದ್ದೀರಿ. ಕೃಷ್ಣನ ಅವತಾರದ ಹಿನ್ನೆಲೆಯಲ್ಲಿ ಭಾಗವತಕ್ಕೆ ತುಂಬ ಮಹತ್ವವನ್ನು ನೀಡಿದ್ದಾರೆ. ಅದರಲ್ಲಿಯೂ ಇದು ಕೃಷ್ಣನ ಕ್ಷೇತ್ರ. ಇದು ಉಡುಪಿ ಕ್ಷೇತ್ರ, ಉಡುಪಿಯ ಆಸುಪಾಸಿನ ಜಾಗಗಳೆಲ್ಲ ಕೃಷ್ಣನ ಕ್ಷೇತ್ರ. ಈ ಪ್ರಾಂತ್ಯದ ವೈಭವ ಏನು ಅಂದರೆ ಸಾಮಾನ್ಯವಾಗಿ ಕೃಷ್ಣ ಮಥುರಾಪಟ್ಟಣವನ್ನು ಬಿಟ್ಟು ವೃಂದಾವನಕ್ಕೆ ಹೋದ, ಮಥುರಾಪಟ್ಟಣವನ್ನು ಬಿಟ್ಟು ದ್ವಾರಕೆಗೆ ಹೋದ ಅಂತ ಕೇಳಿದ್ದೇವೆ. ಆದರೆ ದ್ವಾರಕಾಧೀಶನಾಗಿರುವ ಕೃಷ್ಣ ಈ ಮಣ್ಣಿನ ನೆಲದ ದೊಡ್ಡ ಗುರುಗಳಾದ ಮಧ್ವಾಚಾರ್ಯರಿಗೆ ಒಲಿದು ದ್ವಾರಕೆಯಿಂದ ನಾವೆಯನ್ನು ಹತ್ತಿಕೊಂಡು ಓಡಿ ಬಂದದ್ದೆಲ್ಲಿಗೆ ಅಂದರೆ ಉಡುಪಿ ಕ್ಷೇತ್ರಕ್ಕೆ ಅಂತ. ಈ ಪುಣ್ಯ ಮಣ್ಣಿನ ಗುಣ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಎಲ್ಲ ಪುರಾಣಗಳಲ್ಲಿ, ಅದರ ಇತಿಹಾಸ ಸ್ಥಳ ಪುರಾಣಗಳಲ್ಲಿ ಅದರ ಮಹಿಮೆಯನ್ನು ಈ ಉಡುಪಿ ಕ್ಷೇತ್ರದ ವರ್ಣನೆ ಮಾಡಿದ್ದಾರೆ. ಇಂತಹ ಪೊಡವಿಗೊಡೆಯನಾದ ಕೃಷ್ಣನ ಅಡಿಯಲ್ಲಿ ಕುಳಿತು ನಾವು ಅವನ ಚಿಂತನೆಯನ್ನು ಏನು ಮಾಡ್ತಾ ಇದ್ದೇವೆ, ಅದು ನಮ್ಮ ಬದುಕಿನ ಎಲ್ಲ ಪಾಪಗಳನ್ನು ತೊಳಿಲಿಕ್ಕೆ ಇದೊಂದು ದೊಡ್ಡ ಸ್ಥಾನವಾಗುತ್ತೆ. ಎಷ್ಟೋ ಸಮಸ್ಯೆಗಳಿಗೆ ಚಿಕಿತ್ಸೆ ಇಲ್ಲ ನಮಗೆ. ತುಂಬ ಕೆಲವರು ಮಾನಸಿಕವಾಗಿ ಕುಗ್ಗಿರ್ತಾರೆ, ಏನೋ ಒಂದು ಚಿಂತೆ. ಕೆಲವರು ಹೀಗೇ ಕೂತಿರ್ತಾರೆ ನೋಡಿ, ಯೋಚನೆ ಮಾಡ್ತಾನೇ ಇರ್ತಾರೆ ಅವರು, ಎಂತ ಮಾಡೋದು ಅಂತ. ಅವರಿಗೆ ಯೋಚನೆಯೇ ಹಾಗೆ. ಕೆಲವರು ಹೀಗೆ ಮಂಡೆ ಮೇಲೆ ಕೈ ಇಟ್ಟು ಕೂತಿರ್ತಾರೆ, ಕೆಲವರು ಹಾಗೆ ಕೂತವ್ರು ಯಾರೂ ಇಲ್ಲ, ಸ್ವಲ್ಪ ಕೆಲವರು ಹೀಗೆ ಕೂತಿದ್ದವರು ಇರ್ಬೋದಷ್ಟೇ. ಯೋಚನೆ, ಏನೋ ಏನೋ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ. ಅದಾದಮೇಲೆ ಕೆಲವರಿಗೆ ಭಯ, ಇಂಚಾಂಡ ಅಂಚಾಂಡ ಅಂತ ಒಂದಷ್ಟು ಕಲ್ಪನೆಗಳು. ಯಾರಿಗೂ ಆ ಉದ್ವೇಗ, ಚಿಂತೆಗಳು, ಭಯಗಳು
ಇದಕ್ಕೆಲ್ಲ ಚಿಕಿತ್ಸೆಗಳು ಅಷ್ಟು ಸುಲಭವಾಗಿ ಯಾವ ವೈದ್ಯರ ಬಳಿಯೂ ಸಿಗೋದಿಲ್ಲ. ಯಾಕೆಂದರೆ ವೈದ್ಯರಿಗೂ ನೂರಾರು ಸಮಸ್ಯೆ ಇದೆ. ರೋಗಿಗಳೇ ಬರಲಿಲ್ಲ ಅಂದರೆ ವೈದ್ಯನೇ ರೋಗಿ ಆಗ್ತಾನೆ. ರೋಗಿಗಳು ಬರ್ತಾ ಇದ್ದರೆ ವೈದ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ಇಂಥ ಸಮಸ್ಯೆಗಳೆಲ್ಲ ಬಂದಾಗ ವೈದ್ಯರ ಬಳಿ ಹೋಗಬೇಡಿ ಅಂತಲೇ ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರೆ. ಒಂದು ಸಂಸ್ಕೃತದ ಮಾತು, ವೈದ್ಯರನ್ನು ಕಂಡ್ರೆ ನಮಸ್ಕಾರ ಮಾಡಬೇಕಂತೆ. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ. ಯಮರಾಜನ ಅಣ್ಣ ವೈದ್ಯನೇ ನಿನಗೊಂದು ನಮಸ್ಕಾರ. ಯಾಕೆಂದರೆ ನಮಗೆ ಯಮನೇ ವಾಸಿ. ಯಮ ಸ್ವಲ್ಪ ಪ್ರಾಯ ಆದಮೇಲೆ ಪ್ರಾಣ ತೆಗಿತಾನೆ, ಈ ವೈದ್ಯ ಮೊದಲು ಹಣ ತೆಗಿತಾನೆ, ಆಮೇಲೆ ಹೆಣ ಹಾಕ್ತಾನೆ ಅಂತ. ಆದ್ದರಿಂದ ಇವನು ವೈದ್ಯರಾಜ, ಯಮರಾಜನ ಅಣ್ಣ. ಇಲ್ಲಿ ಯಾರಾದರೂ ವೈದ್ಯರಿದ್ದರೆ ಅವರಿಗೆ ಹೇಳಿದ್ದಲ್ಲ, ಅವ್ರನ್ನ ಬಿಟ್ಟು. ಈ ರೀತಿ ವಿಶೇಷವಾಗಿ ವೈದ್ಯರಿಗೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗೋದಿಲ್ಲ. ಚಿಂತೆ ಭಯಗಳಿಗೆ ಚಿಕಿತ್ಸೆ ಇಲ್ಲ. ಇನ್ನೂ ಎಷ್ಟೋ ಸಮಸ್ಯೆಗಳಿದೆ. ನನ್ನ ಮಗ ಶಾಲೆಯಲ್ಲಿ ಸರಿಯಾಗಿ ಓದ್ತಾ ಇಲ್ಲ, ಅದಕ್ಕೆ ಚಿಕಿತ್ಸೆ ಕೊಡಿ ಅಂತ ವೈದ್ಯರ ಹತ್ರ ಹೋಗಿ ಕೇಳಿ. ಅವರ ಹತ್ರ ಚಿಕಿತ್ಸೆ ಇಲ್ಲ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಸುತ್ತು ಬರಲಿ ಅಂತ ಹೇಳ್ಬೋದು, ಸ್ವಲ್ಪ ಆಧ್ಯಾತ್ಮಿಕವಾದ ಒಲವಿದ್ದ ವೈದ್ಯರಾದರೆ. ಅಜ್ಞಾನ, ಅದಕ್ಕೆ ಚಿಕಿತ್ಸೆ ಇಲ್ಲ ವೈದ್ಯರ ಬಳಿ. ಇನ್ನು ಕೆಲವೊಮ್ಮೆ ಕೆಲವರಿಗೆ ಆಕ್ಸಿಡೆಂಟು, ಇದೆಲ್ಲ ಭಯ ಸ್ವಲ್ಪ ಜಾಸ್ತಿ, ವಾಹನಗಳ ಜಾಸ್ತಿ. ಡಾಕ್ಟ್ರೇ, ನಾನು ಈಗ ತಾನೇ ಡ್ರೈವಿಂಗ್ ಕಲ್ತಿದ್ದೇನೆ, ಗಾಡಿ ಓಡಿಸಬೇಕಾದ್ರೆ ಆಕ್ಸಿಡೆಂಟ್ ಆಗಬಾರ್ದು, ಒಂದು ಮಾತ್ರೆ ಕೊಡಿ ಅಂತ ಕೇಳಿ. ಇವನಿಗೆ ಮಂಡೆ ಸಮ ಇಲ್ಲ ಅಂತ ನೋಡ್ತಾರೆ. ವಾಸ್ತವಿಕವಾಗಿ ಸಮಸ್ಯೆ ಹೌದಾ ಅಲ್ವಾ? ಅದು ಸಮಸ್ಯೆ ಹೌದು, ಅವರ ಬಳಿ ಚಿಕಿತ್ಸೆ ಇಲ್ಲ. ಅದಾದ ಮೇಲೆ ನೀವು ಸರೋವರದಲ್ಲೆಲ್ಲ ಇಳಿಬೇಕಾದ್ರೆ ನೀರಿನಲ್ಲಿ ಕಾಲು ಜಾರಿ ಬೀಳಬಾರದು, ಮಾತ್ರೆ ಕೊಡಿ. ಅದಕ್ಕೆಲ್ಲ ಮಾತ್ರೆ ಇಲ್ಲ. ಭಾಗವತದಲ್ಲಿ ಹೇಳಿದ್ದಾರೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮಕ್ಕಳಿಗೆ ಅಜ್ಞಾನ ಇದ್ದಾಗ ವೇದವ್ಯಾಸಾಯ ಮಹಾನಿ ಅಜ್ಞಾನ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ನೀರಿನಲ್ಲಿ ಕಾಲಿಡಬೇಕಾದರೆ ಆಕ್ಸಿಡೆಂಟ್ ಆಗುವ, ನೀರಿನಲ್ಲಿ ಕಾಲು ಜಾರಿ ಬೀಳುವ ಸಮಸ್ಯೆ ಇದ್ದಾಗ ಮತ್ಸ್ಯನನ್ನು ಸ್ಮರಣೆ ಮಾಡಿ ನೀರಿನಲ್ಲಿ ಕಾಲಿಡಿ, ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಭಯ, ಚಿಂತೆ, ಉದ್ವೇಗಗಳು ಜಾಸ್ತಿ ಆದಾಗ ಡಾಕ್ಟ್ರ್ ಹೇಳ್ತಾರಲ್ಲ, ಎಲ್ಲ ಡಾಕ್ಟ್ರು ಬರೆದು ಕೊಡೋದು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, 3 ಮಾತ್ರೆ ತಗೊಳ್ಳಿ ಅಂತ ಬರೆದು ಕೊಡ್ತಾರೆ. ಇದನ್ನೇ ನಮ್ಮ ಜ್ಞಾನಿಗಳು ಬರೆದು ಕೊಟ್ಟಿದ್ದಾರೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, 3 ಬಾರಿ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದೇ ಚಿಕಿತ್ಸೆ ಕಲಿಯುಗದಲ್ಲಿ, ಕೃಷ್ಣ ನಾಮಸ್ಮರಣೆ ಅಂತ. ಅದನ್ನು ಮಾಡಿ ನೋಡಿ, ಎಷ್ಟೆಲ್ಲ ಸಮಸ್ಯೆಗಳ ಪರಿಹಾರ ಆಗುತ್ತೆ ಎನ್ನುವುದು ಅದು ಅನುಭವಿಸಿ ಗೊತ್ತಾಗಬೇಕು. ಬರೀ ಬಾಯಲ್ಲಿ ಹೇಳಿದರೆ ಗೊತ್ತಾಗೋದಿಲ್ಲ. ಇದನ್ನು ದಾಸರು ಅನುಭವಿಸಿ ಹೇಳಿದ್ದಾರೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೆ ಕೆಟ್ಟರೆ ಕೆಡಲಿ. ಯಾರಿಗೆ ದೇವರಲ್ಲಿ ವಿಶ್ವಾಸ ಇದೆ, ಭಾರತ ದೇಶದಲ್ಲಿ ಮಣ್ಣಿನ ಕಣಕಣಗಳಲ್ಲಿ ಇರುವಂತಹದ್ದು ಆಧ್ಯಾತ್ಮಿಕವಾದ ಒಲವು. ಇವತ್ತು ಗಾಂಧೀಜಿಯವರ ಹೆಸರಿನಲ್ಲಿ ಗಲಾಟೆ ಮಾಡೋರು ತುಂಬ ಮಂದಿ ಇದ್ದಾರೆ. ಆದರೆ ಗಾಂಧೀಜಿಯ ಕೆಲವು ತತ್ವಗಳು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಅವರು ಹೇಳಿದ್ದಾರೆ, ಮೃದಪಿಚ ಚಂದನ ಮಸ್ಮಿನ್ ದೇಶೆ. ನಮ್ಮ ಭಾರತ ದೇಶದ ಮಣ್ಣಿನ ಕಣಕಣಗಳು ಕೂಡ ಹಣೆಗೆ ಮುಟ್ಟಿಸಲಿಕ್ಕೆ ಯೋಗ್ಯವಾದ ಚಂದನದ ಹಾಗೆ ಇದೆ ಅಂತ ಪ್ರಶಂಸೆ ಮಾಡಿದ ಮಾತುಗಳಿದ್ದಾವೆ. ಇವತ್ತಿನ ರಾಜಕಾರಣಿಗಳಿಗೆಲ್ಲ ಅವೆಲ್ಲ ಗೊತ್ತಿಲ್ಲ, ಸಂಸ್ಕೃತ ಭಾಷೆಯೂ ಗೊತ್ತಿಲ್ಲ, ವೇದಾಂತವೂ ಗೊತ್ತಿಲ್ಲ. ಈ ಮಣ್ಣಿನಲ್ಲಿ ಅಂತಹ ಅಧ್ಯಾತ್ಮದ ಸ್ಫೂರ್ತಿ. ನಮ್ಮ ಭಾರತ ದೇಶದಲ್ಲಿ ಏನು ಹೆಚ್ಚುಗಾರಿಕೆ ಅಂದರೆ, ಅಧ್ಯಾತ್ಮ, ದೇವರು, ದೇವರ ಕಥೆಯನ್ನು ಕೇಳುವಂತಹ ಒಂದು ಪರಿಸರ ಇದೆ ಎನ್ನುವುದೇ ಅದ್ಭುತವಾದ ಸ್ಫೂರ್ತಿ. ಇದಕ್ಕೆ ಎಲ್ಲ ಜಗತ್ತೇ ವಶ ಆಗಿದೆ. ಎಲ್ಲ ಭಗವಂತನ ದಶಾವತಾರಗಳಾಗಿದ್ದು ಈ ಪುಣ್ಯಭೂಮಿಯಲ್ಲಿ. ಎಲ್ಲ ಮಹನೀಯರು, ಎಂತೆಂಥ ಜ್ಞಾನಿಗಳಿದ್ದಾರೆ, ದಾಸರು, ಸನ್ಯಾಸಿ ಶ್ರೇಷ್ಠರು, ಮಧ್ವಾಚಾರ್ಯರೇ ಮೊದಲಾದ ಎಲ್ಲ ಯತಿವರ್ಯರು ಅವತಾರ ಮಾಡಿದ್ದು ಈ ಪುಣ್ಯಭೂಮಿಯಲ್ಲಿ, ಭಾರತ ದೇಶದಲ್ಲಿ. ಹಾಗಾಗಿ ಎಲ್ಲ ದೇಶಗಳನ್ನು ಒಂದೊಂದು ರೀತಿಯಲ್ಲಿ ಭಾಗವತ ನೋಡಿದೆ. ಒಂದು ಮನೆ ಅಂತಿದ್ದಾಗ ಬೆಡ್ರೂಮೂ ಬೇಕು, ಬಾತ್ರೂಮೂ ಬೇಕು, ಟಾಯ್ಲೆಟೂ ಬೇಕು, ಹಾಲೂ ಬೇಕು, ದೇವರ ಮನೆ ಪ್ರಧಾನವಾಗಿ ಇರಲೇಬೇಕು. ಹಾಗೆ ನಮ್ಮ ಸಮಗ್ರ ವಿಶ್ವ ಅಂದಾಗ ಅದರಲ್ಲಿ ಬೆಡ್ರೂಮೂ ಇದೆ, ಬಾತ್ರೂಮೂ ಇದೆ, ಟಾಯ್ಲೆಟೂ ಇದೆ. ಯಾವುದ್ಯಾವುದು ಅಂತ ಕೇಳಲಿಕ್ಕೆ ಹೋಗಬೇಡಿ, ನೀವೇ ಅರ್ಥ ಮಾಡಿಕೊಳ್ಳಿ ಅಷ್ಟೇ. ಆದರೆ ಈ ಮನೆಯಲ್ಲಿರುವಂತಹ ಪವಿತ್ರವಾದ ದೇವರ ಮನೆಯಂತೆ ನಮ್ಮ ವಿಶ್ವದ ಪವಿತ್ರವಾದ ದೇವರ ಮನೆ ಯಾವುದು ಅಂದರೆ ಅದು ನಮ್ಮ ಭಾರತ ದೇಶ ಅಂತ ಕೊಂಡಾಡಿದ್ದಾರೆ ಪುರಾಣಗಳಲ್ಲಿ. ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋ ವರಹ. ನೀವು ಕಲ್ಪಕಲ್ಪಗಳ ಕಾಲ ಇತರ ದೇಶಗಳಲ್ಲಿ ವಾಸ ಮಾಡುವುದರ ಬದಲು ಭಾರತ ದೇಶದಲ್ಲಿ 5 ನಿಮಿಷ ವಾಸ ಮಾಡಿ ಕೃಷ್ಣ ಕೃಷ್ಣ ಅಂತ ಪ್ರಾಣ ಬಿಡಿ, ನಿಮಗೆ ಮುಂದಿನ ಯೋಗಗಳು ತುಂಬ ಒಳ್ಳೆಯದಾಗುತ್ತೆ ಅಂತ ಭಾಗವತದಲ್ಲಿ ಕರೆ ಕೊಟ್ಟಿದ್ದಾರೆ ಶುಕಾಚಾರ್ಯರು. ಅಷ್ಟು ಪುಣ್ಯ ನದಿಗಳು, ಪುಣ್ಯ ಚೇತನರು, ಪುಣ್ಯ ಪವಿತ್ರವಾದ ಸ್ಥಾನಗಳು, ಎಲ್ಲದರ ತವರೂರು ಯಾವುದು ಅಂದರೆ ನಮ್ಮ ಭಾರತ. ಯಾಕಷ್ಟು ಭಾರತ ದೇಶಕ್ಕೆ ಮಹತ್ವ ಗೊತ್ತಾ? ತಿಳ್ಕೊಂಡಿರಲಿ ಮಕ್ಕಳು ಅಂತ. ಶಾಲೆಯಲ್ಲಿ ಯಾರೂ ಹೇಳಿಕೊಡೋದಿಲ್ಲ ಮಕ್ಕಳಿಗೆ. ವರಾಹ ಇಡೀ ಬ್ರಹ್ಮಾಂಡ, ಈ ಭೂಮಿ ನೀರಿನಲ್ಲಿ ಮುಳುಗಿ ಹೋದಾಗ ತನ್ನ ಕೋರೆದಾಡೆಯಿಂದ, ವರಾಹ ಅಂದರೆ ಬೀದಿಯ ಹಂದಿ ಅಲ್ಲ, ಅದು ನಾಡಿನಲ್ಲಿ ಓಡಾಡುವ ಹಂದಿ ಅಲ್ಲ, ಸೂಕರ ಅಲ್ಲ, ಅದು ವರಾಹ, ಕಾಡಿನಲ್ಲಿ ಓಡಾಡುವ ಹಂದಿ.
ಅದು ಗೆಡ್ಡೆಯನ್ನು ಬಗಿದು ತಿನ್ನುವ ಹಂದಿ, ಹೊಲಸು ತಿನ್ನುವ ಹಂದಿ ಅಲ್ಲ, ಅದು ದೇವರದ್ದಂತಹ ಪವಿತ್ರವಾದ ರೂಪ. ಇಡೀ ಭೂಮಂಡಲ ನೀರಿನಲ್ಲಿ ಮುಳುಗಿ ಹೋಗಿತ್ತಂತೆ. ಇವತ್ತು ಭೂಮಿ ನಿಂತಿರೋದು ನೀರಿನ ಮೇಲೆ ಬ್ಯಾಲೆನ್ಸ್ ಆಗಿ ನಿಂತಿದೆ. ಭೂಮಿಗಿಂತ 10 ಪಟ್ಟು ಜಾಸ್ತಿ ನೀರಿನ ಅಂಶ ಇದೆ. ಆ ನೀರಿನ ಅಂಶದಲ್ಲಿ ಭೂಮಿ ಮುಳುಗಿ ಹೋದಾಗ ವರಾಹರೂಪಿಯಾದ ಭಗವಂತ ಆ ಮೇಲಿರುವಂತಹ ನೀರನ್ನೆಲ್ಲ ತನ್ನ ಫೂತ್ಕಾರದಿಂದ ಆಚೆ ತಳ್ಳಿ ಆ ಭೂಮಿಯನ್ನು ತನ್ನ ಕೊರೆದಾಡಿಯಲ್ಲಿ ಮೇಲೆ ಎತ್ತಿಕೊಂಡು ಬಂದಂತೆ. ಈ ವಿಜ್ಞಾನಿಗಳೆಲ್ಲ ಕೆಲವೊಮ್ಮೆ ಚರ್ಚೆ ಮಾಡ್ತಾಯಿದ್ರು, ಭೂಮಿ ಹೇಗಿದೆ ಅಂದರೆ ಚಪ್ಪಟ್ಟೆ ಇದೆ ಅಂತ. ಬಹುತೇಕ ಇಲ್ಲಿ ಪ್ರಾಯ ಆದವರನ್ನೆಲ್ಲ ಕೇಳಿದರೆ ಶಾಲೆಯಲ್ಲಿ ಹೇಳಿಕೊಟ್ಟಿದ್ದು ಹಾಗೆ, ಚಪ್ಪಟ್ಟೆ ಇದೆ ಅಂತ. ಈಗಿನ ಮಕ್ಕಳನ್ನು ಹೋಗಿ ಕೇಳಿ, ಅವರು ಚಪ್ಪಟ್ಟೆ ಇದೆ ಅಂತ ಹೇಳೋದಿಲ್ಲ, ನಮ್ಮ ಮಾಸ್ಟರ್ ಹೇಳಿದ್ದು ಗುಂಡಾಗಿದೆ ಅಂತ. ಈಗ ಅವಾಗ ಚಪ್ಪಟ್ಟೆ ಇದ್ದದ್ದು ಈಗ ಗುಂಡಾಯಿತು. ಅದೇನು ಚಪಾತಿಯ ಕಣಕವಾದು, ಅವಾಗ ಗುಂಡಾಗಿತ್ತು, ಈಗ ಚಪ್ಪಟ್ಟೆ ಆಯಿತು, ಅಥವಾ ಚಪ್ಪಟ್ಟೆ ಇದ್ದದ್ದು ಗುಂಡಿಗಾಯಿತು. ಈ ವಿಜ್ಞಾನಿಗಳದ್ದು ಆಚೆ ಈಚೆ ವ್ಯತ್ಯಾಸ ಆಗುತ್ತೆ. ಆ ವರಾಹನ ಮಂಡೆ ಮೇಲೆ ಒಂದು ಭೂಮಿ ಇದೆ, ಅವನು ಕೋರೆದಾಡಿ ಮೇಲೆ ಭೂಮಿ ಎತ್ತುಕೊಂಡು ಬಂದಿದ್ದಾನೆ. ಅದು ಯಾವತ್ತೂ ರೌಂಡಾಗಿ ಒಳ್ಳೆಯ ಲಾಡು ಥರ ಇದೆ ಅದು ಭೂಮಿ, ಅದು ಚಪ್ಪಟ್ಟೆ ಆಗಲೇ ಇಲ್ಲ, ಅದು ಗುಂಡಗೇ ಇದೆ ಎಂದು ಇವತ್ತು ಒಪ್ಪಿದ್ದಾರೆ ವಿಜ್ಞಾನಿಗಳದನ್ನು. ಆ ವರಾಹ ತನ್ನ ಕೋರೆದಾಡಿಯಿಂದ ಭೂಮಿನ ಎತ್ತಿದನಲ್ಲ, ಆ ಕೋರೆ ವರಾಹನ ಕೋರೆ ತಾಗಿದ ದಂತ ತಾಗಿದ ಭಾಗ ಭಾರತ ದೇಶ ಅಂತೆ. ಇನ್ನು ಬಾಕಿ ದೇಶ ವರಾಹ ಮುಟ್ಟಲಿಲ್ಲ, ಹಾಗಾಗಿ ಅದು ಸ್ವಲ್ಪ ಮೈಲಿಗೆ ಅಂತ ಹೇಳಿದ್ದಾರೆ. ಅವನು ಮುಟ್ಟಿಲ್ಲ ಆ ದೇಶಗಳು. ಭಾರತ ದೇಶದ ಕೋರೆ ದಾಡಿಯಲ್ಲಿ ಭಾರತ ದೇಶ ಅಂಟಿಕೊಂಡಿದೆ. ಆದ್ದರಿಂದ ಈ ಕಣ್ಣಿನ ಮಣ್ಣಿನ ಕಣಕಣಗಳಲ್ಲಿಯೂ ಕೂಡ ಆಧ್ಯಾತ್ಮಿಕ ಭಾವ ಜಾಗೃತವಾಗಿದೆ ಅಂತ ಹೇಳಿದ್ದಾರೆ. ಹೀಗೆ ಭಗವಂತ ದಶಾವತಾರಗಳನ್ನು ತಾಳಿದ್ದಾನೆ. ಅದರಲ್ಲಿಯೂ ತುಂಬ ಒಳ್ಳೆಯ ಅವತಾರ ಅಂದರೆ ಕೃಷ್ಣಾವತಾರ. ನಿಮ್ಮನ್ನೆಲ್ಲ ನೋಡಿದರೆ ಸಂತೋಷ ಆಗ್ತಾಯಿದೆ. ಇಷ್ಟು ಜನ ಬಂದಿದ್ದೀರಲ್ಲ, ಪ್ರವಚನಕ್ಕೆ ಬಂದಿದ್ದೀರಲ್ಲ ಅಂತ ಸಂತೋಷ ಅಲ್ಲ, ಟಿ ವಿ ಬಿಟ್ಟು ಬಂದಿದ್ದೀರಲ್ಲ ಅಂತ ಸಂತೋಷ ಆಗ್ತಾಯಿದೆ. ಒಳ್ಳೆಯ ಧಾರಾವಾಹಿ, ಅದು ಯಾವುದೋ ಭಟ್ರ ಪ್ರವಚನ, ಸುಮ್ಮನೆ ಟೈಮ್ ವೇಸ್ಟು ಅಂತ ಧಾರಾವಾಹಿ ನೋಡ್ತಾ ಕೂತ್ಕೊಳ್ಳಿಲ್ಲಲ್ಲ, ಅದು ನಿಜವಾದ ಎಚ್ಚರಿಕೆ. ಯಾಕೆ ಅಂದರೆ ಈ ಭಾವ ಬೇಕು. ನೀವು ಧಾರಾವಾಹಿಲಿ ಎಂತೆಂಥ ಧಾರಾವಾಹಿ ನೋಡ್ತೀರಿ, ಅದು ನೋಡೋದ್ರಿಂದ ಕರೆಂಟ್ ವೇಸ್ಟು, ಕಣ್ಣಿಗೆ ರೋಗ, ಆಮೇಲೆ ಮನಸ್ಸಿಗೆ ಚಿಂತೆ. ಯಾಕೆಂದರೆ ಅಲ್ಲಿ ಧಾರಾವಾಹಿಗಳು ಇರುವುದೇ ಹಾಗೆ, ಮನೆ 1 3 ಬಾಗಿಲು ಅಂತಲೇ ಧಾರಾವಾಹಿ. ಅದು ಸಂಸಾರ ಒಡಿಲಿಕ್ಕೆ ಇರುವಂತಹದ್ದು. ಇದು ಹಾಗಲ್ಲ. ಕೃಷ್ಣನ ಕಥೆಯನ್ನು ನೀವು ಏಕಾಗ್ರತೆಯಲ್ಲಿ ಕೇಳಿದರೆ ಕೇಳುವಷ್ಟು ಕಾಲ ಸಂತೋಷ ಆಗುತ್ತೆ, ಸಮಯ ಹೋಗೋದು ಗೊತ್ತಾಗೋದಿಲ್ಲ. ಕೇಳಿದರ ಪರಿಣಾಮ ಏನಾಗುತ್ತೆ ಅಂದರೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುತ್ತಂತೆ. ಏಕೋಪಿ ದೇವಸ್ಯ ಕೃತ ಪ್ರಣಾಮ ಶತ ದಶಾಶ್ವಮೇಧಾವಭೃತೇನ ತುಲ್ಯ. ಕೃಷ್ಣ ನಿನಗೆ ನಮಸ್ಕಾರ ಅಂತ ಅವನ ಸ್ಮರಣೆ ಮಾಡಿ ಒಂದು ನಮಸ್ಕಾರ ಮಾಡಿದರೆ 10 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಕಲಿಯುಗದಲ್ಲಿದೆಯಂತೆ. ಬೇರೆ ಯಾವ ಯುಗದಲ್ಲೂ ಇಷ್ಟೆಲ್ಲ ಇಲ್ಲ. ಮತ್ತು ಅದು ಕೇಳ್ತಾ ಕೂತ್ರೆ ಒಳ್ಳೆಯ ಕ್ಲೈಮ್ಯಾಕ್ಸೇ ಇರುತ್ತೆ. ಕೃಷ್ಣನ ಕಥೆಯಲ್ಲಿಯೂ ಕೂಡ ಅಲ್ಲೊಂದು ಆಚೆಯ ಒಂದು ಎಪಿಸೋಡು, ಅತ್ತೆ ಮನೆಯಲ್ಲಿ ಒಂದು, ಸೊಸೆಯ ಮನೆಯಲ್ಲಿ ಒಂದು, ಹೀಗೆ ಒಂದು ಕಥೆ ಅಂತೆಲ್ಲ ತೋರಿಸ್ತಾ ಇರ್ತಾರೆ. ಇಲ್ಲಿಯೂ ತುಂಬ ಎಪಿಸೋಡ್ ಇದೆ. ಕಂಸನ ಮನೆಯಲ್ಲಿ ಹೀಗೆ ಮಾಡಿದ, ಆಚೆ ಮಥುರಾಪಟ್ಟಣದಲ್ಲಿ ಹೀಗೆ ಮಾಡಿದ, ಬೇಕಾದಷ್ಟು ವ್ಯವಸ್ಥೆಗಳು ಇದರಲ್ಲಿಯೂ ಉಂಟು. ಆ ಥರ ಎಂಜಾಯ್ ಇಲ್ಲಿಯೂ ಮಾಡಲಿಕ್ಕೆ ಬರುತ್ತೆ ನಿಮಗೆ. ಕೃಷ್ಣನ ವಿಸ್ತಾರವಾದ ಕಥೆ ಭಾಗವತದಲ್ಲಿ ಹೇಳಿದ್ದಾರೆ. ಎಷ್ಟು ಹೇಳಿದರೂ ಕೂಡ ಸಮಯ ಸಾಕಾಗೋದಿಲ್ಲ, ಅಷ್ಟು ಕೃಷ್ಣನ ಕಥೆ ಇದೆ. ಕೃಷ್ಣ ಏನು ಮಾಡಿದ? ಸಾಮಾನ್ಯವಾಗಿ ಕೃಷ್ಣನ ಕಥೆಯಲ್ಲಿ ಅವನು ಬೆಣ್ಣೆ ತಿಂದ, ಪೋಖ್ರಿ ಮಾಡಿದ, ಗೋಪಿಕಾಸ್ತ್ರೀಯರ ಜೊತೆಗೆ ಓಡಾಡಿದ, ಇದೆಲ್ಲ ಕಥೆಗಳು ಕೇಳಿದ್ದೀರಿ ನೀವು. ಅದರಲ್ಲಿಯೂ ಒಂದು ಚಾತುರ್ಯಗಳನ್ನು ತೋರಿಸಿದ್ದಾನೆ. ಸುಮ್ಮನೆ ಕೃಷ್ಣ ಮನೆ ಮನೆಗೆ ಹೋಗಿ ಬೆಣ್ಣೆ ಕದಿಲಿಲ್ಲ. ಅವನ ಥರ ಯಾರಾದರೂ ಬೆಣ್ಣೆ ಕಳ್ಳತನ ಮಾಡಿ ನೋಡುವ. ಇವತ್ತು ಯಾರಿಗೂ ಬೆಣ್ಣೆ ತಿನ್ನುವ ಅರ್ಹತೆ ಇಲ್ಲ, ಕೊಲೆಸ್ಟ್ರಾಲ್ ಎಲ್ಲ ಎಕ್ಸ್ಟ್ರಾ ಆಗಿದೆ ಈಗ. ಯಾರು ತಿನ್ನುವವರೂ ಇಲ್ಲ, ದಧಿಮಂಥನ ಮಾಡುವವರೂ ಇಲ್ಲ. ಕೃಷ್ಣ ಎಲ್ಲರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಮಾತ್ರ ತಿಂದ. ಜಾಂಗೀರು ಜಿಲೇಬಿ ತಿಂದ, ಅನ್ನ ತಿಂದ, ಬಿಸಿಬೇಳೆ ಹುಳಿ ತಿಂದ ಅಂತ ಎಲ್ಲೂ ಇಲ್ಲ ಕಥೆಯಲ್ಲಿ. ಹಾಲು ಮೊಸರು ಬೆಣ್ಣೆ ಎನ್ನುವುದು ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳಿಗೆ ಸೂಚಕ. ಅದು ಯಾರಲ್ಲಿ ಚೈತನ್ಯ ಇದೆ, ಯಾರ ಮನೆಯಲ್ಲಿ ಒಳ್ಳೆಯ ಇಚ್ಛೆಗಳಿದೆ, ಒಳ್ಳೆಯ ಜ್ಞಾನ ಇದೆ, ಒಳ್ಳೆಯ ಕ್ರಿಯಾ ಇದೆ, ಚಟುವಟಿಕೆ ಇದೆ, ಅಂಥವರ ಮನೆಯಲ್ಲಿ ಹೋಗಿ ಅದರ ಪ್ರತೀಕವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ್ದಾನೆ. ಸುಮ್ಮನೆ ಸ್ವೀಕಾರ ಮಾಡಿದ್ದು ಅಂದರೆ ಕದ್ದು ತಿಂದದ್ದಲ್ಲ. ಅವನ ಕಳ್ಳತನದಲ್ಲೂ ದೊಡ್ಡ ಗುಣ ಇದೆ ಅಂತ ವರ್ಣನೆ ಮಾಡಿದ್ದಾರೆ ಮಧ್ವಾಚಾರ್ಯರು. ಕೃಷ್ಣ ಅಂದರೆ ಸಾಮಾನ್ಯ ಅಲ್ಲ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತಿ ಅಶೇಷಂ ಸ್ಮೃತ ಮಾತ್ರ ಏವ. ನೀವು ಕೃಷ್ಣ ಅಂತ ಅವನನ್ನು ಭಕ್ತಿಯಿಂದ ಕರೆದರೆ ಮನೆಗೆ ಓಡಿ ಬರ್ತಾನಂತೆ ಕೃಷ್ಣ. ಕರೆದಲ್ಲಿಗೆ ಬರುವ ಅಂತ, ಎಲ್ಲಿ ಕರಿತೀರೆ ಅಲ್ಲಿಗೆ ಬರ್ತಾನೆ ಜಗನ್ನಿಯಾಮಕನಾದ ಕೃಷ್ಣ. ಅವನು ಬಂದರೆ ಅದು ಎಂಥದ್ದೇ ಪಾಪ ಇರಲಿ ಎಲ್ಲ ಪರಿಹಾರ ಮಾಡ್ತಾನೆ. ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದ ಅಂತ ಇಟ್ಕೊಳ್ಳಿ, ಯಾರ ಮನೆಗೂ ಕಳ್ಳ ಬರುವುದು ಬೇಡ. ಒಂದು ಕತೆ ಕೇಳಿ. ಒಬ್ಬ ಕಳ್ಳ ಬಂದ, ಮನೆಯ ಯಜಮಾನ ಇರಲಿಲ್ಲ, ಕಳ್ಳ ಒಳಗೆ ನುಗ್ಗಿದ. ಗೊತ್ತಾಯಿತು ಯಜಮಾಂತಿಗೆ, ಅವಳು ಗಾಬರಿ ಆಗಲಿಲ್ಲ. ಯಾಕೆಂದರೆ ಕಳ್ಳ ನೀನು ಬಂದದ್ದು ಒಳ್ಳೆಯದಾಯಿತು. ಯಾಕೆಂದರೆ ನೀನು ಬಂದ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಒಂದು ಗಲಾಟೆ ಆಗಿದೆ ಇವತ್ತು ಬೆಳಿಗ್ಗೆ. ಈ ಸೋಫಾ ಸೆಟ್ಟು ಹರಿದು ಹೋಗಿ 10 ದಿನ ಆಗಿದೆ, ನನ್ನ ಗಂಡ ಚೇಂಜ್ ಮಾಡಲಿಲ್ಲ. ಈ ಫ್ಲ್ಯಾಟ್ ಟಿ ವಿ ಬಂದಿದೆ, ಇದು ಡಬ್ಬ ಟಿ ವಿ ಬೇಡ ಅಂತ ನಾನು ಹೇಳ್ತಾ ಇದ್ದೇನೆ, ನನ್ನ ಗಂಡ ಕೇಳ್ತಾ ಇಲ್ಲ.
ನಿನಗೆ ವ್ಯಾನ್ ಚಾರ್ಜು ಕೊಡ್ತೇನೆ, ಬಾಡಿಗೆ ಕೊಡ್ತೇನೆ, ಎಕ್ಸ್ಟ್ರಾ 10 ರೂಪಾಯಿ ದಕ್ಷಿಣೆ ಕೊಡ್ತೇನೆ, ಈ ನನ್ನ ಸೋಫಾ ಸೆಟ್ಟು, ಈ ಬೇಡವಾಗಿರುವ ಟಿ ವಿ, ಒಂದು ಬೇಡವಾಗಿರುವ ಹಳೆಯ ಫ್ರಿಜ್ಜು ಎಲ್ಲ ಹಿಡ್ಕೊಂಡು ಹೋಗುವಂಥ ಕಳ್ಳನಿಗೆ ಕೊಟ್ಟರೆ ಅವನಿಗೆ ಹಿಡ್ಕೊಂಡು ಹೋಗೋ ತಾಕತ್ತಿಲ್ಲ. ಅವ ಚೂರಿ ತೋರಿಸಿ ಹೇಳ್ತಾನೆ, ನಿನ್ನ ಬಂಗಾರದ ಮಾಲೆ ಕೊಡು ಅಂತ ಕೇಳ್ತಾನೆ ಅವನು. ನೀವು ಅವನಿಗೆ ದಕ್ಷಿಣೆ ಕೊಟ್ಟರೂ ಹೊತ್ತುಕೊಂಡು ಹೋಗುವ ತಾಕತ್ತಿಲ್ಲ ಅವನಿಗೆ. ದೇವರು ನಮ್ಮ ಮನೆಗೆ ಕರೆದರೆ ಕೃಷ್ಣನೆಂಬ ಕಳ್ಳ ಬರ್ತಾನಂತೆ. ಅವ ಬಂದರೆ ಏನು ಮಾಡ್ತಾನೆ ಅಂದರೆ, ಈ ಜನ್ಮದ ಬ್ರಹ್ಮಹತ್ಯಾ ಪಾಪ, ಗೋಹತ್ಯಾ ಪಾಪ, ಭ್ರೂಣಹತ್ಯಾ ಪಾಪ, ಏನೆಲ್ಲ ಪಾಪಗಳಿದ್ದಾವೆ, ಹಿಂದಿನ ಜನ್ಮದ ಬೆಟ್ಟದಷ್ಟು ಏನೆಲ್ಲ ಪಾಪಗಳಿದೆ, ಆ ಎಲ್ಲ ಪಾಪವನ್ನು ನಿಶೇಷವಾಗಿ ನಮ್ಮ ಹೃದಯದಿಂದ ಕದ್ದುಕೊಂಡು ಹೋಗುವ ಏಕೈಕ ಕಳ್ಳ ಅದು ಕೃಷ್ಣ ಮಾತ್ರ. ಆದ್ದರಿಂದ ಅವನಂಥ ಕಳ್ಳ ಜಗತ್ತಿನಲ್ಲಿಲ್ಲ ಅಂತ ಕೊಂಡಾಡಿದ್ದಾರೆ. ಅಂತಹ ಕೃಷ್ಣ ಎಷ್ಟು ಜನಗಳ ಪಾಪಗಳನ್ನು, ಅಪರಾಧಗಳನ್ನು ಪರಿಹಾರ ಮಾಡಿದ್ದಾನೆ. ಕೃಷ್ಣನ ಕಾಲದಲ್ಲಿ ಪ್ರಧಾನವಾಗಿ ನಾವು ಗಮನಿಸಬೇಕಾದ ಒಂದು ಕೃಷ್ಣನ ಕಥೆ. ಯಾವ ಕಥೆಯನ್ನು ಕೇಳಿರ್ಬೋದು, ಬಿಟ್ಟಿರ್ಬೋದು. ಈ ಕಥೆಯನ್ನು ಕೇಳಲೇಬೇಕು ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಕೃಷ್ಣನ ಕಾಲದಲ್ಲಿ ಒಟ್ಟು ಸಮಗ್ರ ನಮ್ಮ ಭಾರತದ ದೇಶದಲ್ಲಿ, ಒಂದು ರೀತಿಯಲ್ಲಿ ಪ್ರಪಂಚದಲ್ಲೇ ಅಂತಲೇ ಹೇಳಬಹುದು, ಚಕ್ರವರ್ತಿಗಳ ಸಂಖ್ಯೆ ಎಷ್ಟು. ಅವತ್ತು ಪ್ರಜಾಪ್ರಭುತ್ವ ಇರಲಿಲ್ಲ, ರಾಜರ ಆಳ್ವಿಕೆಗಳಿತ್ತು. ಅಲ್ಲಲ್ಲಿ ಒಬ್ಬರು ಮಾಂಡಲಿಕ ಚಕ್ರವರ್ತಿಗಳು ಅಂತ, ಅವರು ದೇಶವನ್ನು ಆಳಬೇಕು. ಅಂಥ ಚಕ್ರವರ್ತಿಗಳ ಸಮುದಾಯದಲ್ಲಿ ಅವತ್ತಿನ ಕಾಲದಲ್ಲಿ ಇದ್ದದ್ದು 26,000 ರಾಜಕುಮಾರರು. ಆ 26,000 ರಾಜಕುಮಾರರಲ್ಲಿ 22,800 ರಾಜಕುಮಾರರನ್ನು ಜರಾಸಂಧ ಬಂಧನದಲ್ಲಿ ಇಟ್ಟಿದ್ದಂತೆ. ಅವನದು ಅಂಥ ತಾಕತ್ತು. ಇವತ್ತಿನ ಯಾವ ಹಿಟ್ಲರು, ನೀವು ಯಾರನ್ನು, ಯಾವ ಭಯೋತ್ಪಾದಕರನ್ನು, ಯಾವ ಜಾಗತಿಕ ಭಯೋತ್ಪಾದಕರನ್ನು ಅವನಿಗೆ ಸಮಾನವಾಗಿ ತೂಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬ್ರಹ್ಮದೇವರಿಂದ, ರುದ್ರದೇವರಿಂದ ಅವಧ್ಯತ್ವ ವರಬಲವನ್ನು ಪಡೆದ ಜರಾಸಂಧ 22 ಅಂದರೆ 82% ಕ್ಷತ್ರಿಯರನ್ನೆಲ್ಲ ಬಂಧನದಲ್ಲಿ ಇಟ್ಟಿದ್ದ. ಅದಕ್ಕೆ ಉದ್ದೇಶ ಏನು ಅಂದರೆ, 26,000 ಚಕ್ರವರ್ತಿಗಳಾದ ಮೇಲೆ ಒಂದು ದೊಡ್ಡ ಯಾಗವನ್ನು ಮಾಡಿ ಆ ಯಜ್ಞದ ಕುಂಡದಲ್ಲಿ ಚಕ್ರವರ್ತಿಗಳ ತಲೆಯನ್ನು ಕಡಿದು ಹೋಮ ಮಾಡಬೇಕು ಅಂತ ನರಮೇಧ. ಇವತ್ತು ಪೇಪರ್ಲೆಲ್ಲ ತುಂಬ ಗಲಾಟೆ ಆಗ್ತಾ ಇದೆ, ಪ್ರಾಣಿ ಹಿಂಸೆಯನ್ನೇ ಮಾಡಬಾರದು ಅಂತ. ಕಲಿಯುಗದಲ್ಲಿ ಅದು ನಿಷಿದ್ಧ. ಅದು ಯಾವ ಪ್ರಾಣಿಗಳನ್ನು ವಪನ ಮಾಡಿ ಯಜ್ಞದಲ್ಲಿ ಆಹುತಿ ಕೊಡುವ ಪದ್ಧತಿ ಇಲ್ಲ. ಅಂಥದ್ದು ಅವತ್ತಿನ ಕಾಲದಲ್ಲಿ ಮನುಷ್ಯರ ತಲೆಯನ್ನೇ ಕಡಿದು ಯಜ್ಞದ ವೇದಿಕೆಯಲ್ಲಿ ಹಾಕುವಂತಹ ದೊಡ್ಡ ಅಸತ್ಕರ್ಮಕ್ಕೆ ತಯಾರಾದವನು ಜರಾಸಂಧ. 22,800 ಜನ ಬಂಧನದಲ್ಲಿದ್ದಾರೆ ಅಂದರೆ, ಇನ್ನು ಉಳಿದ 26,000ದಲ್ಲಿ ಅದೇನು ದೊಡ್ಡ ಸಂಗತಿಯಲ್ಲ ಅವನಿಗೆ. ಇನ್ನೊಂದು 3,800 ಜನದ ಒಟ್ಟು ಮಾಡ್ತಾ ಇದ್ದವನು ಹೇಗಾದರೂ. ಇಷ್ಟರ ಮಧ್ಯದಲ್ಲಿ ಆ ಚಕ್ರವರ್ತಿಗಳೆಲ್ಲ ಸೇರಿ ನಿಯಮ ಮಾಡಿಕೊಳ್ತಾರೆ, ನಿಶ್ಚಯ ಮಾಡಿಕೊಳ್ತಾರೆ, ನಮ್ಮನ್ನು ರಕ್ಷಣೆ ಮಾಡುವುದಾದರೆ ಈ ಸಮಯದಲ್ಲಿ ಕೃಷ್ಣನೊಬ್ಬನೇ ಅಂತ ನಿಶ್ಚಯ ಮಾಡಿ ಕೃಷ್ಣನಿಗೊಂದು ಪತ್ರವನ್ನು ದೂತರ ಮೂಲಕ ಉಪಾಯದಲ್ಲಿ ಕಳಿಸಿಕೊಟ್ಟು ತಾವೊಂದು ಶ್ಲೋಕ ಹೇಳ್ತಾ ಕೂತ್ಕೊಳ್ತಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಚಿಂತನೆ ಮಾಡ್ತಾ ಕೂತ್ಕೊಳ್ತಾರೆ. ಕೃಷ್ಣನಿಗೆ ಈ ವಿಷಯ ತಲುಪುತ್ತೆ. ಪಾಂಡವರ ರಾಜಧಾನಿಯಲ್ಲಿರ್ತಾನೆ ಕೃಷ್ಣ. ಧರ್ಮರಾಜನಿಗೆ ಹೇಳ್ತಾನೆ, ಧರ್ಮರಾಜ, ಜಾಗತಿಕ ಭಯೋತ್ಪಾದಕ ಜರಾಸಂಧ, ಅವನನ್ನು ಕೊಂದರೆ ನೀನು ಮಾಡುವ ರಾಜಸೂಯಾಗಕ್ಕೆ ಬೆಲೆ ಇದೆ. ಸುಮ್ಮನೆ ಹೋಮಗಳನ್ನು ಮಾಡಿದರೆ, ಭಯೋತ್ಪಾದನೆ ನಿಗ್ರಹ ಮಾಡದೆ ಹೋಮಗಳನ್ನು ಮಾಡಿದರೆ ಬೆಲೆ ಇಲ್ಲ. ಆದ್ದರಿಂದ ಜರಾಸಂಧನನ್ನು ಕೊಲ್ಲುವ ಕೆಲಸ ಆಗಬೇಕು. ಜರಾಸಂಧನ ಹೆಸರು ಹೇಳಿದ ತಕ್ಷಣ ಧರ್ಮರಾಜ ಗಡಗಡ ನಡುಗುತ್ತಾನೆ. ಯಾಕೆಂದರೆ ಅಂಥ ಚಕ್ರವರ್ತಿ ಅವನು ಜರಾಸಂಧ. ಹೇಳ್ತಾನೆ, ನೀನೇನು ಹೆದರಬೇಕಾಗಿಲ್ಲ, ನಿನ್ನ ತಮ್ಮನಾದ ಭೀಮಸೇನನ್ನು ನನ್ನೊಟ್ಟಿಗೆ ಕಳಿಸಿದರೆ ಸಾಕು. ಆ ಭೀಮನ ಪರಾಕ್ರಮ ಆಗಿದೆ. ಅರ್ಜುನ ಹೇಳ್ತಾನೆ, ನಾನು ಅಂತ, ಜೊತೆಗೆ ಬಾ ಬೇಕಾದರೆ ಇರಲಿ ಅಂತ ಕರೀತಾನೆ. ಜರಾಸಂಧನ ಮನೆಗೆ ಹೋಗ್ತಾನೆ. ಕಥೆಯನ್ನು ನಾನು ವಿಸ್ತಾರ ಮಾಡೋದಿಲ್ಲ, ಹೇಳಲಿಕ್ಕೆ ಇನ್ನೂ ತುಂಬ ಸಂಗತಿಗಳಿದ್ದಾವೆ. ಜರಾಸಂಧನ ಮನೆಗೆ ಹೋಗ್ತಾನೆ. ಯಜ್ಞಕ್ಕೆ ದೀಕ್ಷಿತನಾಗಿರ್ತಾನೆ ಜರಾಸಂಧ. ಹೋಮಕ್ಕೆ ತಯಾರಾಗಿ ಅವನು ಕಂಕಣ ಬಂಧ ಅಂತೆಲ್ಲ ಹೇಳ್ತೇವಲ್ಲ, ನರಮೇಧ ಮಾಡಲಿಕ್ಕೆ ಕಂಕಣ ಬಂಧನ ಮಾಡಿಕೊಂಡವನು ಅವನು ಜರಾಸಂಧ. ಕೃಷ್ಣ ಕ್ಷಾತ್ರ ವೇಷವನ್ನು ಬಿಟ್ಟು ಎಲ್ಲರಿಗೂ ಬ್ರಾಹ್ಮಣ ವೇಷವನ್ನು ಹಾಕಿಕೊಂಡು ಹೋಗ್ತಾನೆ. ಅದ್ವಾರದಲ್ಲಿ ಹೋಗ್ತಾನೆ. ಮನೆಯಲ್ಲಿ ಯಜಮಾನರು ಎದುರುಗಡೆ ಬಾಗಿಲು ತೆಗಿಲಿಲ್ಲ ಅಂತ ಹಿತ್ತಿಲು ಬಾಗಿಲಿಂದ ಹೋದರೆ ಅವ್ರನ್ನ ಶತ್ರುಗಳು ಅಂತ ಶಾಸ್ತ್ರ ಕರೆದಿದೆ. ಹಿತ್ತಿಲು ಬಾಗಿಲಿಂದ ಹೋಗಬಾರ್ದು, ಎದುರುಗಡೆಯೇ ಬಾಗಿಲು ತಟ್ಟುತ್ತಾ ಇರಬೇಕು. ತೆಗಿಲಿಲ್ಲ ಅಂದರೆ ವಾಪಸ್ ಹೋಗಬೇಕು. ಅದ್ವಾರದಲ್ಲಿ ಹೋಗ್ತಾನೆ, ಹಿಂದಿನ ದ್ವಾರದಲ್ಲಿ ಹೋಗ್ತಾನೆ ಕೃಷ್ಣ. ನೀವು ಆಟದಲ್ಲಿ ಇದನ್ನೆಲ್ಲ ನೋಡಿದ್ದೀರಿ ನೀವು. ಆ ಕ್ರಮದಲ್ಲಿ ಹೋದ ಕೃಷ್ಣ ಕೇಳ್ತಾನೆ, ನಾನು ಈ ಬ್ರಾಹ್ಮಣ ವೇಷದಲ್ಲಿ ಬಂದು ನಿನ್ನಿಂದ ಭಿಕ್ಷೆ ದಾನವನ್ನು ಕೇಳಲಿಕ್ಕೆ ಬಂದಿದ್ದೇನೆ. ನಿಮಗೇನು ಬೇಕು ವಿಪ್ರರೇ, ಏನು ದಾನ ತೆಗೆದುಕೊಳ್ಳಿಕ್ಕೆ ಬಂದಿದ್ದೀರಿ ಅಂತ ಜರಾಸಂಧ ಕೇಳಿದರೆ, ಯುದ್ಧ ದಾನ, ಯುದ್ಧ ಭಿಕ್ಷೆಗೋಸ್ಕರ ಬಂದಿದ್ದೇನೆ ಅಂತಾನೆ ಕೃಷ್ಣ. ಜರಾಸಂಧನಿಗೆ ನಡುಕ ಆರಂಭ ಆಗುತ್ತೆ. ಯಾಕೆಂದರೆ ಕೃಷ್ಣ ಸಾಮಾನ್ಯ ಕ್ಷತ್ರಿಯ ಅಲ್ಲ. ಎಷ್ಟೋ ಜನಕ್ಕೆ ಕೃಷ್ಣನ ಸರಿಯಾದ ಪರಿಚಯವೇ ಇಲ್ಲ. 16 ಬಾರಿ ಕೃಷ್ಣ ಜರಾಸಂಧನನ್ನು ಸೋಲಿಸಿದ್ದಾನೆ. ಜರಾಸಂಧ ಒಬ್ಬನನ್ನು ಬಿಟ್ಟು ಉಳಿದವರ ಸೈನ್ಯವನ್ನೆಲ್ಲ ಕೊಂದು ಹಾಕಿದ್ದಾನೆ.
ಪ್ರತಿ ಬಾರಿ ಜರಾಸಂಧ 23 ಅಕ್ಷೋಹಿಣಿ ಸೇನಾ ಸಹಿತನಾಗಿ ಬರ್ತಾ ಇದ್ದ. ಯಾಕೆಂದರೆ ಯಾರೋ ಜ್ಯೋತಿಷ್ಕರು ಹೇಳಿದರು ನಿನಗೆ 23 ಸಂಖ್ಯೆ ಒಳ್ಳೆಯದಾಗುತ್ತೆ ಅಂತ. ಆ ಸಂಖ್ಯೆಗೆ ಸಿಕ್ಕಾಕಿಕೊಂಡು ಪ್ರತಿ ಬಾರಿ 23 ಸೈನ್ಯ ಅಕ್ಷೋಹಿಣಿ ಸೇನೆಯನ್ನು ಒಟ್ಟು ಮಾಡಿಕೊಂಡು ಕೃಷ್ಣನ ಬಳಿ ಯುದ್ಧಕ್ಕೆ ಬರ್ತಾ ಇದ್ದ. 16 ಬಾರಿ ಹೀಗೆ ಸೋತ. 17ನೇ ಬಾರಿ ಕೃಷ್ಣ ಪರಮಾತ್ಮ ಭೀಮನನ್ನು ಕರೆದುಕೊಂಡು ಬಂದಾಗ ಕಂಗಾಲಾದ. ಇವತ್ತು ನನ್ನನ್ನು ಕೊಲ್ತಾನೆ ಕೃಷ್ಣ. ಕೃಷ್ಣ ಹೇಳ್ತಾನೆ, ನಾವು 3 ಜನ ಬಂದಿದ್ದೇವೆ. ಇವನು ಅರ್ಜುನ, ಗಾಂಡೀವ ಧನುರ್ಧಾರಿ. ಇವನು ಭೀಮಸೇನ, ಅವನಿಗೆ ಗದೆಗಿದೆ ಏನೂ ಬೇಡ, ಕೈ ಸಾಕು ಅವನಿಗೆ. ಇನ್ನೊಬ್ಬ ನಾನು ಕೃಷ್ಣ, ಯಾರನ್ನ ಬೇಕಾದರೆ ಆಯ್ಕೆ ಮಾಡ್ಕೋ. ಅರ್ಜುನ ಗಟ್ಟಿಯಾಗಿ ಬಂದು ಕೃಷ್ಣನ ಉತ್ತರೀಯವನ್ನು ಹಿಡಿದುಕೊಳ್ತಾನೆ. ದಮ್ಮಯ್ಯ, ನನ್ನ ಹೆಸರು ಹೇಳಬೇಡ, ಇವನನ್ನು ಹೊಡಿಲಿಕ್ಕೆ ನನ್ನಿಂದ ಆಗೋದಿಲ್ಲ ಅಂತಾನೆ. ಮತ್ತೆ 3 ಲೋಕದ ಗಂಡುಗಲಿ ಅಂತ ಖ್ಯಾತನಾದವ ನೀನು. ಇಲ್ಲ ದಮ್ಮಯ್ಯ, ನನ್ನ ಹೆಸರು ಹೇಳಬೇಡ ಅಂತ, ನಿನ್ನನ್ನು ನಾವು ಯುದ್ಧಕ್ಕೆ ಕರೆಯೋದಿಲ್ಲ, ಸುಮ್ಮನೆ ಇರು ಅಂತಾನೆ ಕೃಷ್ಣ. ಜರಾಸಂಧ ಯೋಚನೆ ಮಾಡ್ತಾನೆ, ಕೃಷ್ಣನೊಟ್ಟಿಗೆ ಯುದ್ಧ ಮಾಡಿದರೆ ನಾನು ಕೆಲವು ಕ್ಷಣವೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬೇಗ ನನ್ನ ಹಿಡಿದು ಪಚ್ಚೆ ಮಾಡ್ತಾನೆ ಅವನು. ಹಾಗಾಗಿ ಕೃಷ್ಣ ಬೇಡ. ಇನ್ನು ಅರ್ಜುನನ ಜೊತೆಗೆ ಯುದ್ಧ ಮಾಡಿದರೆ ಅದು ಇನ್ನೂ ಸಣ್ಣ ಬಾಲಕ ಅವ, ಇವನ ಜೊತೆಗೆ ಯುದ್ಧ ಮಾಡಿದರೆ ನನಗೆ ಕೀರ್ತಿ ಬರೋದಿಲ್ಲ, ಏನೋ ಸಣ್ಣ ಬಾಲಕನ ಜೊತೆಗೆ ಯುದ್ಧ ಮಾಡಿದ ಜರಾಸಂಧ ಅಂತ. ಯುದ್ಧಕ್ಕೆ ಒಂದು ಸರಿಯಾದ ವ್ಯಕ್ತಿ ಅಂತ ಆದರೆ ಅದು ಭೀಮಸೇನ ಆಗ್ಬೋದು. ಸಿಂಹೋ ಹಿ ಸಿಂಹಮಭಿಯಾತಿ ನವೈಶೃಗಾಲಂ. ಸಿಂಹದ ಒಟ್ಟಿಗೆ ಕಾಳಗಕ್ಕೆ ಹೋಗುತ್ತೆ ವಿನಃ ನರಿಯ ಒಟ್ಟಿಗೆ ಕಾಳಗಕ್ಕೆ ಸಿಂಹ ಹೋಗುವ ಪದ್ಧತಿ ಇಲ್ಲ ಅಂತ ಜರಾಸಂಧ ಭೀಮಸೇನನನ್ನು ಆಹ್ವಾನ ಮಾಡ್ತಾನೆ. ಅರ್ಜುನ ಯೋಚನೆ ಮಾಡ್ತಾನೆ, ನಾನು ಗೆದ್ದೆ ಅಂದ್ಕೊಳ್ತಾನೆ. ನಿರಂತರ 15 ದಿನಗಳ ಕಾಲ ಅಖಂಡವಾದ ಒಂದು ಬಾಹುಯುದ್ಧ, ಗದಾಯುದ್ಧ, ಬಾಹುಯುದ್ಧಕ್ಕೆ ಹೆದರಿರುವಂತಹ ಜರಾಸಂಧ ಭೀಮನ ಮೈಕಟ್ಟನ್ನು ನೋಡಿ ಅವನೇ ಗದೆಯನ್ನು ತೆಗೆದುಕೊಂಡು ಬಂದು ಕೊಡ್ತಾನಂತೆ. ಭೀಮಸೇನೆಯನ್ನು ಗದೆ ಹಿಡ್ಕೊಂಡು ಹೋಗಿರಲಿಲ್ಲ, ಮೊದಲು ಗದೆಯಲ್ಲಿ ಮಾಡುವ, ಇದರಲ್ಲಿ ಸೋತ್ರೆ ಬಾಹುಯುದ್ಧ ಮಾಡು ಅಂತ ಹೇಳ್ತಾನೆ. ಭೀಮಸೇನನ ದೇಹಕ್ಕೆ ತಾಗಿದ ಆ ಗದೆಗಳೆಲ್ಲ ಪುಡಿ ಪುಡಿಯಾಗಿ ಹೋಗುತ್ತಂತೆ. ವಿಚೂರ್ಣಿತೆ ದೇಹ ಮಹಾದೃಢಿಮ್ನ ಅಂತ. ಅಂಥ ತಾಕತ್ತು ಆ ಭೀಮಸೇನನಿಗೆ. ಅವನ ದೇಹದಲ್ಲಿ ತಾಗಿದ ಆ ಬಾಣಗಳೆಲ್ಲ, ಆ ಗದೆಗಳೆಲ್ಲ ಪುಡಿ ಪುಡಿ ಆದಮೇಲೆ ಬಾಹುಯುದ್ಧಂ ಸಮೀಯತು, ಅವರಿಬ್ಬರು ಬಾಹುಯುದ್ಧಕ್ಕೆ ತಯಾರಾಗುತ್ತಾರೆ. 15 ದಿನಗಳ ಕಾಲ ಭೀಮ ಮತ್ತು ಜರಾಸಂಧರ ಅದ್ಭುತವಾದ ಕಾಳಗದಲ್ಲಿ ಕೊನೆಗೆ ಭೀಮಸೇನ ಜರಾಸಂಧನನ್ನು ವಧೆ ಮಾಡಬೇಕಾದ್ರೆ ಇದು 26,000 ಕ್ಷತ್ರಿಯರನ್ನು ವಪನ ಮಾಡಲಿಕ್ಕೆ ಹೊರಟ ಒಬ್ಬ ಜಾಗತಿಕ ಭಯೋತ್ಪಾದಕನನ್ನು ಕೃಷ್ಣನ ಎದುರು ಇಟ್ಟುಕೊಂಡು ಕೃಷ್ಣನ ಪ್ರೀತಿಗೋಸ್ಕರ ಇದೊಂದು ಯಜ್ಞ ರೂಪದಲ್ಲಿ ಸಮರ್ಪಣೆ ಮಾಡ್ತೇನೆ ಅಂತ ಜರಾಸಂಧನ ದೇಹವನ್ನು ಮೇಲೆ ಎತ್ತಿ, ಕೃಷ್ಣ ಇದು ನಿನಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ತಾನು ಮಂಡಿಯನ್ನು ಊರಿ ಕುಳಿತು ಯಥೇಕ್ಷದುಂಡಂ ಶತಮನ್ಯು ಕುಂಜರಹ ಅಂತ ಬಲಿಷ್ಠವಾಗಿರುವಂತಹ ಆನೆ ಹೇಗೆ ಒಂದು ಕಬ್ಬಿನ ಜಲ್ಲೆಯನ್ನು ಮುರಿದು ಹಾಕುತ್ತೋ ಹಾಗೆ ಜರಾಸಂಧನ ದೇಹವನ್ನು ತನ್ನ ಬೆನ್ನಿಗೆ ಹೊಡೆದು, ತನ್ನ ಮಂಡಿಗೆ ಹೊಡೆದು ಅವನ ಬೆನ್ನನ್ನು ಪುಡಿ ಮಾಡುತ್ತಾನೆ. ಮೊದಲು ಕೊಲ್ಲುವ ಪದ್ಧತಿ ಹೀಗೆ, ಆಮೇಲೆ ಇದು ಯುದ್ಧ ನೀತಿಯಲ್ಲೇ ಹೊಡೆದು ಸಂಹಾರ ಮಾಡಿದ. ಅವನ ದೇಹ ಹೆಣ ಆದ ಮೇಲೆ ಆ ಕ್ರೌರ್ಯ, ಅವನು ಮಾಡಲಿಕ್ಕೆ ಹೋದ ಅನ್ಯಾಯವನ್ನು ನೆನೆದು ಭೀಮಸೇನ ಪುನರ್ವಿದದಾರ ಯಥಾಪುರ, ಮತ್ತೆ ಅವನ ದೇಹವನ್ನು ಸೀಳಿ ಹಾಕ್ತಾನೆ. ಭೀಮಸೇನನ ಆ ಪಾಠವ, ಅವನ ಚಾತುರ್ಯವನ್ನು ಕಂಡು ಕೃಷ್ಣ ಹೇಳ್ತಾನೆ, ನೀನು ಮಾಡಿದ ಕೆಲಸ ಸಾಮಾನ್ಯವಾದದ್ದಲ್ಲ. ನಮ್ಮ ದೇಶದಲ್ಲಿ ಒಂದು ಬಾರಿ ರಾಜಕುಮಾರನನ್ನು ಬಂಧನ ಮಾಡಿದರು ತಮಿಳ್ನಾಡವರು. ಅವನೇನು ರಾಜಕುಮಾರ ಅಂದರೆ ಫಿಲಮ್ ಆ್ಯಕ್ಟರ್ ಅಷ್ಟೇ, ಅವನೇನು ದೊಡ್ಡ ರಾಜ ಅಲ್ಲ ಅವ. ಅವನನ್ನು ಬಂಧನ ಮಾಡಿದಾಗ ಎಷ್ಟು ದೊಡ್ಡ ಗಲಾಟೆ ಆಯಿತು. ಅಂಥದ್ದು 22,800 ಜನ ರಾಜಕುಮಾರನ ಬಂಧನ ಮಾಡಿದವನು ಜರಾಸಂಧ ಅಂದರೆ ಅವತ್ತಿನ ಜಗತ್ತಿನ ಎಷ್ಟು ದೊಡ್ಡ ಗಲಾಟೆ ನೋಡಿ. ಅದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಭೀಮಸೇನದ ಮೂಲಕ ಪರಿಹಾರ ಮಾಡಿ ಕೃಷ್ಣ 22,800 ಜನ ರಾಜರನ ಬಂಧನವನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಬದುಕನ್ನು ಕೊಟ್ಟಿರುವಂತಹ ದೇವಶಿಖಾಮಣಿ ಕೃಷ್ಣ. ಅವನೊಬ್ಬ ಸುಮ್ಮನೆ ಬೆಣ್ಣೆ ಕಳ್ಳ ಅಲ್ಲ, ಗೋಪಿ ವಸ್ತ್ರದ ಹಿಂದೆ ಓಡಿದವನಲ್ಲ ಕೃಷ್ಣ ಅನ್ನುವುದನ್ನು ಭಾಗವತ ನಮ್ಮ ಪಾಲಿಗೆ ಪ್ರತಿಪಾದನೆ ಮಾಡಿಕೊಡುತ್ತೆ. ಇಂಥ ದೊಡ್ಡ ವ್ಯಕ್ತಿತ್ವ ಕೃಷ್ಣನದ್ದು. ಯಾವಾಗ 22,800 ರಾಜಕುಮಾರರನ್ನು ಜರಾಸಂಧ ಬಂಧನದಲ್ಲಿಟ್ಟ, ಆ ರಾಜಕುಮಾರರಿಗೆ ತುಂಬ ಜನ ಹೆಣ್ಮಕ್ಕಳಿದ್ರಂತೆ, ಹುಡುಗಿಯರು. ಅವರನ್ನೆಲ್ಲ ಇನ್ನೊಬ್ಬ ಭಯೋತ್ಪಾದಕ, ಅವನು ನರಕಾಸುರ ಅಂತ ಅವನ ಹೆಸರು. ಇವತ್ತು ಈ ಪ್ರಾಂತ್ಯದಲ್ಲಿ ಅವನ ಬಳಕೆ ತುಂಬ ಇದೆ. ಏನಾದರೂ ಆಯವಂಜಿ ನರಕ್ಕ ಮಾರಾಯರೆ ಅಂತಾರೆ, ಅವನು ನರಕಾಸುರನ ಸ್ಮರಣೆ ನಾವೆಲ್ಲ ಮಾಡಿಕೊಳ್ತೇವೆ. ನರಕ್ಕ ಅಂತ, ಅವನು ನರಕ ಅಂತ, ನರಕಾಸುರ, ಅವನು ದೊಡ್ಡ ಪಾಪಿ, ಅವನು ನರಕಾಸುರ. ಅವನೆಂಥ ಅನ್ಯಾಯ ಮಾಡಿದ್ದ. 16,100 ಮಂದಿ ಹುಡುಗಿಯರನ್ನು, ಈ ರಾಜಕುಮಾರರ ಹೆಣ್ಮಕ್ಕಳನ್ನು ಅವನು ಬಂಧನದಲ್ಲಿಟ್ಟು ಅದೊಂದು ಯಾಗ ಅಂತೆ, ಹೆಣ್ಮಕ್ಕಳ ತಲೆಯನ್ನೆಲ್ಲ ಕಡಿದು ಆಹುತಿ ಹಾಕಬೇಕು. ಇವರಿಗೆ ಯಾರ ಅನ್ವಾದಾನ ಹೇಳಿಕೊಟ್ಟಿದ್ರು ಅಂತ ಗೊತ್ತಾಗೋದಿಲ್ಲ ನಮಗೆ. ಇದೆಲ್ಲ ಈ ಪದ್ಧತಿಯನ್ನು ಅನುಸರಿಸಿದ ಮಹಾಕ್ರೌರ್ಯ ಆ ನರಕಾಸುರನಲ್ಲಿ ಇತ್ತು. ಇವತ್ತು ನಮ್ಮ ಕ್ರಮ,
ದೀಪಾವಳಿ ಬಂತು ಅಂದರೆ ಒಂದು ಮೊದಲು ಪಟಾಕಿ ಹಚ್ಚುತ್ತೇವೆ, ಅದು ಹಿಂದೂ ಸಂಪ್ರದಾಯ, ಅದು ಪಟಾಕಿ ಹಚ್ಚೋದು. ದೇವ ಮಂದಿರದಲ್ಲಿ ಸತ್ಕರ್ಮ ನಡಿಬೇಕಾದ್ರೆ ಬೆಡಿ ಇಡ್ತೇವೆ, ಒಂದಷ್ಟು ಬೆಡಿ ಹಚ್ಚುತ್ತೇವೆ. ಅದರ ಹಿನ್ನೆಲೆ ಏನು ಅಂದರೆ ಜಾಗತಿಕ ಭಯೋತ್ಪಾದಕರ ದಮನ ಆಗಲಿ ಎನ್ನುವ ಎಚ್ಚರ ಇದೆ. ಬರೀ ಶಾಂತಿ ಹೇಳೋರಲ್ಲ ಭಾರತೀಯರು. ಶಟಂ ಪ್ರತಿ ಶಾಟ್ಯಂ, ಅನ್ಯಾಯ ಮಾಡೋರಿಗೆ ಶಿಕ್ಷೆ ಬೇಕು, ಅನ್ಯಾಯ ಮಾಡೋರ ಹತ್ರ ಕ್ಷಮೆ ತೋರಿಸಬಾರದು. ಮಧ್ವಾಚಾರ್ಯ ಹೇಳ್ತಾರೆ, ಕ್ಷಮಾ ಸರ್ವತ್ರ ಧರ್ಮೋನ ಪಾಪಹೇತುಶ್ಚ ದುರ್ಜನೆ. ತುಂಬ ಪಾಪಿಷ್ಠರಲ್ಲಿ ಕ್ಷಮೆ ತೋರಿಸಬೇಡಿ, ಅವರಿಗೆ ಅನ್ಯಾಯ ಮಾಡಬೇಕು. ಇದನ್ನು ತೋರಿಸಿಕೊಟ್ಟವನು ಕೃಷ್ಣ. ನರಕಾಸುರನ ಮನೆಗೆ ತನ್ನ ಹೆಂಡತಿ ಸತ್ಯಭಾಮಿನ ಕರ್ಕೊಂಡು ಹೋಗ್ತಾನೆ. ಮತ್ತು ನರಕಾಸುರ ಅಂದರೆ ಯಾರು? ಇದೇ ದಶಾವತಾರದಲ್ಲಿ ವರಾಹರೂಪಿಯಾದ ಭಗವಂತನಿಂದ ಭೂದೇವಿಯಲ್ಲಿ ಹುಟ್ಟಿದ ಮಗ, ಕೃಷ್ಣನ ಮಗ. ನನ್ನ ಮಗನೇ ಆಗಲಿ ಜಗತ್ತಿಗೆ ಅನ್ಯಾಯ ಮಾಡ್ತೀನಿ ಅಂದರೆ ಅವನನ್ನು ಕೊಲ್ತೇನೆ ಅಂತಾನೆ ಕೃಷ್ಣ. ಇಂತಹ ಪ್ರಾಮಾಣಿಕವಾದ ರಾಜಕಾರಣ ಇವತ್ತು ಜಗತ್ತಿನಲ್ಲಿ ಇದೆಯಾ? ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿದೆಯಾ? ಅದು ಕೇಳೋ ಹಾಗೆ ಇಲ್ಲ. ಅದು ಈ ರೀತಿಯಾದ ಭಗವಂತನ ವ್ಯಾಪಾರ. 16,100 ಜನ ಹೆಣ್ಮಕ್ಕಳು ನರಕಾಸುರನನ್ನು ಸಂಹಾರ ಮಾಡಿದ, ಮುರಾಸುರನನ್ನು ಕೊಂದ, ಗಿರಿದುರ್ಗ, ಜಲದುರ್ಗ, ಪಾಶದುರ್ಗ ಎಲ್ಲವನ್ನೂ ದಮನ ಮಾಡಿ ನರಕಾಸುರನನ್ನು ಸತ್ಯಭಾಮೆ ಕೈಲಿ ಹೊಡೆಸಿದ್ದಾನೆ. ಯಾಕೆ ಅಂದರೆ ಹೆಣ್ಮಕ್ಕಳನ್ನು ಕೊಂದಿದ್ದವನಲ್ವ, ಹೆಣ್ಮಕ್ಕಳ ಕೈಲಿ ಚಪ್ಪಲಿಲಿ ಹೊಡಿಸ್ತೀನಿ ಅಂತಾನೆ ಕೃಷ್ಣ. ಎಂಥ ವ್ಯವಸ್ಥೆ ನೋಡಿ. ಸತ್ಯಭಾಮೆಯನ್ನು ಕರ್ಕೊಂಡು ಹೋದ. ಕೃಷ್ಣ ಯುದ್ಧ ಮಾಡಬೇಕಾದ್ರೆ ರಥವನ್ನು ಓಡಿಸಿದ್ದು ಯಾರು ಅಂದರೆ ಸತ್ಯಭಾಮೆ. ನಮ್ಮ ಕೆಲವರೆಲ್ಲ ಇವತ್ತು ಗಲಾಟೆ ಮಾಡ್ತಿರ್ತಾರೆ, ಮನುಗು ಶಾಸ್ತ್ರದಲ್ಲಿ ಸ್ತ್ರೀಯರಿಗೆ ಮೀಸಲಾತಿ ಇಲ್ಲ ಅಂತ. ಕೃಷ್ಣ ಯಾವತ್ತೋ ತೋರಿಸಿದ್ದಾನೆ. ಹೆಣ್ಮಕ್ಕಳಿಗೂ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಕೊಟ್ಟಿದ್ದಾನೆ ಕೃಷ್ಣ. ಸುಭದ್ರೆಗೆ ಡ್ರೈವಿಂಗ್ ಹೇಳಿಕೊಟ್ಟಿದ್ದ. ಅರ್ಜುನ ಸನ್ಯಾಸಿಯಾದಾಗ ನೀನು ಗಾಡಿ ಓಡಿಸಬೇಕಾಗುತ್ತೆ ಅಂತ ಡ್ರೈವಿಂಗ್ ಹೇಳಿಕೊಟ್ಟವನೇ ಕೃಷ್ಣ. ಹೆಣ್ಮಕ್ಕಳ ಪರವಾಗಿ ಯುದ್ಧ ಮಾಡೋದನ್ನು ಹೇಳಿಕೊಟ್ಟಿದ್ದಾನೆ. ಕಲಿಯುಗದಲ್ಲೆಲ್ಲ ಹೇಳಿಕೊಡೋದು ಬೇಡ, ಹೇಳಿಕೊಡದೇ ಯುದ್ಧ ಮಾಡ್ತಾರೆ, ಅದು ಬೇರೆ ವಿಷಯ. ಅವತ್ತಿನ ಕಾಲದಲ್ಲಿ ಕೃಷ್ಣ ಹೇಳಿಕೊಟ್ಟಿದ್ದ, ನಿಮಗೆ ಹೇಳಿದ್ದಲ್ಲ. ಈ ರೀತಿಯಾಗಿ ಆ ಕೃಷ್ಣನ ಚಾತುರ್ಯಗಳು, ಅದ್ಭುತವಾದ ಕೃಷ್ಣನ ಚಾತುರ್ಯ. ಸತ್ಯಭಾಮಿಯ ಜೊತೆಗೆ ಯುದ್ಧ ಮಾಡ್ತಾ ನರಕಾಸುರನ ಕೊಂದು ಹಾಕಿದ. 16,000 ಹೆಣ್ಮಕ್ಕಳ ಬಂಧನವನ್ನು ಬಿಡುಗಡೆ ಮಾಡಿದ. ಅದರ ಸಾಂಕೇತಿಕವಾಗಿ ಇವತ್ತು ಮನೆ ಮನೆಯಲ್ಲಿ ದೀಪಾವಳಿ ಅಂದರೆ ದೀಪಗಳನ್ನು ಬೆಳಗುತ್ತೇವೆ. ಯಾಕೆ ಅಂದರೆ 16,100 ಮನೆಯಲ್ಲಿ ಮಂಗಳದ ಬೆಳಕನ್ನು ಬೆಳಗಿದವನ ನಮ್ಮ ಭೂಮಿಯ ಕೃಷ್ಣ, ನಮ್ಮ ದೇವರು ಕೃಷ್ಣ ಅನ್ನುವ ಭಾವುಕತನ ಇದೆ ಅದರ ಹಿನ್ನೆಲೆಯಲ್ಲಿ. 16,100 ಜನ ಮಕ್ಕಳನ್ನು ಬಿಡುಗಡೆ ಮಾಡಿದ ಮೇಲೆ ಹೇಳಿದರು, ಕೃಷ್ಣ ನಮ್ಮನ್ನು ಯಾರೂ ಮದುವೆ ಆಗಲ್ಲ ಅಂದರು. ಯಾಕೆ ಅಂದರೆ ಆ ನರಕನ ಇಲ್ಲೊಳಿತ್ನಾಕ್ಳು ಅಂತ. ಆ ನರಕನ ಮನೆಯಲ್ಲಿದ್ದವ್ರನ್ನ ಯಾರು ಮದುವೆ ಆಗ್ತಾರೆ? ಅವನೇನಾದರೂ ಇವರನ್ನು ಉಪಭೋಗಿಸಿದರೆ? ಈ ಸಂಶಯ ಜಗತ್ತಿಗಿದೆ. ನಮ್ಮ ಚಾರಿತ್ರ್ಯ ಬಗ್ಗೆ ಜಗತ್ತಿಗೆ ಸಂಶಯ ಇದೆ. ಕೃಷ್ಣ ನಮ್ಮನ್ನು ಯಾರೂ ಮದುವೆ ಆಗಲ್ಲ. ಅದು ಕೃಷ್ಣ ಕೇಳಿದ, ನಾನು ಏನು ಮಾಡಲಿ? ನೀನೇ ಮದುವೆ ಆಗು. ಯಾರಿಗಾದರೂ ಕೊಲ್ಲಬಹುದು ಅಷ್ಟೇ, ನೀನು ಮದುವೆ ಆಗು ಅಂದರೆ ತಾಕತ್ತು ಯಾರಿಗಿದೆ? ಯಾವ ರಾಜರಿಗೂ ಮದುವೆ ಆಗೋ ತಾಕತ್ತಿಲ್ಲ. ಒಂದನ್ನಾಗಬೇಕಾದ್ರೆ ಎಷ್ಟು ಕಷ್ಟ, ಇನ್ನು 16,100 ಆಗುವುದು ಹೇಗೆ? ಕೃಷ್ಣ ಹೇಳಿದ 16,100 ಜನ ಹೆಣ್ಮಕ್ಕಳನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ಮದುವೆ ಮಾಡಿ ಅವರಿಗೆಲ್ಲ ಮನೆ ಕಟ್ಟಿಕೊಟ್ಟ. ಎಲ್ಲ ಕೃಷ್ಣ ಕಾಲೋನಿ ಮಕ್ಕಳು, ಕೃಷ್ಣ ಕಾಲೋನಿ ಹೆಣ್ಮಕ್ಕಳು. ಒಬ್ಬೊಬ್ಬರಿಗೂ ಮತ್ತೆ ಈ ಹೆಣ್ಮಕ್ಕಳನ್ನು ಸುಧಾರಿಸುವುದು ಬಹಳ ಕಷ್ಟ. ಯಾಕೆ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಗಲಾಟೆ ಶುರು ಆಗುತ್ತೆ. ಸಬತಿ ಮಾತ್ಸರ್ಯ ಅಂತ ಕರೀತಾರೆ. ನಿಮಗೆಲ್ಲ ಅನುಭವಕ್ಕಿಲ್ಲ, ಯಾಕೆಂದರೆ ಒಬ್ಬೊಬ್ಬರೇ ಹೆಣ್ಣುಮಕ್ಕಳಲ್ವ, ಒಂದೊಂದೇ ಹೆಂಡತಿ. ಕೃಷ್ಣನಿಗೆ 16,100 ಜನ ಹೆಂಡಂದಿರು. ಅಕಸ್ಮಾತ್ ಒಂದು ಹೆಣ್ಣಿಗೆ ಗಂಡಾಯಿತು ಅಂದರೆ ಕೃಷ್ಣ ನನಗೆ ಯಾಕೆ ಆಗಲಿಲ್ಲ ಅಂತ ಗಲಾಟೆ. ಅದಕ್ಕೆ ಕೃಷ್ಣ ವ್ಯವಸ್ಥೆ ಮಾಡಿದ, ಒಂದು ಹೆಂಡತಿಗೆ ಮಗು ಆಗುತ್ತೆ ಅಂದರೆ ಅದೇ ಟೈಮಲ್ಲಿ 16,100 ಜನ ಪತ್ನಿಯರಿಗೆ ಮಕ್ಕಳು. ಎಲ್ಲರದು ಒಂದೇ ಲೆಕ್ಕ. 9:20ಕ್ಕೆ ಸಿಂಹಲಗ್ನ ಆದರೆ ಸಿಂಹಲಗ್ನವೇ ಎಲ್ಲರಿಗೂ, ವ್ಯತ್ಯಾಸ ಇಲ್ಲ ಅದರಲ್ಲಿ. ಮತ್ತು ಅವರಿಗೆಲ್ಲ ನಾಮಕರಣ ಮಾಡೋದು ಹೇಗೆ? 16,100 ಕೃಷ್ಣನ ಮಕ್ಕಳಿಗೆ ನಾಮಕರಣ ಮಾಡೋದು ಅಂದರೆ ಅದರ ಹೆಸರಿಟ್ಟರೆ ಅವರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ದೊಡ್ಡ ಗ್ರೌಂಡಿಗೆ ಕರ್ಕೊಂಡು ಹೋಗೋದು, ಅಜ್ಜರ ಕಾಡು ಮೈದಾನ ಥರ. ಅಲ್ಲಿ ಸಾಮೂಹಿಕವಾಗಿ ಕೂಡಿಸೋದು. ಇದೆಲ್ಲ ಗೋವಿಂದ ತಂಡ ಅನ್ನೋದು, ಗೋವಿಂದ ಅನ್ನೋದು ಎಲ್ಲರಿಗೂ ಒಂದೇ ಹೆಸರು. ಹಾಗೆ ನಾರಾಯಣ ತಂಡ, ಗೋವಿಂದ ತಂಡ, ಕೃಷ್ಣ ತಂಡ ಅಂತ ಒಂದೊಂದು ಬಾರಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ 10 ಗಂಡು 1 ಹೆಣ್ಣನ್ನು ಕೊಟ್ಟ ಕೃಷ್ಣ. ಯಾರಿಗಾದರೂ ತಾಕತ್ತಿದೆಯಾ? ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ನಹಿ ವೀರ್ಯ ಸಮುದ್ಭವಾಹ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಕೃಷ್ಣನ ದೈಹಿಕವಾದ ಕಾಮುಕತನದ ವೀರ್ಯದಿಂದ ಹುಟ್ಟಿದವರಲ್ಲ ಈ ಮಕ್ಕಳು, ಸತ್ಯ ಸಂಕಲ್ಪನಾದ ಕೃಷ್ಣನ ಅನುಗ್ರಹ ಶಕ್ತಿಯಿಂದ ಹುಟ್ಟಿದವರು ಈ ಮಕ್ಕಳು. ಇಂಥ ಒಂದು ಅದ್ಭುತವಾದ ವ್ಯಾಪಾರಗಳನ್ನು ಮಾಡಿದ ಕೃಷ್ಣ ಕೊನೆಗೆ ಭೂಭಾರ ಹರಣ ಆಗಬೇಕು. ದುರ್ಯೋಧನಾದಿ ಪಾಪಿಗಳು ಅವರನ್ನು ದಮನ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡಿದ? ಗೋಪಿಯರ ಸಂಘ ಮಾಡಿ ಅವರಿಗೆ ಅನುಗ್ರಹ ಮಾಡಿ ಗೋಪಿಕಾಸ್ತ್ರೀಯರಿಂದ 10 ಲಕ್ಷ ಮಕ್ಕಳನ್ನು ಹುಟ್ಟಿಸಿದನಂತೆ ಕೃಷ್ಣ. ಅವತಾರದ ಕಾರ್ಯವನ್ನು ನೋಡಿದರೆ ಕೃಷ್ಣ ಭೂಮಿಯಲ್ಲಿದ್ದಿದ್ದು 40,000 ದಿನ. ಕೃಷ್ಣನಿಗೆ ಉಪನಯನ ಆಗೋಕ್ಕಿಂತ ಮೊದಲು ಹುಟ್ಟಿದ ಮಕ್ಕಳ ಸಂಖ್ಯೆ ಎಷ್ಟು ಅಂದರೆ 10 ಲಕ್ಷ. ಉಪನಯನ ಆದಮೇಲೆ ಪ್ರತಿದಿನ ಮಕ್ಕಳು ಹುಟ್ಟುತ್ತಾಯಿದ್ರು, ಅದು ಬೇರೆ ವಿಷಯ. ದಿನಕ್ಕೊಂದು ಮಕ್ಕಳು ಅಂತಾದರೂ 40,000 ಮಕ್ಕಳಾಗಬೇಕು. 10 ಲಕ್ಷ ಮಕ್ಕಳಾಗಿದ್ದು ಹೇಗೆ?
ಅದಕ್ಕೆ ಹೇಳ್ತಾರೆ, ಇದೆಲ್ಲ ಮಾನವರಿಂದ ಆಗುವ ಕೆಲಸ ಅಲ್ಲ, ದೇವರಿಂದ ಆಗುವ ಕೆಲಸ. ಇವತ್ತು ಯಾರ್ಯಾರಿಗೆ ಸಂತಾನ ಆಗುತ್ತೆ ಅದಕ್ಕೆಲ್ಲ ಕೃಷ್ಣನೇ ಕಾರಣ. ಅದಕ್ಕೆ ದೇವರಿಗೇನು ಹೆಸರು ಹೇಳಿ? ಸಂತಾನ ಗೋಪಾಲಕೃಷ್ಣ ಅಂತ. ಗೋಪಾಲಕೃಷ್ಣ ಅವನೇ ಸಂತಾನವನ್ನು ಕೊಡ್ತಾನೆ. ಇವತ್ತು ಯಾರ್ಯಾರಿಗೆ ಸಂತಾನ ಆಗಿದೆ ಅದನ್ನೆಲ್ಲ ದಯಪಾಲಿಸವನು ಕೃಷ್ಣನೇ ಆಗಿದ್ದಾನೆ. ಇಂಥ ಒಂದು ನೋಡಿ, ಆ ಹೆಣ್ಮಕ್ಕಳ ಬದುಕಿನಲ್ಲಿ ಆಗುವ ಅನಾಹುತವನ್ನು ತಪ್ಪಿಸಿ ಅವರಿಗೆ ಬದುಕನ್ನು ಕೊಟ್ಟು, ಸಮೃದ್ಧಿಯನ್ನು ಕೊಟ್ಟು, 10 ಗಂಡು 1 ಹೆಣ್ಣು ಅನ್ನುವ ಮಕ್ಕಳಿನ ಭಾಗ್ಯವನ್ನೂ ಕೊಟ್ಟು, ಜಗತ್ತಿನಲ್ಲಿ ಯಾರೂ ದುಃಖಿತರಾಗಬಾರದು. ಯಾರು ಈ ಮಣ್ಣಿನ ಗುಣಗಳನ್ನು ನಂಬಿಕೊಂಡು ದೇವರು ಧರ್ಮ ಅನ್ನುವ ಜಾಡಿನಲ್ಲಿ ಬದುಕ್ತಾ ಇದ್ದಾರೋ ಅವರಿಗೆಲ್ಲ ಶಾಂತಿ, ಮನಃಶಾಂತಿಯನ್ನು ಘೋಷಿಸಿದ ಜಗದೇಕ ಸ್ವಾಮಿ ಯಾರು ಅಂದರೆ ಕೃಷ್ಣ ಪರಮಾತ್ಮ ಮಾತ್ರ. ಇನ್ಯಾರೂ ಅಂಥವ್ರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ನೀವು ಕಲಿಯುಗದಲ್ಲಿ ಯಾವುದ್ಯಾವುದೋ ವ್ಯಕ್ತಿಗಳನ್ನು, ಮಂತ್ರಿಗಳನ್ನು ನಂಬಿಕೊಂಡ್ರೆ ನಿಮಗೆ ಶಾಂತಿ ಸಮಾಧಾನ ಆಗೋದಿಲ್ಲ. ಸಾಮೂಹಿಕವಾಗಿ ಹೀಗೆ ಸೇರಿ ಸಾಮೂಹಿಕವಾಗಿ ಕೃಷ್ಣ ಮಂತ್ರವನ್ನು ಜಪ ಮಾಡಿ ಜಗತ್ತಿನಲ್ಲಿ ಶಾಂತಿ ಸಮಾಧಾನಗಳು ನಿಮ್ಮಿಂದ ಸಿಗುತ್ತೆ ಅಂತ ಭಾಗವತದಲ್ಲಿ ಶುಕಾಚಾರ್ಯರು ಘೋಷಣೆ ಮಾಡಿದ್ದಾರೆ. ಅದನ್ನು ನಿಮ್ಮಂತಹ ಜನಗಳನ್ನೆಲ್ಲ ನೋಡಿದಾಗ ಇದು ಸತ್ಯ ಅನ್ನಿಸ್ತಾ ಇದೆ. ಸಕಾಲದಲ್ಲಿ ಮಳೆ ಬೆಳೆ ಇವತ್ತೆಲ್ಲ ಆಗ್ತಾ ಇದೆ ಅಂದರೆ ನಮ್ಮ ಮಂತ್ರಿಗಳಿಂದ ಅಲ್ಲ, ಇಂಥ ಭಾಗವತ ಸತ್ಕರ್ಮಗಳಿಂದ ಇಂಥ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅನ್ನೋದರಲ್ಲಿ ಖಂಡಿತ ನಮಗೆ ವಿಶ್ವಾಸ ಇದೆ. ಇಂಥದ್ದು ಪ್ರತಿನಿತ್ಯ ನಡೆಯಬೇಕಾದ ಸಂಗತಿಗಳು ಇದು. ಕೃಷ್ಣನಿಗೆ ಎಂಥ ನೀತಿ ಇತ್ತು ಅಂದರೆ ಎಲ್ಲರಿಗೂ ಸ್ಥಾನಮಾನ ಕೊಟ್ಟಿದ್ದ. ಕೆಲವರು ಕೃಷ್ಣನನ್ನು ಬ್ರಾಹ್ಮಣ ಪಕ್ಷಪಾತಿ ಅಂತ ಹೇಳಿದವರಿದ್ದಾರೆ. ದಾಸಿಪುತ್ರನಾದ ವಿದುರನ ಮನೆಗೆ ಹೋಗಿದ್ದಾನೆ ಕೃಷ್ಣ. ಒಬ್ಬ ಅತ್ಯಂತ ದರಿದ್ರನಾದ ಕುಚೇಲನ ಮನೆಯ ಅವಲಕ್ಕಿಯನ್ನು ತಿಂದಿದ್ದಾನೆ ಕೃಷ್ಣ. ಕುಬ್ಜೆ ಅತ್ಯಂತ ಕೆಳವರ್ಗದ ಹೆಣ್ಮಗಳವಳು, ಅವಳು ಗೂನು ಬೆನ್ನಿನ ಒಂದು ಹೆಣ್ಮಗಳವಳು. ಕೃಷ್ಣನಿಗೆ ಗಂಧವನ್ನೆಲ್ಲ ತೆಗೆದುಕೊಂಡು ಬಂದು ಗಂಧ ಎಲ್ಲ ಮೈಗೆ ಹಚ್ಚಿ ಕೇಳ್ತಾಳೆ, ಕೃಷ್ಣ ಒಂದು ದಿನ ನೀನು ನನಗೂ ಗಂಡ ಆಗ್ತೀಯಾ ಅಂತ. ಆಯಿತು ಅಂದ ಕೃಷ್ಣ. ಯಾರಾದರೂ ಗೂನಿನ ಬೆನ್ನಿನವರು ಬಂದು ಐ ಲವ್ ಯು ಅಂತ ಮೆಸೇಜ್ ಕಳಿಸಿದರೆ ನೀವು ಮದುವೆ ಆಗ್ತೀರಾ? ಕೃಷ್ಣನಿಗೆ ಏನೋ ಪಾಪ ಇವಳದೊಂದು ಅಪೇಕ್ಷೆ ಇದೆ ಅಂತ ಹೇಳಿದ. ನಿನ್ನ ಬೆನ್ನನ್ನು ಸರಿ ಮಾಡ್ತೀನಿ ಅಂದ. ಅವಳ ಕಾಲಿನ ಮೇಲೆ ತನ್ನ ಕಾಲಿಟ್ಟ, ಅವಳ ಗಲ್ಲಕ್ಕೆ ತನ್ನ ಕೈ ಕೊಟ್ಟ, ಒಮ್ಮೆ ಹೀಗೆ ಎತ್ತಿದ, ಭರ್ಜರಿ ಸರ್ಜರಿ ಅಂತ ಅವಳು ಸ್ಟ್ರೈಟ್ ಆದ್ಲಂತೆ. ಇನ್ನು ಯಾವಾಗಲೂ ಹೀಗೆ ಇರ್ತಿ, ನಿನ್ನ ಮನೆಯಲ್ಲಿ ಒಂದು ದಿನ ಇರ್ತೀನಿ ಎಂದ ಕೃಷ್ಣ. ಕೃಷ್ಣ ಅವಳ ಮನೆಯಲ್ಲಿ ಇದ್ದು ಬಂದ ಮೇಲೆ ಅವಳ ಬದುಕಿನ ಎಲ್ಲ ದುಃಖವೂ ಪರಿಹಾರ ಆಯ್ತಂತೆ. ಕುಬ್ಜೆಯ ಮಗನಿಗೆ ವಿಶೋಕ ಅಂತ ಹೆಸರು. ವಿಶೋಕ ಅಂದರೆ ಏನು ಗೊತ್ತಾ? ಅವಳು ಬದುಕಿನಲ್ಲಿ ಶೋಕ ಇಲ್ಲ ಅಂತ ಮಾಡಿ ಬಂದ ಕೃಷ್ಣ. ಎಷ್ಟು ದುಃಖದಲ್ಲಿದ್ಲು ಅವಳು. ಕಂಸ ಎಷ್ಟೆಲ್ಲ ಗೋಳು ಹಾಕ್ಕೊಂಡಿದ್ದ ಆ ಕುಬ್ಜೆಯನ್ನು. ಕುಬ್ಜೆ ಇವತ್ತೂ ಹಾಗೆ ತುಂಬ ದುಃಖಿತರನ್ನು ಕುಬ್ಜರು ಅಂತಲೇ ಕರೆಯೋದು. ತುಂಬ ದುಃಖಿತರು ಶೋಷಿತರನ್ನು ಕುಬ್ಜೆ ಅಂತ ಕರೆಯೋದು. ಅಂಥ ವ್ಯವಸ್ಥೆಯನ್ನು ತಪ್ಪಿಸಿದವನು ಕೃಷ್ಣ. ವಿಶೋಕ ಅವನ ಮುಂದೆ ಭೀಮಸೇನನ ರಥಕ್ಕೆ ಸಾರಥಿ ಆಗ್ತಾನವನು ವಿಶೋಕ. ಎಂತೆಂಥ ಅದ್ಭುತವಾದ ಒಬ್ಬ ಶ್ರುತದೇವ, ಇನ್ನೊಬ್ಬ ಬಹುಲಾಶ್ವ, ಒಬ್ಬ ಚಕ್ರವರ್ತಿ, ಇನ್ನೊಬ್ಬ ದರಿದ್ರ ಬ್ರಾಹ್ಮಣ. ಇಬ್ಬರ ಮನೆಯಲ್ಲೂ ಕೃಷ್ಣ 1 ವಾರ ವಾಸ ಮಾಡಿ ಬಂದ ಅಲ್ಲಿ. ರಾಮ ಕೃಷ್ಣ ಎಲ್ಲ ಅವತಾರಗಳು ಹಾಗೆ. ಮಾಂಸ ತಿನ್ನುವ ಹದ್ದಿಗೆ ಮೋಕ್ಷ ಕೊಟ್ಟವನು ರಾಮ. ಸಂಪಾತಿ ಜಟಾಯು ಮಾಂಸ ತಿನ್ನುವ ಹದ್ದುಗಳು ಯಾವ ಮಾನವ ಜಾತಿಗೆ ಸಂಬಂಧಪಟ್ಟಿಲ್ಲ. ಬೇಡ ಹೊಡೆಯುವ ಒಬ್ಬ ಆ ಗುಹ ಅವನಿಗೆ ರಕ್ಷಣೆಯನ್ನು ಕೊಟ್ಟ. ಕಾಡಿನಲ್ಲಿ ವಾಸ ಮಾಡುವ ಬೇಡತಿ ಶಬರಿ ಅವರಿಗೆ ಮಹತ್ವವನ್ನು ಕೊಟ್ಟ. ಜಾತಿ ಪ್ರತಿಪಾದಕ ಅಲ್ಲ ಕೃಷ್ಣ. ನಮ್ಮ ಭಾಗವತವೂ ಅದನ್ನು ಹೇಳ್ತಾ ಇಲ್ಲ. ಭಾಗವತ ಕರೆ ಕೊಡುತ್ತೆ. ಬ್ರಾಹ್ಮಣರ ಪಾಲಿಗಿರುವುದು ಭಾಗವತ ಅಲ್ಲ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಕಿರಾತ ಹುಣಾಂಧ ಪುಲಿಂದ ಪುಲ್ಕಸ ಆಭೀರ ಕಂಕಾಯವನಾಶಕಾದಯ ಏನ್ಯೇಚ ಪಾಪಾಹ ಯದಪಾಶ್ರಯಾಶ್ರಯಾ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಕಿರಾತ, ಹೂಣ, ಅಂಧ, ಪುಲಿಂದ, ಪುಲ್ಕಸ, ಯವನ, ಶಕ ಇದೆಲ್ಲ ಜಾತಿ. ಇವತ್ತ್ಯಾವ ಜಾತಿ ಇಲ್ಲ. ಅದು ನಾಯಿ ಬೇಯಿಸಿ ತಿನ್ನೋರು, ಏನು ಗುಡ್ಡಗಾಡಿನ ಜನಾಂಗ, ಸಂಸ್ಕಾರಹೀನರು, ಅಂಥವರೆಲ್ಲ ಭಾಗವತವನ್ನು ಕೇಳಿ. ಭಾಗವತಕ್ಕೆ ಭಕ್ತಿ ಪ್ರಧಾನವಾದ ಕಾವ್ಯ, ಇದೊಂದು ಭಕ್ತಿ ಪ್ರಧಾನವಾದ ಶಾಸ್ತ್ರ, ಜಾತಿ ಪ್ರಧಾನವಾದ ಗ್ರಂಥ ಅಲ್ಲ ಇದು ಅಂತ ಶಿಖರಪ್ರಾಯವಾಗಿ ಎಲ್ಲ ಮನುಗಳಿಗೂ ಬೇಕಾದ ಜ್ಞಾನವನ್ನು ಬೋಧನೆ ಮಾಡುವಂತಹ ಸದ್ಗ್ರಂಥವನ್ನು ಸಮಾಜಕ್ಕೆ ನೀಡಿದವನು ಕೃಷ್ಣ ಭಾಗವತರ ತನ್ನ ಮಹಿಮೆಗಳ ಮೂಲಕ. ಹೀಗೆ ಕೃಷ್ಣನ ಅನೇಕ ಮಹಿಮೆಗಳನ್ನು ಭಾಗವತ ಸಂಗ್ರಹ ಮಾಡಿಕೊಂಡು ಬರ್ತಾ ಇದೆ. ಕೊನೆಯ 2 ಸ್ಕಂದಗಳಲ್ಲಿ 11-12 ಸ್ಕಂದಗಳಲ್ಲಿ ಆರಂಭದಲ್ಲಿ ಕೃಷ್ಣನಿಗೆ 16,108 ಅಧಿಕೃತವಾಗಿ ಪತ್ನಿಯರು, ಅನಧಿಕೃತವಾಗಿ ಗೋಪಿಕಾಸ್ತ್ರೀಯರೆಲ್ಲ ಇದ್ದಾರೆ, ಅದು ಬೇರೆ ವಿಷಯ. ಒಂದು ರೀತಿಯಲ್ಲಿ ಇವರು ಯಾರೂ ಅವನ ಪತ್ನಿಯರಲ್ಲ. ಕೃಷ್ಣ ಏಕಪತ್ನಿಯರು ಅದಲ್ಲವಲ್ಲ, ಅವನು ಲಕ್ಷ್ಮಿಯನ್ನು ಬಿಟ್ಟು ಬೇರೆ ಯಾರ ಸಂಘವೂ ಮಾಡೋದಿಲ್ಲ. ಅವರನ್ನೆಲ್ಲ ಅನುಗ್ರಹೋನ್ಮುಖವಾಗಿ ದಯಾದಿಂದ, ಅಯ್ಯೋ ಪಾಪ ಅನ್ನುವ ಕಾರುಣ್ಯದಿಂದ ಅವರನ್ನು ಸ್ವೀಕಾರ ಮಾಡಿದ್ದೇ ವಿನಃ ಭೋಗಕ್ಕೋಸ್ಕರ ಸ್ವೀಕಾರ ಮಾಡಿದ್ದಲ್ಲ. 16,108 ಪತ್ನಿಯರಿಗೆ ಕೊನೆಗೊಂದು ಭ್ರಮೆ ಬರುತ್ತಂತೆ, ಕೃಷ್ಣನಿಗೆ ನಮ್ಮ ದೇಹದ ಸುಖ ಬೇಕಾಗಿತ್ತು ಅಂತ.
ಕೃಷ್ಣ ಅವರನ್ನೆಲ್ಲ ಬಿಟ್ಟು ಹೋಗ್ತಾನೆ. ಅವರ ದೇಹವನ್ನು ಮ್ಲೇಂಛರು ಮುಟ್ಟುತ್ತಾರೆ ಅಂತ ಇದೆ. ಯಾರು? ಯವನರು ಬಂದು ಅವರ ದೇಹವನ್ನು ಮುಟ್ಟುತ್ತಾರೆ. ಕೃಷ್ಣನಿಂದ ಸ್ಪರ್ಶವಾದ ದೇಹವನ್ನು ಅವರು ಯಾಕೆ ಮುಟ್ಟಿದ್ರು ಅಂದರೆ, ಕೃಷ್ಣನಿಗೆ ನಮ್ಮ ದೇಹದ ಸುಖ ಇದೆ ಅಂತ ತಿಳ್ಕೊಂಡ್ರಲ್ಲ, ಅದಕ್ಕೆ ಮುಟ್ಟಿದ್ರಂತೆ. ದೇವರಿಗೆ ಯಾರಿಂದಲೂ ಸುಖ ಇಲ್ಲ. ಸ್ವರಮಣ ಅವನು, ಇನ್ನೊಬ್ಬರಿಗೆ ಸುಖವನ್ನು ಕೊಡುವಂತಹ ಸುಖ ಸಾಗರ. ಅವನು ಜಗತ್ತಿನಿಂದ ಸುಖವನ್ನು ಪಡಿಲಿಕ್ಕೆ ಬಂದವನಲ್ಲ. ಮಥುರಾ ಪಟ್ಟಣವನ್ನು ನಿರ್ಮಾಣ ಮಾಡಿದ, ತಾನು ರಾಜ ಆಗಲಿಲ್ಲ, ಉಗ್ರಸೇನನಿಗೆ ಕೊಟ್ಟ. ಜರಾಸಂಧನನ್ನು ಸಂಹಾರ ಮಾಡಿದ, ಸಹದೇವನಿಗೆ ಪಟ್ಟ ಕೊಟ್ಟ. ನರಕಾಸುರನ ಸಂಹಾರ ಮಾಡಿದ, ಭಗದತ್ತನಿಗೆ ಸಿಂಹಾಸನ ಕೊಟ್ಟ. ದುರ್ಯೋಧನನ ಸಂಹಾರ ಮಾಡಿದ, ಪಾಂಡವರಿಗೆ ರಾಜ್ಯ ಕೊಟ್ಟ. ಕೃಷ್ಣ ನೀನೇನು ಮಾಡ್ತೀಯ ಅಂದರೆ, ಅಹಂ ಸಯೇವ ಗೋಪಾಲಃ, ನಾನೊಬ್ಬ ಗೋವಳ. ನಿಮ್ಮ ಮನೇಲಿ ಏನಾದರೂ ಹಸು ಕಂಜಿ ಏನಾದರೂ ಇತ್ತು ಅಂದರೆ ಅದನ್ನು ಚೆನ್ನಾಗಿ ಅಜಗಳಂತಿದ್ದ ಕರುಗಳ ಗಜಗಳಂತೆ ಮಾಡ್ತೇನೆ ಅಂತ, ಆನೆಗಳ ಥರ ಬೆಳೆಸ್ತೇನೆ. ನಿಮ್ಮನೆ ಹಸುಗಳಿದ್ರೆ ಕೊಡಿ, ನಾನು ಸೇವೆ ಮಾಡ್ತೀನಿ ಎಂದ. ಎಂಥ ಸೇವೆಗೋಸ್ಕರ ಬಂದ ಚಿನ್ಮಯ ಮೂರ್ತಿ ಕೃಷ್ಣ, ಎಂಥ ತ್ಯಾಗಿ. ಇದು ನಮ್ಮ ಭಾರತ ದೇಶದ ತ್ಯಾಗ. ರಾಮ ಸ್ವಾರ್ಥಿಯಾಗಿ ಅಯೋಧ್ಯೆಗೆ ರಾಜನಾಗ್ತೀನಿ ಅಂತ ಕೂತ್ಕೊಳ್ಳಿಲ್ಲ. ನಿನಗೆ ವನವಾಸ ಅಂದಾಗ ಸಂತೋಷದಲ್ಲಿ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿ ಆ ಜಪ ತಪ ಮಾಡುವ ಋಷಿಮುನಿಗಳಿಗೆ ಉಪದ್ರವ ಕೊಡುವ ಜಾಗತಿಕ ಭಯೋತ್ಪಾದಕರನ್ನು, ರಾವಣ ಕುಂಭಕರ್ಣರನ್ನೆಲ್ಲ ಕೊಂದು ಬಂದು ಆಮೇಲೆ ಸಿಂಹಾಸನದಲ್ಲಿ ಕುಳಿತ. ಇವತ್ತು ಮಂತ್ರಿಗಳೇ ಜಾಗತಿಕ ಭಯೋತ್ಪಾದಕರಾದರೆ ನಾವೇನು ಮಾಡಬೇಕು? ಅಂಥ ವಿಷಮ ಸ್ಥಿತಿಯಲ್ಲಿದ್ದೇವೆ. ಇದರ ವಿರುದ್ಧ ಹೋರಾಟಕ್ಕಿರುವಂತಹ ಗ್ರಂಥಗಳು ಯಾವುದು ಅಂದರೆ, ನಮಗೊಂದು ರಾಮಾಯಣ, ಭಾಗವತ, ಮಹಾಭಾರತ, ಇನ್ನೇನೂ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅಂಥ ಆರ್ಷ ಗ್ರಂಥಗಳನ್ನು ಸಮಾಜಕ್ಕೆ ಕೃಷ್ಣ ನೀಡಿದ. ಕೃಷ್ಣನ ಕಾಲದಲ್ಲೇ ಒಂದು ಅಂಥ ಅವಘಡ ನಡೀತಂತೆ. ಏನು ಅಂದರೆ, 16,108 ಪತ್ನಿಯರಲ್ಲಿ ಒಬ್ಬಳು ಜಾಂಬವತಿ ಅಂತ. ಜಾಂಬವತಿಯ ಮಗಳಿಗೆ ಅವನು ಗಂಡನಾಗಿದ್ದಾನೆ. ಯಾರಾದರೂ ಹಾಗೊಂದು ಯೋಚನೆ ಮಾಡಿ ನೋಡುವ, ಕರಡಿಯ ಮಗಳಿಗೆ ಗಂಡನಂತೆ. ಕರಡಿ ಬಂದು ನನ್ನ ಮಗಳನ್ನು ಮದುವೆ ಆಗ್ತೀರಾ ಅಂತ ಕೇಳಿದರೆ, ಅಯ್ಯೋ, ಮನುಷ್ಯರಲ್ಲೇ ನಾವು ಫೋಟೋ ನೋಡಿ ಮದುವೆ ಆಗ್ತೇವೆ. ಅಂಥದ್ದು ಕರಡಿಯ ಮಗಳನ್ನು ಮದುವೆ ಆಗಿದ್ದಾನೆ ಕೃಷ್ಣ. ಅದರಲ್ಲಿ ಒಬ್ಬ ಮಗ ಹುಟ್ಟಿದ, ಸಾಂಬ ಅಂತ. ಸಾಂಬ ಅಂದರೆ ಮತ್ತಾರೂ ಅಲ್ಲ, ಷಣ್ಮುಖನ ಮತ್ತೊಂದು ಅವತಾರ ಸಾಂಬ ಹುಟ್ಟಿದ್ದಾನೆ. ಒಂದು ಕಡೆ ಯಜ್ಞಯಾಗ ನಡೀತಾ ಇದೆ, ಬ್ರಾಹ್ಮಣರ ಅವಹೇಳನ. ಇವತ್ತು ಎಲ್ಲ ಮಾಡ್ತಿರ್ತಾರೆ ಬ್ರಾಹ್ಮಣರ ಅವಹೇಳನ. ಕೃಷ್ಣ ಇದನ್ನು ಕ್ಷಮಿಸಿಲ್ಲ. ಕೃಷ್ಣನಿಗೆ ಬ್ರಹ್ಮಣ್ಯ ದೇವ ಅಂತ ಹೆಸರು, ಬ್ರಾಹ್ಮಣ ಪ್ರಿಯ ಅಂತ ಹೆಸರು. ಬ್ರಾಹ್ಮಣರ ಅವಹೇಳನ, ಯಜ್ಞ ಯಾಗಗಳನ್ನು ಮಾಡ್ತಾ ಇದ್ದಾರೆ. ಸಾಂಬ ಕೇಳಿದಂತೆ, ಅಷ್ಟು ಜನ ಹೋಮ ಮಾಡ್ತಾ ಇದ್ದಾರಲ್ಲ ಋಷಿಮುನಿಗಳು, ಅವರಿಗೆಲ್ಲ ಒಳಗಡೆ ಮಂತ್ರದ ಬಲ ಇದ್ದು ಹೋಮ ಮಾಡ್ತಾ ಇದ್ದಾರಾ? ಸುಮ್ಮನೆ ಎಲ್ಲೆಲ್ಲೋ ಮೊಬೈಲ್ ನೋಡಿಕೊಂಡು ಸ್ವಾಹ ಸ್ವಾಹ ಅಂತ ಆಹುತಿ ಕೊಡುವಂತೆ ಏನಾದರೂ ಅವ್ಯವಸ್ಥೆ ಮಾಡ್ತಾ ಇದ್ದಾರಾ ಅಂತ ಕಿಂಡಲ್ ಮಾಡಿದನಂತೆ ಬ್ರಾಹ್ಮಣರನ್ನು. ಒಳ್ಳೆ ಬ್ರಾಹ್ಮಣರು ಇದ್ದಾರೆ, ಕೆಟ್ಟ ಬ್ರಾಹ್ಮಣರು ಇದ್ದಾರೆ. ಜಾತಿ ಬಗ್ಗೆ ನಾನು ಆಗ್ರಹದಿಂದ ಮಾತನಾಡ್ತಾ ಇಲ್ಲ, ಆದರೆ ಅವರ ಹೃದಯದಲ್ಲಿರುವ ಕೆಟ್ಟ ಭಾವ ನೋಡಿ. ಅಂಥ ಮಾತುಗಳನ್ನು ಆಡಿದಾಗ ಆ ಯಾದವರಲ್ಲಿ ಒಂದು ಮೀಟಿಂಗ್ ಮಾಡ್ತಾರಂತೆ, ನಾವು ಪರೀಕ್ಷೆ ಮಾಡೋಣ ಅಂತ. ಸಾಂಬನಿಗೆ ಒಂದು ವೇಷ ಹಾಕಿದರು. ಈ ಗೋಣಿ ಸುತ್ತುವ ಸಂಪ್ರದಾಯ ಅವತ್ತಿಂದ ಬಂತು, ಇವತ್ತು ನಿಂತಿಲ್ಲ. ಈ ಪರಿಸರದಲ್ಲೆಲ್ಲ ಬೇಕಾದಷ್ಟು ವೇಷ ಹಾಕೋದು ಅಂದರೆ ಗೋಣಿಯೇ ಸುತ್ತಬೇಕು. ಅಷ್ಟು ದೊಡ್ಡ ವೇಷ ಮಾಡಿದರು, ಮೈಯೆಲ್ಲ ದಪ್ಪ 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 ಮಾಡಿದರು. ಮಾಡಿ ಒಂದು ಸೀರೆ ಉಡಿಸಿದರು. ಕರ್ಕೊಂಡು ಬಂದರು ಆ ಬ್ರಾಹ್ಮಣರ ಹತ್ರ. ಅವ್ರ ಹತ್ರ ಕೈ ಮುಗಿದು ಹೇಳ್ತಾರೆ, ನೀವೆಲ್ಲ ತ್ರಿಕಾಲ ಜ್ಞಾನಿಗಳು, ಹಿಂದೆ ಮುಂದೆ ಇವಾಗಿನದ್ದೆಲ್ಲ ಹೇಳುವ ತಾಕತ್ತು ನಿಮ್ಮಲ್ಲಿದೆ. ಇವಳು ಪಾಪ ಹೆಣ್ಮಗಳು, ಅವಳಿಗೆ ನಾಚಿಕೆಯಾಗಿದೆ, 9 ತಿಂಗಳಿಂದ ಗರ್ಭಿಣಿ, ಗಂಡಾಗಬೇಕು ಅಂತ ತುಂಬ ಜಪ ಮಾಡಿದ್ದಾಳೆ. ಅವಳಿಗೆ ಗಂಡಾಗುತ್ತೋ ಹೆಣ್ಣಾಗುತ್ತೋ, ಹೊಟ್ಟೆಲಿರೋದೆಲ್ಲ ಗೋಣಿ ಮಾತ್ರ. ಅವರು ವೇಷ ಹಾಕಿ ಕರ್ಕೊಂಡು ಬಂದದ್ದು. ಕೇಳಿದ್ದೇನಂತ, ಅದು ಗಂಡಾಗುತ್ತಾ ಹೆಣ್ಣಾಗುತ್ತಾ? ಸಿಟ್ಟು ಬಂತು ಅವರಿಗೆ, ಬ್ರಾಹ್ಮಣರಿಗೆ. ಏನು ಬ್ರಾಹ್ಮಣರು ಮಂತ್ರ ಇಲ್ಲದ ನಿರ್ವೀರ್ಯರು ಅಂತ ಭಾವಿಸಿದ್ದಾರ ಇವರು? ಕೃಷ್ಣನ ಕುಲದಲ್ಲಿ ಹುಟ್ಟಿದವರಿಗೆ ಇಂಥ ದುರ್ಬುದ್ಧಿ ಬಂತು ಅಂದರೆ, ಕೃಷ್ಣನ ಕುಲದ ಸಂಬಂಧವೇ ಇಲ್ಲದ ವ್ಯಕ್ತಿಗಳ ತಲೆ ಎಷ್ಟು ಹಾಳಾಗಲಿಕ್ಕಿಲ್ಲ. ಬ್ರಾಹ್ಮಣರ ಅಂತಃಸತ್ವದ ಪರಿಚಯವನ್ನು ಇವರಿಗೆ ಮಾಡಿಸಬೇಕು ಅಂತ ಅಲ್ಲಿರುವಂತಹ ಎಲ್ಲ ಜ್ಞಾನಿಗಳು ಸೇರಿ ಮುಖವನ್ನು ನೋಡಿಕೊಂಡು ಶಪಿಸ್ತಾರೆ. ಇವಳು ಹಡಿತಾಳೆ, ಗಂಡು ಹಡಿಯಲ್ಲ, ಹೆಣ್ಣು ಹಡಿಯಲ್ಲ, ಸಮಸ್ತ ಯಾದವರ ಕುಲವನ್ನು ಜಜ್ಜಿ ಹಾಕುವ ಒಂದು ಒನಕೆಯನ್ನೇ ಹಡಿತಾಳೆ ಹೋಗಿ ಅಂತ ಹೇಳಿದರು. ಬಂದು ನೋಡ್ತಾರೆ, ವೇಷ ಗೋಣಿಯನ್ನು ಬಿಚ್ಚಿದರೆ ಪಟಕ್ಕ ಇಷ್ಟು ದಪ್ಪ ಒನಕೆ ಕೆಳಗೆ ಬೀಳುತ್ತೆ. ಓ, ಬ್ರಾಹ್ಮಣರು ಅಂದರೆ ಸುಮ್ಮನೆ ಅಲ್ಲ, ಅಂತಃಸತ್ವವುಳ್ಳವರು ಬ್ರಾಹ್ಮಣರು. ಆ ಒನಕೆಯನ್ನೇನು ಮಾಡಬೇಕು? ನಾವು ತಪ್ಪು ಮಾಡಿದೆವು. 5-6 ಜನ ಯಾದವರು ಸೇರಿಕೊಂಡು ಮಾಡಿದ ಅಪರಾಧಕ್ಕೆ ಸಮಸ್ತ 164 ಶಾಖೆಗಳಿಂದ ಬೆಳೆದ ಯಾದವ ಕುಲ ಅದು. ವೃಷ್ಣಿ, ಅಂಧಕ, ಭೋಜಕ ಏನೆಲ್ಲ ಇದ್ದಾವೆ ಎಲ್ಲ ಯಾದವ ಕುಲವೇ. 164 ಶಾಖೆಗಳಿಂದ ಬೆಳೆದ ಯಾದವ ಕುಲ, ಲಕ್ಷ ಲಕ್ಷ ಯಾದವರು. ಅವರೆಲ್ಲರ ಸಂಹಾರಕ್ಕೆ ಈ ಒನಕೆ ಕಾರಣ ಆಗುತ್ತೆ ಅಂತ ಹೇಳಿದರು. ನಮ್ಮಿಂದ ಎಷ್ಟು ದೊಡ್ಡ ಅನ್ಯಾಯ ಆಯಿತು ಈ ಬ್ರಾಹ್ಮಣರ ಅವಹೇಳನ ಮಾಡಲಿಕ್ಕೆ ಹೋಗಿದ್ದಕ್ಕೆ. ಇದು ಅವಮಾನ ಮಾಡಬಾರದು. ಮಂತ್ರಶಕ್ತಿ, ಬ್ರಾಹ್ಮಣರನ್ನು ಅವಮಾನ ಮಾಡಿದರೆ ಮಂತ್ರಶಕ್ತಿಯನ್ನು ಅವಮಾನ ಮಾಡಿದ ಹಾಗೆ. ನಮ್ಮ ಭಾರತ ದೇಶದಲ್ಲಿರುವುದೇ ಮಂತ್ರದ ಬಲ. ಸಮಸ್ತ ವೇದಗಳು ಋಷಿಗಳ ತಲೆಯಲ್ಲಿ ಇದೆ.
ಆ ಪರಂಪರೆಯಲ್ಲಿ ಬಂದವರು ಬ್ರಾಹ್ಮಣರು, ಅವರನ್ನು ಅವಹೇಳನ ಮಾಡಬಾರದು. ನಾವು ತಪ್ಪು ಮಾಡಿದ್ದೇವೆ ಅನ್ನೋ ಎಚ್ಚರ ಬಂತು. ಆದರೆ ಪರಿಹಾರ ಇರಲಿಲ್ಲ. ಯಾಕೆಂದರೆ ಮಾಡಿದ ಅನ್ಯಾಯ ಅಷ್ಟು ಘೋರವಾಗಿತ್ತು. ಕೂತ್ಕೊಂಡ್ರು, ಎಲ್ಲ ಯೋಚನೆ ಮಾಡಿ ದೊಡ್ಡ ಒಂದು ದೇವಸ್ಥಾನದಿಂದ ಸಾಣೇಕಲ್ಲು ತೆಗೆದುಕೊಂಡು ಬಂದು ಎಲ್ಲ ಯಾದವರು ಸೇರಿ ಆ ಒನಕೆಯನ್ನು ತೇಯ್ದು 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 ಪುಡಿ ಮಾಡಿ ಸಮುದ್ರಕ್ಕೆ ಎರಚಿಬಿಟ್ರು. ಸ್ವಲ್ಪ ಕೊನೆ ತುಂಡೊಂದು ಉಳಿತು, ಕಬ್ಬಿಣದ ತುಂಡು. ಅದು ಎಷ್ಟೇ ಗಂಧದ ಕೊರಡನ್ನು ತೇಯ್ದರೂ ಕೊನೆಯದೊಂದು ತುಂಡು ಹಾಗೆ ಉಳಿಯುತ್ತೆ. ಅದು ಕೊನೆಗೆ ಯಜ್ಞಕ್ಕೆ ಹಾಕಬೇಕಷ್ಟೇ ಅದನ್ನು. ಆ ತುಂಡೊಂದು ಉಳಿತು. ಅದು ಕಬ್ಬಿಣದ ತುಂಡಿನಿಂದ ಸಹಿತವಾದ ಒಂದು ಬಳೆ ಹಾಕಿರ್ತಾರೆ ಒನಕೆಯಲ್ಲಿ. ಇವತ್ತು ಯಾರಿಗೂ ಒನಕೆಯ ಪರಿಚಯವೂ ಇರುವುದಿಲ್ಲ. ಮಿಕ್ಸಿ ಗ್ರೈಂಡರ್ ಬಂದುಬಿಟ್ಟು ಈ ಒನಕೆ ಬೀಸುಕಲ್ಲು ಯಾವುದೂ ಬರಲಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಅದು ತುಂಬ ಚೆಂದ ಇತ್ತು, ಬೀಸುಕಲ್ಲಿತ್ತು, ಹೀಗೆಲ್ಲ ರುಬ್ಬುವಂತಹ ವ್ಯವಸ್ಥೆ ಇತ್ತು, ರುಬ್ಬಿನ ಕಲ್ಲು. ಇವತ್ತೆಲ್ಲ ಹೊರಟು ಹೋಗಿದೆ. ಮಿಕ್ಸಿ ಗ್ರೈಂಡರ್ ಬಂದೆಲ್ಲ ನಿಂತುಕೊಂಡು ಬಟನ್ನ ಆಪ್ರೇಟ್ ಮಾಡ್ತಾರೆ. ಎಲ್ಲದಕ್ಕೂ ಬಟನ್ ಸಿಸ್ಟಮ್. ಪ್ರೆಸ್ಟೀಜ್ ಅದು. ಅದು ಕುಯ್ ಅಂತ ಅಡಿಗೆ ಮಾಡಿ ಕರಿಯುತ್ತೆ, ಅದು ಪ್ರೆಸ್ಟೀಜ್. ಆಮೇಲೆ ಬಟನ್ ಸಿಸ್ಟಮಲ್ಲಿ ವ್ಯಾಕ್ಯೂಮ್ ಕ್ಲೀನರ್, ಅದು ಸುಯ್ ಅಂತ ಅದೇ ಎಲ್ಲ ಕಸ ಗುಡಿಸುತ್ತೆ. ಆಮೇಲೆ ವಾಷಿಂಗ್ ಮಿಷನ್, ಬಟನ್ ಹಾಕಿದರೆ ಬಟ್ಟೆ ಒಗೆದು ಕೊಡುತ್ತೆ ಅದು. ಆಮೇಲೆ ಲಿಫ್ಟು, ಬಟನಿಂದ ಮೇಲೆ ಮೆಟ್ಲು ಹತ್ತಿಸುತ್ತೆ. ಎಲ್ಲ ಬಟನ್ ಸಿಸ್ಟಮ್. ರಿಮೋಟ್ ಕಂಟ್ರೋಲಿ ಟಿ ವಿ ನೋಡ್ತಾ ಕೂತ್ಕೊಳ್ತೇವೆ. ಕೊನೆಗೆ ಬಟನ್ ಒತ್ತಿದರೆ ರಿಮೋಟ್ ಕಂಟ್ರೋಲಿ ಗಂಡ ಮಾತನಾಡ್ತಾನೆ. ಹೀಗೆಲ್ಲ ವ್ಯವಸ್ಥೆಗಳು ಕಲಿಯುಗದಲ್ಲಿ ಎಲ್ಲ ಹೊರಟೋಯ್ತು. ಅವತ್ತೆಲ್ಲ ಹೆಣ್ಮಕ್ಳಿಗೆ ಆರೋಗ್ಯ ಚೆನ್ನಾಗಿತ್ತು. ಯಾಕೆಂದರೆ ಅವರಿಗೆ ಸೊಂಟ ಎಲ್ಲ ಅಳ್ಳಾಡ್ತಾ ಇತ್ತು ನೋಡಿ, ಬೀಸಬೇಕಾದ್ರೆ ಹೀಗೆಲ್ಲ ಮಾಡಬೇಕಾಗಿತ್ತು. ಇವತ್ತು ಸೊಂಟ ಅಳ್ಳಾಡೋದೇ ಇಲ್ಲ, ಅದೇ ರುಬ್ಬುಕಲ್ಲಾಗಿ ಹೋಗಿದೆ. ಕೊನೆಗೆ ಅದನ್ನು ಯಾರೋ ಬಾಬಾ ರಾಮ್ ಅವರೆಲ್ಲ ಬಂದು ಟಿ ವಿಲಿ ಹೇಳಬೇಕು, ನಿಮ್ಮ ಸೊಂಟ ದಪ್ಪ ಆಗಿದೆ, ಅದಕ್ಕೆ ಈ ರೀತಿ ಯೋಗ ಮಾಡಿ ಅದನ್ನು ಮಾಡಿ. ಕೊನೆಗೆ ಯಾವುದೋ ಒಂದು ಗ್ರೌಂಡಿಗೆ ಹೋಗಿ, ಪಾರ್ಕಿಗೆ ಹೋಗಿ ಅಲ್ಲಿ ಹೀಗಂತಿರ್ತಾರೆ ಹೆಣ್ಮಕ್ಕಳು. ಎಂಥ ಕಲಿಯುಗ ಬಂತು ನೋಡಿ. ಇದು ಪ್ರಾಚೀನ ಸಂಸ್ಕಾರಗಳನ್ನು ಬಿಟ್ಟ ಪರಿಣಾಮ ಇದು ಅನ್ನುತ್ತೆ ಶಾಸ್ತ್ರ. ನಮಗೆ ಯಾವುದರ ಪರಿಚಯ ಇಲ್ಲ. ಇದು ಬೀಸುಕಲ್ಲಿಲ್ಲ, ಒನಕೆ ಇಲ್ಲ, ಯಾವುದೂ ಇಲ್ಲ. ಮಿಕ್ಸಿ ಗ್ರೈಂಡರ್ ಈ ಹಾವಳಿಯಲ್ಲಿ ಬಿದ್ದಿದ್ದೇವೆ. ಇರಲಿ ಬಿಡಿ, ಪರವಾಗಿಲ್ಲ. ಅದು ನಿಮಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟದ್ದು. ನಾನು ಪ್ರಾಸಂಗಿಕವಾಗಿ ಒನಕೆ ಅಂತ ಹೇಳಿದಾಗ ಈ ವಿಷಯ ಹೇಳಿದೆ. ಆ ಒನಕೆಯನ್ನು ತೆಗೆದುಕೊಂಡ್ರು, ಎಲ್ಲ ತೇಯ್ದು ಅದನ್ನು ಸಮುದ್ರಕ್ಕೆ ಬಿಸಾಡಿದರು. ಅಬ್ಬ, ಗೆದ್ದೆವು, ಬ್ರಾಹ್ಮಣರ ಶಾಪ ನಮಗೆ ತಾಗೋದಿಲ್ಲ ಅಂತ ನಿಶ್ಚಯ ಮಾಡಿಕೊಂಡ್ರು. ಮುಂದೆ ಆ ಬ್ರಾಹ್ಮಣರ ಶಾಪಕ್ಕೆ ಸಮಸ್ತ ಯಾದವರು ತುತ್ತಾಗ್ತಾರೆ. ಸಮುದ್ರದ ತೀರದಲ್ಲಿ ಒಂದು ಬಾರಿ ಯಾದವರೆಲ್ಲ ಸೇರಿದರು. ಈ ಸಮುದ್ರದ ತೀರಕ್ಕೆ ಹೋಗೋರಿಗೆಲ್ಲ ಸ್ವಲ್ಪ ಬೇರೆ ಚಟಗಳ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿದೆ, ಅದು ಸಮುದ್ರ ತೀರ, ಬೀಚು ಅಂದರೆ ಏನೆಲ್ಲ ಇರುತ್ತೆ ಅಲ್ಲಿ. ಅದು ಅವತ್ತಿನಿಂದ ಬಂತು. ಅದು ಸಂಪ್ರದಾಯ, ಅದು ಒಂದು ರೀತಿಯಲ್ಲಿ ಅಸತ್ ಸಂಪ್ರದಾಯ. ಆ ತೀರದಲ್ಲಿ ಹೋದವರು ಕೆಲವರು ಪಾನಮತ್ತರಾಗಿದ್ದರು. ಯಾದವರಲ್ಲಿ ಕಳ್ಳು ಕುಡಿಯುವಷ್ಟು ದುರ್ಬುದ್ಧಿ ಬಂದಿತ್ತು. ಅದು ಕಲಿಯುಗದ ಪ್ರಭಾವ. ಮೊದಲು ಹಾಳಾಗೋದು ಒಳ್ಳೊಳ್ಳೆ ವಂಶಗಳೇ ಹಾಳಾಗೋದು. ಅಲ್ಲೇ ಅಂಥ ಒಳ್ಳೊಳ್ಳೆ ಜೀವನದಿಗಳಲ್ಲಿ ಕಶ್ಮಲಗಳ ಪ್ರವೇಶ ಆಗುತ್ತೆ. ಒಳ್ಳೆ ನದಿಗಳಿಲ್ಲ, ಒಳ್ಳೆ ಬ್ರಾಹ್ಮಣರಿಲ್ಲ, ಒಳ್ಳೆ ಹಸುಗಳಿಲ್ಲ. ಇದೆಲ್ಲ ಕಲಿಯುಗದ ಧರ್ಮ. ಆ ಥರ ಆ ಯಾದವರ ಕುಲದಲ್ಲಿ ಆ ಕಳ್ಳನ್ನು ಪಾನ ಮಾಡಿದರು. ಪಾನಮತ್ತರಾಗಿ ಓಡಾಡ್ತಾ ಇದ್ದಾರೆ. ಪರಸ್ಪರ ಯಾದವರಲ್ಲಿ ಕಲಹ ಆರಂಭ ಆಯಿತು. ಕಲಹ ಆರಂಭ ಆದರೆ ಮೊದಲು ಬಾಯಿ ಅಂತ ಶುರು ಆಯಿತು. ಮತ್ತೆ ಕೊನೆಗೆ ಪೆಟ್ಟು, ಕೈಯಲ್ಲೇ ಶುರು ಆಯಿತು. ಕೈ ಸಾಕಾಗಲಿಲ್ಲ. ಕೊನೆಗೆ ಏನಾದರೂ ಬೇಕು ಅಂತ ಹುಡುಕಿದ್ರು. ಸಮುದ್ರದ ತೀರದಲ್ಲಿ ಒಂದು ಏರಕ ಅಂತ, ಅದು ಜೊಂಡುಲ್ಲು ಅಂತ ಕರೀತಾರೆ, ಗಟ್ಟಿಯಾದ ಒಂದು ಕೋಲಿನ ಥರ ಬೆಳೆದಿತ್ತು. ಎಲ್ಲ ಯಾದವರು ಕಿತ್ತುಕೊಂಡ್ರು. ಅದು ಕಿತ್ತುಕೊಂಡಿದ್ದು ಯಾವುದು ಗೊತ್ತೋ? ಒನಕೆಯನ್ನೆಲ್ಲ ತುಂಡು ಮಾಡಿ ಅದನ್ನು ತೇಯ್ದು ಹಾಕಿದ್ರಲ್ಲ, ಅದರ ಕಣಗಳಿಂದ ಸಾವಿರಾರು ಒನಕೆಗಳ ಸೃಷ್ಟಿಯಾಗಿತ್ತಂತೆ ಒಬ್ಬ ಬ್ರಾಹ್ಮಣರ ಶಾಪದ ಪ್ರಭಾವದಿಂದ. ಆ ಎಲ್ಲ ಒನಕೆಗಳನ್ನು ತೆಗೆದು ಪರಸ್ಪರ ಯಾದವರು ಹೊಡೆದಾಡಿ ಲಕ್ಷ ಯಾದವರ ಹನನ ಸಮುದ್ರದ ತೀರದಲ್ಲಿ ನಡೆಯುತ್ತೆ. ಕೃಷ್ಣ ಹೇಳಿದ, ಬ್ರಾಹ್ಮಣರಿಗೆ ಅವಮಾನ ಮಾಡಬೇಡಿ, ಇದರ ಪರಿಣಾಮ ಹೀಗೆ. ಕೊನೆಗೆ ಯಾದವರಲ್ಲಿ ಕೃಷ್ಣನೂ ಸೇರಿಕೊಂಡಿದ್ದಾನೆ. ಅವನು ತನ್ನ ಅವತಾರ ಕಾರ್ಯವನ್ನು ಮುಗಿಸಬೇಕು ಅಂತ ಸಂಕಲ್ಪ ಮಾಡಿದ. ನಾನು ಹೋಗ್ತೇನೆ, ಯಾಕೆಂದರೆ ವಿಪ್ರಶಾಪದಲ್ಲಿ ಯಾದವರು ಅಂತಿದ್ಮೇಲೆ ನಾನು ಯಾದವರ ಕುಲದಲ್ಲೇ ಇದ್ದವನಲ್ವಾ. ಆ ಸಮಯದಲ್ಲಿ ಕೃಷ್ಣನೂ ತಯಾರಾಗಿದ್ದಾನೆ ಅಂತ ಗೊತ್ತಾದಾಗ ಉದ್ಧವ ಅಂತ ಕೃಷ್ಣನಿಗೊಬ್ಬ ಏಕಾಂತ ಭಕ್ತ. ಉದ್ಧವ ಯಾರು ಅಂತ ನಿಮಗೆ ಪೂರ್ಣ ಪರಿಚಯ ಮಾಡಿಸಲಿಕ್ಕಾಗೋದಿಲ್ಲ. ದ್ರೋಣಾಚಾರ್ಯರ ಪರಿಚಯ ನಿಮಗೆಲ್ಲ ಇದೆ, ಪಾಂಡವರಿಗೆಲ್ಲ ಗುರುಗಳಾದವರು ಅಂತ. ದ್ರೋಣಾಚಾರ್ಯರು ಯಾರು ಅಂದರೆ ದೇವಲೋಕದ ಬೃಹಸ್ಪತ್ಯಾಚಾರ್ಯರಿದ್ದಾರಲ್ಲ, ಅವರೇ ದ್ರೋಣಾಚಾರ್ಯರಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ದೇವರು ಒಬ್ಬನೇ ಬರೋದಿಲ್ಲ, ಬರಬೇಕಾದ್ರೆ ತನ್ನೆಲ್ಲ ಪರಿವಾರ ದೇವತೆಗಳನ್ನು ಒಂದೊಂದು ರೂಪದಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಬೇಕಾದರೆ ಮನೆಗೆ ಸ್ವಾಮಿಗಳನ್ನ ಕರೆದು ನೋಡಿ, ಸ್ವಾಮಿಗಳೇ ಬನ್ನಿ ಅಂದರೆ ಹಿಂದುಗಡೆಯಿಂದ 3 ವ್ಯಾನ್ ಬರುತ್ತೆ. ಬಂದ ಮೇಲೆ ಗೊತ್ತು ನಿಮಗೆ. 70 ಜನ ಎಲ್ಲ ಶಿಷ್ಯರು ಎಲ್ಲ ಬಂದು ಇಳಿದ ಮೇಲೆ ಕೊನೆಗೆ ನಮ್ಮ ಮನೆಯಲ್ಲಿ ನಾವಿದ್ದೇವೆ, ಅವ್ರ ಮನೇಲಿ ನಾವಿದ್ದೇವೆ ಗೊತ್ತಾಗೋದಿಲ್ಲ. ಹಾಗೆ ದೇವರು ಬರಬೇಕಾದರೂ ಹಾಗೆ, ತಾನು ಒಬ್ಬನೇ ಬರೋದಿಲ್ಲ. ಎಲ್ಲ ಪರಿವಾರದವನ್ನು ಕರೆದುಕೊಂಡು ಬಂದ ಕೃಷ್ಣ. ಅದರಲ್ಲಿ ಎಲ್ಲರೂ ಇದ್ದರು. ಯಾರ್ಯಾರಿದ್ರು? ಯಮಧರ್ಮ, ಅವನೇ ಧರ್ಮರಾಜ. ಮುಖ್ಯ ಪ್ರಾಣ ಆಂಜನೇಯ, ಅವನೇ ಭೀಮಸೇನ. ಆಮೇಲೆ ಇಂದ್ರ, ಅವನೇ ಅರ್ಜುನ ಆಗಿದ್ದಾನೆ. ಅಶ್ವಿನಿ ದೇವತೆಗಳು, ಒಂದು ದೊಡ್ಡ ಯಾತ್ರೆ ಅಂತಿದ್ದಾಗ ಡಾಕ್ಟ್ರು ಬೇಕಲ್ಲ, ಕರ್ಕೊಂಡು ಬಂದಿದ್ದ ಅಶ್ವಿನಿ ದೇವತೆಗಳು. ಅವರು ಅಶ್ವಿನಿ ದೇವತೆಗಳೇ ಟ್ವಿನ್ಸ್, ನಕುಲ ಸಹದೇವರಾಗಿದ್ದಾರೆ. ಅದಾದಮೇಲೆ ಈಚೆಯಿಂದ ದ್ರೋಣಾಚಾರ್ಯರು,
ಯಾರು ಅವರು? ಸಾಕ್ಷಾತ್ ಬೃಹಸ್ಪತಿಗಳ ಅವತಾರ. ಭೀಷ್ಮಾಚಾರ್ಯರು ದ್ಯುನಾಮಕ ವಸುವಿನ ಅವತಾರ. ಅದಿತಿ ಕಶ್ಯಪರು ಅವರೇ ಇಲ್ಲಿ ವಸುದೇವ ದೇವಕಿಯರು. ಆಮೇಲೆ ದ್ರೋಣ ಅನ್ನುವ ವಸು ಅವನೇ ನಂದರಾಜ. ಧರ ಅನ್ನುವ ದೇವಿ ಅವಳೇ ಯಶೋಧಾದೇವಿ. ಹೀಗೆ ಎಲ್ಲ ದೇವತೆಗಳ ಪರಿವಾರವನ್ನು, ಶೇಷ ಮಹಾಶೇಷ ಅವನೇ ಬಲರಾಮ, ಸಾಂಬ ಅವನೇ ಜಾಂಬವಂತ, ಹೀಗೆ ಎಲ್ಲ ತನ್ನ ಪರಿವಾರದವರನ್ನೆಲ್ಲ, ಪ್ರದ್ಯುಮ್ನ, ಕಾಮ ಎಲ್ಲರನ್ನೂ ಕರೆದುಕೊಂಡು ಬಂದಿದ್ದಾನೆ ಕೃಷ್ಣ. ಎಲ್ಲ ಪರಿವಾರದವರಲ್ಲಿ ಈ ಬೃಹಸ್ಪತ್ಯಾಚಾರ್ಯರ ಅವತಾರ ಒಂದು ದ್ರೋಣಾಚಾರ್ಯರು, ಇನ್ನೊಂದು ಉದ್ಧವ. ಯಾಕೆಂದರೆ ದ್ರೋಣಾಚಾರ್ಯರಿಗೆ ಒಂದು ಮನಸ್ಸಿನಲ್ಲಿ ವ್ಯಥೆ ಇತ್ತಂತೆ. ನಾನು ಪಾಂಡವರಿಗೂ ಪಾಠ ಹೇಳಿಕೊಟ್ಟಿದ್ದೇನೆ, ಕೌರವರಿಗೂ ಪಾಠ ಹೇಳಿಕೊಟ್ಟಿದ್ದೇನೆ, ಆದರೆ ಅನ್ನದ ಋಣಕ್ಕೆ ಬದ್ಧನಾಗಿ ಕೌರವರ ಪಕ್ಷಪಾತಿಯಾಗಿದ್ದೇನೆ ಎನ್ನುವ ಬೇಸರ ಇತ್ತಂತೆ. ಅದಕ್ಕೆ ಡಬಲ್ ಆ್ಯಕ್ಟಿಂಗ್ ಅದು. ಒಂದು ದ್ರೋಣಾಚಾರ್ಯರು, ಇನ್ನೊಂದು ಉದ್ಧವ. ಉದ್ಧವ ಯಾವಾಗಲೂ ಕೃಷ್ಣನ ಭಜಕ. ಅವನು ದೇವರ ಸ್ಮರಣೆ ಜಪ ತಪ ಬಿಟ್ಟು ಮತ್ತೇನೂ ಮಾಡ್ತಾ ಇರಲಿಲ್ಲ. ಅಂತಹ ಏಕಾಂತ ಭಕ್ತ. ಯಾದವರ ಶಾಪದ ಹಿನ್ನೆಲೆಯಲ್ಲಿ ಕೃಷ್ಣ ತನ್ನ ಅವತಾರ ಕಾರ್ಯವನ್ನು ಪರಿಸಮಾಪ್ತಿ ಮಾಡಿಕೊಂಡು ಹೋಗಲಿಕ್ಕೆ ತಯಾರಾದಾಗ ಉದ್ಧವ ಕಾಲು ಹಿಡಿತಾನಂತೆ. ಕೃಷ್ಣ ದಮ್ಮಯ್ಯ, ನಮ್ಮನ್ನು ಬಿಟ್ಟು ಹೋಗಬೇಡ, ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡ. ಜಗತ್ತಿನಲ್ಲಿ ಯಾವ ಸಮಸ್ಯೆಗಳು ಬರಲಿ, ನಮಗೊಂದೇ ಒಂದು ಮಾತ್ರೆ ಗೊತ್ತಿತ್ತು, ಒಂದೇ ಒಂದು ಮಂತ್ರ ಗೊತ್ತಿತ್ತು, ಅದು ಕೃಷ್ಣ ಅನ್ನುವ ಮಂತ್ರ. ಇವತ್ತು ನೀನು ಕಣ್ಮರೆ ಆದರೆ ನಮ್ಮ ದೇಶದಲ್ಲಿ ತುಂಬ ದೊಡ್ಡ ಹಾನಿಯಾಗುತ್ತೆ, ನಮ್ಮ ಪರಿಹಾರಕ್ಕೆ ಬೇಕಾದ ಮಾರ್ಗದರ್ಶನ ಇಲ್ಲ ಅಂತ ಆಗುತ್ತೆ. ದಮ್ಮಯ್ಯ ನೀನು ಮಾತ್ರ ಹೋಗಬಾರದು ಅಂತ ಬಲವಾಗಿ ಕಾಲನ್ನು ಹಿಡಿದು ಗಳಗಳ ಅಳುತ್ತಾನೆ ಉದ್ಧವ. ಅವನಾಡುವ ಮಾತು, ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಕೃಷ್ಣ, ನೀನು ತಿಂದ ಎಂಜಲನ್ನು ತಿನ್ನುವವರು ನಾವು, ನೀನು ಹಚ್ಚಿಕೊಂಡಿರುವ ಗಂಧವನ್ನು ಪ್ರಸಾದ ಅಂತ ಮೈಗೆ ಮೆತ್ತುಕೊಳ್ಳುವವರು ನಾವು. ಇವತ್ತೆಲ್ಲ ದೇವಳದಲ್ಲಿ ನಮ್ಮ ಮೈಯಲ್ಲೇನಾದರೂ ಒಂದು ಒಳ್ಳೆಯ ಭೂಷಣಗಳಿತ್ತು ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಪ್ರಸಾದ ಅಂತ ಹಚ್ಚಿಕೊಳ್ಳುತ್ತೇವೆ. ಅಂದ್ರೇನು? ದೇವರ ಎಂಜಲು, ದೇವರ ಮೈಯ ಕಣಗಳನ್ನು ನಮ್ಮ ಮೈಗೆ ಅಂಟಿಸಿಕೊಳ್ಳುವ ಸಂಪ್ರದಾಯ, ಅದನ್ನು ಹೇಳಿಕೊಟ್ಟವನೇ ಉದ್ಧವ. ನಿನ್ನ ಎಂಜಲು, ನಿನ್ನ ಮೈಯ ಅಲಂಕಾರ, ನೀನು ಹಾಕಿಕೊಂಡ ಬಟ್ಟೆ, ಇದರಲ್ಲಿ ಬದುಕ್ತೇನೆ. ನೀನು ಉಪಯೋಗಿಸದ ಯಾವ ಪದಾರ್ಥಗಳು ನನಗೆ ಬೇಡ. ಇದು ನಮ್ಮ ಸಂಪ್ರದಾಯ. ಇದು ಏನನ್ನು ಮನೆಗೆ ತಂದರೂ ಒಮ್ಮೆ ಕೃಷ್ಣಾರ್ಪಣ ಅನ್ನೋದು ಮಧ್ವಾಚಾರ್ಯ ಹೇಳಿಕೊಡ್ತಾರೆ. ಬರೀ ತಂದ ಪದಾರ್ಥಗಳಲ್ಲ, ಮನೇಲಿರುವ ಹೆಂಡತಿ, ಮಕ್ಕಳು, ನಿಮ್ಮ ಅಣ್ಣ ತಮ್ಮಂದಿರೋ, ಚಿಕ್ಕಪ್ಪ, ಅಜ್ಜ, ಮನೇಲಿ ಯಾರ್ಯಾರಿದ್ದೀರೋ ಬೆಳಿಗ್ಗೆ ಒಂದು ಸಲ ಎಲ್ಲ ದೇವರ ಮುಂದೆ ನಿಂತು ಆ ಮನೆ ಯಜಮಾನ ಹೇಳಬೇಕಂತೆ, ದೇವರೇ ಇವರೆಲ್ಲ ನಿನ್ನ ಸೇವಕರು ಅಂತ ದೇವರಿಗೆ ಕೃಷ್ಣಾರ್ಪಣ ಅಂತ ಅವರನ್ನೂ ಸಮರ್ಪಣೆ ಮಾಡಬೇಕಂತೆ. ಹೆಂಡತಿ ಮಕ್ಕಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅಂದರೆ ನೀನು ಕೊಟ್ಟದ್ದು. ಇದು ನಮ್ಮ ಭಾರತೀಯರ ಸಂಸ್ಕೃತಿ. ಇದನ್ನು ಉದ್ಧವ ಹೇಳ್ತಾನೆ. ದಾಸರು ಹೇಳಿಕೊಡ್ತಾರಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನಾವು ಸ್ವಾರ್ಥಿಗಳಲ್ಲ ಭಾರತೀಯರು. ಒಂದು ಪಡೆದರೆ 10 ಕೊಡುವ ಔದಾರ್ಯ ಉಳ್ಳವರು ಯಾರು ಅಂದರೆ ಅದು ಭಾರತೀಯರು ಮಾತ್ರ. ಇಂಥ ಸಂಸ್ಕೃತಿಗಳು ಭಾಗವತದಲ್ಲಿದ್ದಾವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ಹುಟ್ಟುತ್ತೇನು ತರಳಿಲ್ಲ, ಸಾಯುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತಿ ದೇಹ ಅಂತಾರೆ ಕನಕದಾಸರು. ಹುಟ್ಟುತ್ತಾ ಯಾರಾದರೂ ಹಿಡ್ಕೊಂಡು ಬಂದಿದ್ದೇವಾ? 5 ಪೈಸಾ ದುಡ್ಡು ತಂದಿಲ್ಲ. ಆಮೇಲೆ ದೊಡ್ಡವರಾದ್ಮೇಲೆ ಏನು ಶ್ರೀಮಂತಿಕೆ, ಏನು ಗರ್ವ ಇಲ್ಲ. ಯಾರದ್ದು? ಹೋಗಬೇಕಾದ್ರೂ ಏನು ಹಿಡ್ಕೊಂಡು ಹೋಗಲ್ಲ. ಜಗತ್ತಿನ ಮಹಾದೊಡ್ಡ ಗಟ್ಟಿಗ ಅಲೆಕ್ಸಾಂಡರ್ ಸಾಯಬೇಕಾದ್ರೆ ಹೇಳಿದ್ನಂತೆ, ನನ್ನ ಹೆಣವನ್ನು 2 ಕೈಗಳನ್ನು ಹೊರಗೆ ಹಾಕಿ ನನ್ನನ್ನು ಹೂತು ಹಾಕಿ ಅಂತ. ಯಾಕೆಂದರೆ ಅಲೆಕ್ಸಾಂಡರ್ ಎಲ್ಲ ದೇಶಗಳನ್ನು ಗೆದ್ದ, ಸಾಯಬೇಕಾದ್ರೆ ಏನೂ ತೊಗೊಂಡು ಹೋಗಲಿಲ್ಲ ಅಂತ ಜಗತ್ತಿಗೊಂದು ಆದರ್ಶ ಗೊತ್ತಾಗಲಿ ಅಂತ. ಅಂಥವನ ಹೃದಯದಲ್ಲೂ ಒಂದು ವೇದಾಂತದ ಸಂಚಾರವನ್ನು ಮಾಡಿಸಿದ ಪುಣ್ಯಭೂಮಿ ನಮ್ಮ ಭಾರತ ದೇಶ. ಅಂತಹ ಒಂದು ತ್ಯಾಗದ ಭಾವ ಬೇಕು. ಇವತ್ತು ನಮ್ಮ ಮಕ್ಕಳಿಗೆಲ್ಲ ಶಾಲೆಗೆ ಹೋದರೆ ಇದು ಯಾವ ಪಾಠ ಹೇಳಿಕೊಡಲ್ಲ. ಹಿಂದೆಲ್ಲ ಸಂಗೀತ ಪಾಠಶಾಲೆ ಅಂದರೆ ಮೊದಲನೇ ಶ್ಲೋಕವೇ ಇದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ, ಹರಿಯ ಕರುಣದೊಳಾದ ಭಾಗ್ಯವ. ಇಂಥ ಚಿಂತನೆಗಳಿತ್ತು. ಇವತ್ತು ಅದೆಲ್ಲ ಇದೆ. ಮಕ್ಕಳಿಗೆ ಭಗವದ್ಗೀತೆ ಪಾಠ ಇಲ್ಲ. ದೊಡ್ಡ ಅಭಿಯಾನ ಆಗುತ್ತೆ, ಭಗವದ್ಗೀತೆ ಪಾಠ ಹೇಳಬೇಡಿ, ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡಿ ಎನ್ನುತ್ತೆ ಇವತ್ತಿನ ಸರ್ಕಾರ. ಎಂಥ ದಟ್ಟತನದಲ್ಲಿದ್ದೇವೆ ನಾವು. ಧರೆಯ ಭೋಗವನ್ನು ನಂಬಿ ಹರಿಯ ಮರೆತು ಕೆಡಲಿಬೇಡ, ಧರೆಯ ಭೋಗ ಕನಸಿನಂತೆ ಕೇಳೋ ಮಾನವ. ಧರೆಯ ಭೋಗಗಳೆಲ್ಲ ಶಾಶ್ವತ ಅಲ್ಲ. ಪ್ರಾಯ ಆದವರಿಗೆಲ್ಲ ಗೊತ್ತು ಈ ಪದ್ಯ. ತಿರುಕನ ಕನಸು ಅಂತ ಒಂದು ಪದ್ಯ ಇತ್ತು. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಕುಳಿತುಕೊಂಡು ಅಲ್ಲೇ ಒಂದು ಕನಸ ಕಂಡನು ಅಂತ ಒಬ್ಬ ತಿರುಕನ ಕನಸು ಅಂತ. ಅದರ ಪಲ್ಲವಿ ಏನು ಅಂದರೆ, ಧರೆಯ ಭೋಗ ಶಾಶ್ವತ ಅಲ್ಲ, ಹರಿಯನ್ನು ನಂಬಿ ಬದುಕು, ಧರೆಯನ್ನು ನಂಬಿ ಬದುಕಬೇಡ ಅನ್ನುವ ಆದರ್ಶ ತಿರುಕನ ಕನಸಿನ ಆದರ್ಶದಲ್ಲೇ ಇದೆ. ಇವತ್ತು ನಮಗೆ ಅಂಥ ಮೌಲಿಕ ಶಿಕ್ಷಣಗಳ ವಂಚನೆ ಆಗಿದೆ. ಮನೆಗೆ ಪುರೋಹಿತರು ಬರ್ತಾರೆ, ಮಂತ್ರಗಳನ್ನು ಹೇಳ್ತಾರೆ. ಹೇಳುವ ಮಂತ್ರಗಳೆಲ್ಲ ತ್ಯಾಗದ ಮಂತ್ರಗಳೇ. ಅವ್ರು ಹೇಳ್ತಾರೆ ಪಕ್ಕದವರಿಗೆ, ಇಂಗಳು ತ್ಯಾಗ ಪಣ್ಲೆ ಏನು ಮಂತ್ರ ಪಣ್ಪೆ ಅಂತ, ನೀವು ತ್ಯಾಗ ಹೇಳಬೇಕು ಅಂತ. ಏನು ತ್ಯಾಗ ಅಂದರೆ, ಇದಂ ಪ್ರತಿಯೊಂದು ಮಂತ್ರದಲ್ಲಿಯೂ ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ನ ಮಮ,
ಇದು ಇಂದ್ರನಿಗೇ ಕೊಟ್ಟದ್ದು, ನನಗೆ ಸ್ವಾರ್ಥ ಇಲ್ಲ, ನನಗೆ ಸ್ವಾರ್ಥ ಇಲ್ಲ, ನನಗೆ ಸ್ವಾರ್ಥ ಇಲ್ಲ. ಕೊನೆಗೊಂದು ಪಟ್ಟಿ ರೆಡಿಯಾಗಿರುತ್ತೆ, ಅದು ಬೇರೆ ವಿಷಯ. ಬೇಡ ಅಂದರೂ ಪುರೋಹಿತರು ಹೇಳ್ತಾರೆ, ನಿಮಗೆ ಇದೆಲ್ಲ ಆಗಲಿ ಅಂತ ಹೇಳ್ತಾರೆ, ಅದು ಬೇರೆ ವಿಷಯ. ತ್ಯಾಗ, ಇಂದ್ರಾಯ ಸ್ವಾಹ, ನಾನು ಗಳಿಸಿದ ಸಂಪತ್ತೆಲ್ಲ ಇದು ಇಂದ್ರನಿಗೆ, ಇದು ಚಂದ್ರನಿಗೆ, ಇದು ರುದ್ರನಿಗೆ, ಇದು ವಿಷ್ಣುವಿಗೆ, ಇದು ಬ್ರಹ್ಮನಿಗೆ, ಇದು ತ್ಯಾಗದ ಬುದ್ಧಿ. ಇದು ಭಾರತೀಯರ ಸಂಸ್ಕೃತಿ, ಇನ್ಯಾರಲ್ಲೂ ಇಲ್ಲ. ಈ ಥರ ತ್ಯಾಗದಿಂದ ನಿನ್ನ ದಯದಿಂದ ಬದುಕಿದವನು ಅಂತಾನೆ ಉದ್ಧವ. ಇವತ್ತು ನಮ್ಮ ಮಂತ್ರಗಳೆಲ್ಲ ಬೇರೆ ಆಗಿದೆ. ಇಂದ್ರಾಯ ಸ್ವಾಹ ಇಲ್ಲ, ಚಂದ್ರಾಯ ಸ್ವಾಹ ಇಲ್ಲ. ಪ್ರತಿಯೊಬ್ಬರು ಯಜಮಾನ ಹೇಳುವ ಮಂತ್ರಗಳು ಬೇರೆ, ಅನ್ವಾದಾನ ಕ್ರಮ ಬೇರೆ. ಪತ್ನಿ ಸ್ವಾಹ ಪತ್ನಿ ಇದಂ ನಮಮ, ಅವಳ ಹೆಸರಲ್ಲೊಂದಷ್ಟು ಆಸ್ತಿ. ಆಮೇಲೆ ಗೃಹಾಯ ಸ್ವಾಹ ಗೃಹಾಯ ಇದಂ ನಮಮ, ಪುತ್ರಾಯ ಸ್ವಾಹ ಪುತ್ರಾಯ ಇದಂ ನಮಮ. ಹೀಗೆ ಆತ್ಮಾಯ ಸ್ವಾಹ ಆತ್ಮಾಯ ಇದಂ ನಮ, ಆತ್ಮನೇ ಸ್ವಾಹ ಆತ್ಮನೇ ಇದಂ ನಮಮ. ಕೊನೆಗೆ ದೇವರು ಅಂತಾನೆ ಇದೆಲ್ಲ ಸ್ವಾರ್ಥಾಯ ಸ್ವಾಹ ಆಗ್ತಾ ಇದೆ. ಅವನೊಂದು ಆಹುತಿ ಕೊಡ್ತಾನೆ ದೇವರಿಗೆ, ಫೈನಲ್ಲು ಕ್ಲೈಮ್ಯಾಕ್ಸು, ಅನರ್ಥಾಯ ಸ್ವಾಹ ಅನರ್ಥಾಯ ಇದಂ ನಮಮ. ಬರೀ ಸ್ವಾರ್ಥಿಗಳಾದರೆ ನಮ್ಮ ಬದುಕಿನಲ್ಲಿ ಅನರ್ಥ ಆಗುತ್ತೆ. ನಮಗೆ ದೇವರನ್ನ ಪೂಜೆ ಮಾಡುವ ಇವತ್ತು ಏಕಾಗ್ರತೆ ಇಲ್ಲ. ಎಲ್ಲರಿಗೂ ಗಡಿಬಿಡಿ, ಶಾಲೆಗೆ ಹೋಗಬೇಕು ನೋಡಿ, ಇನ್ನೆಲ್ಲೋ ಕೆಲಸಕ್ಕೆ ಹೋಗಬೇಕು. ಒಂದು ಭಾರತೀಯರ ಸಂಸ್ಕೃತಿ, ಒಂದು ದೇವರಿಗೆ ನಮಸ್ಕಾರ, ಒಂದು ಪೂಜೆ ಇವತ್ತಿಲ್ಲ. ನಮ್ಮ ಮಂತ್ರವೇ ಬೇರೆ, ಅರ್ಜೆಂಟ್ ಆವಾಹಯಾಮಿ ಪರ್ಮನೆಂಟ್ ಸ್ಥಾಪಯಾಮಿ ಮಂತ್ರಗಳು. ದೇವರೇ ಅರ್ಜೆಂಟು, ಭಟ್ರಿಗೆ ಮೊದಲೇ ಹೇಳೋದು, ಚೂರು ಏನು ಪೋರೆ ಉಂಡು ಅರ್ಜೆಂಟ್ ಆವಡಾವೆ ಅಂತ ಮೊದಲು. ನಮಗೆ ಸ್ಥಿರ ಸೊತ್ತಿದೆ, ಚರ ಸೊತ್ತಿದೆ, ಯಾರಿಗೂ ಪುರುಸೊತ್ತಿಲ್ಲ. ಇಂಥ ಕಲಿಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ. ಉದ್ಧವ ಹೇಳ್ತಾನೆ, ಈ ಮಣ್ಣಿನಲ್ಲಿ ಇಂಥ ದೇಹವನ್ನು ನಾವು ಪಡೆದದ್ದು ಪ್ರಾಣಿಗಳಾಗಿ ಅಲ್ಲ, ಪಕ್ಷಿಗಳಾಗಿ ಅಲ್ಲ. ಹೊಟ್ಟೆನ ತುಂಬಿಸಲಿಕ್ಕೆ ಮನುಷ್ಯ ಜನ್ಮ ಬೇಕಾಗಿಲ್ಲ, ಪ್ರಾಣಿಗಳು ಹೊಟ್ಟೆ ತುಂಬಿಸಿಕೊಳ್ಳುತ್ತೆ. ಮಾತನಾಡಲಿಕ್ಕೆ ಮತ್ತು ಮಾತಿನ ಶಕ್ತಿ ಏನಿದೆ ಅದು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಬೇಕಾಗಿಲ್ಲ. 84 ಲಕ್ಷ ಯೋನಿಗಳಲ್ಲಿ ಯಾವ ಪ್ರಾಣಿಗೂ ಮಾತನಾಡಲಿಕ್ಕೆ ಬರೋದಿಲ್ಲ, ಇಂಥ ನಾಲಿಗೆ ಇಲ್ಲ. ಮನುಷ್ಯನಿಗೆ ನಾಲಿಗೆ ಕೊಟ್ಟಿದ್ದಾರೆ, ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ನಾಲಿಗೆ ಕೊಟ್ಟದ್ದಲ್ಲ. ದಾಸರು ಹೇಳ್ತಾರೆ, ಒಡಲ ಜಾಂಗಟೆಯ ಮಾಡಿ ನುಡಿಯುವ ನಾಲಿಗೆಯ ಪಿಡಿದು ಬಿಡದೆ ಢಣಾರೆಂದು ಕುಣಿದು ಚಪ್ಪಳಿಕ್ಕುತ್ತ. ಒಮ್ಮೆ ಗಟ್ಟಿಯಾಗಿ ಹರಿ ಹರಿ ಅಂದರೆ ಎಲ್ಲ ಪಾಪಗಳ ನಾಶ ಆಗುತ್ತಂತೆ. ನಾನೊಬ್ಬನೇ ಹೇಳ್ತಾ ಇದ್ದೀನಿ ಎನ್ನಿಸ್ತಾ ಇದೆ, ನೀವು ಒಮ್ಮೆ ಗಟ್ಟಿಯಾಗಿ ಹೇಳಿ, ಹರಯೇ ನಮಃ. ನೋಡಿ, ನಾನೇನು ಒತ್ತಾಯ ಮಾಡ್ತಾ ಇಲ್ಲ, ನೀವು ಪಾಪ ಮಾಡಿದ್ದೀನಿ ಅಂತ ಅನಿಸಿದರೆ ಗಟ್ಟಿಯಾಗಿ ಹೇಳಿ, ಇಲ್ಲಾಂದರೆ ಮೆಲ್ಲ ಹೇಳಿಲ್ದೇನೆ ಇದ್ದರೆ ಸೈಲೆಂಟ್ ಮೋಡಿಗೆ ಹೋಗಿ, ನನಗೇನು ಬೇಸರ ಇಲ್ಲ. ಹರಯೇ ನಮಃ, ಗ್ಯಾರಂಟಿ ಆಯಿತು ನೀವು ಪಾಪ ಮಾಡಿದ್ದೀರಿ ಅಂತ. ಆದ್ದರಿಂದ ಇನ್ನೊಂದು ಬಾರಿ ಗಟ್ಟಿಯಾಗಿ ಹೇಳಿ, ಎಲ್ಲ ಪಾಪ ಹರಿನಾಮ ಸ್ಮರಣೆಯಿಂದ ಹೊರಟು ಹೋಗುತ್ತೆ. ಹರಯೇ ನಮಃ, ಇವಾಗ ಪರಿಶುದ್ಧ. ಇಂಥ ಮಾತನ್ನು ಉದ್ಧವ ಹೇಳ್ತಾನೆ, ನಿನ್ನ ನಾಮಸ್ಮರಣೆಯಿಂದ ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡವನು ನಾನು ಕೃಷ್ಣ, ನನಗಂಥ ಬದುಕನ್ನು ಕೊಡು, ತ್ಯಾಗದ ಬದುಕನ್ನು ಕೊಡು, ಸ್ವಾರ್ಥದ ಬದುಕನ್ನು ನನಗೆ ಕೊಡಬೇಡ. ನಿನ್ನ ಪಾದವನ್ನು ಬಿಟ್ಟು ನಾನು ಬದುಕೋದಿಲ್ಲ ಕೃಷ್ಣ. ಒಂದು ವೇಳೆ ನಾನು ಇಷ್ಟೊಂದು ನಿನ್ನಲ್ಲಿ ಭಿನ್ನಣವನ್ನು ಸಲ್ಲಿಸಿದಾಗಲೂ, ನಿನ್ನ ಪಾದಕ್ಕೆ ಪಡುಮೊಟ್ಟಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಗಲೂ ಕೂಡ ನೀನು ಕೊಡಲಿಲ್ಲ ಅಂತ ಆದರೆ ಕೃಷ್ಣ, ನಾನು ನಿನ್ನ ಜೊತೆಗೆ ಸತ್ತು ಹೋಗ್ತೀನಿ ಅಂತಾನೆ. ನಿನ್ನನ್ನಿಲ್ಲದೆ ನಾನು ಬದುಕಲ್ಲ ಅಂತಾನೆ. ನಿನ್ನ ಜೊತೆಗೆ ನನ್ನ ಪ್ರಾಣಾಹುತಿ ಆಗುತ್ತೆ ಅಂತಾನೆ. ಮೊನ್ನೆ ಎಲ್ಲೋ ಪೇಪರಲ್ಲಿ ನೋಡಿದೆ, ಯಾವುದೋ ಬಂದಿದೆಯಲ್ಲ, ಕಬಾಲಿ ಪಿಕ್ಚರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡ. ಏನು ತ್ಯಾಗರಿ ಇದು. ಅದು ಬಿಡಿ, ನಮ್ಮ ದೇಶದಲ್ಲಿ ಆಗಿಲ್ಲ ಅಂತ ಸಂತೋಷ ಆಯ್ತು ನನಗೆ. ಬೇರೆ ಕಡೆ ಇಂಡೋನೇಷ್ಯಾದಲ್ಲೆಲ್ಲೋ ಆಯ್ತಂತೆ. ಏನ್ರಿ ಎಂಥ ಮೂರ್ಖತನಗಳು. ಯಾವನೋ ಒಬ್ಬ ಸ್ಟೈಲ್ ಮಾಡುವಂಥ ಒಬ್ಬನ ಪಿಕ್ಚರ್ ಆ್ಯಕ್ಟ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಆತ್ಮಹತ್ಯೆಯ. ಈ ಮಣ್ಣಿನ ಗುಣದಲ್ಲಿ ಧರ್ಮದಿಂದ ದೇವರಿಗೋಸ್ಕರ ನನ್ನ ಬದುಕು ಸಾಗ್ತಾ ಇಲ್ಲ ಅಂತ ಸಮರ್ಪಣೆ ಮಾಡಿಕೊಳ್ಳುವ ಭಾರತೀಯರು ನಾವು. ಕೃಷ್ಣನಿಗೋಸ್ಕರ ಹಗಲು ರಾತ್ರಿ ನೆನೆಯುವಂತಹ ಭಾವನೆ ಉಳ್ಳಂತಹ ಭಾರತೀಯರು ನಾವು ಅಂತ ಕೃಷ್ಣ ಆ ಉದ್ಧವನ ಮೂಲಕ ನಮ್ಮ ಪಾಲಿಗೆ ತೋರಿಸಿಕೊಟ್ಟಿದ್ದಾನೆ. ಆ ಉದ್ಧವನ ಒತ್ತಡದ ಆಸೆಯನ್ನು ಕಂಡು ಕೃಷ್ಣನಿಗನಿಸುತ್ತಂತೆ, ಇಂಥ ಒಬ್ಬ ಉದ್ಧವ ಅಲ್ಲ, ಇಂಥ ಸಾವಿರಾರು ಉದ್ಧವರು ಮುಂದಿನ ಸಮಾಜದಲ್ಲಿ ಇರ್ಬೋದು. ಕೃಷ್ಣ ಅವತಾರ ಮಾಡಿ 6000 ವರ್ಷ ಆದರೂ ಕೃಷ್ಣನ ಕಥೆ ಅಂತ ಹೇಳಿದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಕೂತಿದ್ದೀರಲ್ಲ, ಇಲ್ಲಿ ಕೃಷ್ಣ ಬಂದು ನಲಿತಾ ಇದ್ದಾನೆ ಅಂತ ಅರ್ಥ. ಇದರಲ್ಲಿ ಕೃಷ್ಣನ ಸನ್ನಿಧಾನ ಇದೆ. ಇದು ವಿಶೇಷವಾದ ಕೃಷ್ಣನ ಸನ್ನಿಧಾನದ ಜಾಗ. ಅಂಥ ಒಂದು ಭಾವನೆಯನ್ನು ಕಂಡು ಕೃಷ್ಣ ಯೋಚನೆ ಮಾಡ್ತಾನಂತೆ, ಮುಂದಿನ ಉದ್ಧವರ ಪಾಲಿಗೂ ನನ್ನ ಒಂದು ಅಂಶ ಬೇಕಾಗುತ್ತೆ ಅಂತ ತನ್ನ ಒಂದು ಸನ್ನಿಧಾನವನ್ನೇ ಭಾಗವತದ ರೂಪದಲ್ಲಿ ತುಂಬಿ ಹೋಗಿದ್ದಾನಂತೆ. ಆದ್ದರಿಂದ ಕೃಷ್ಣ ಇಲ್ಲ ಅಂತ ಯಾರು ಕೊರಗಬೇಡಿ, ಭಾಗವತ ರೂಪದಲ್ಲಿ ನಮ್ಮ ಪಾಲಿಗೆ ಕೃಷ್ಣ ಇದ್ದಾನೆ ಅಂತ ಉದ್ಧವನ ಪಾಲಿಗೆ ಅನೇಕ ತತ್ವೋಪದೇಶಗಳನ್ನು ಕೃಷ್ಣ ಮಾಡಿದ. ಆ ಮಾಡಿದ ಉಪದೇಶಗಳೆಲ್ಲ ಶಿಖರಪ್ರಾಯವಾದದ್ದು. ಮೊದಲು ಹೇಳ್ತಾನೆ ಕೃಷ್ಣ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ನಿಮ್ಮ ಮನಸ್ಸಿನಿಂದ, ಮಾತಿನಿಂದ, ಕೃತಿಯಿಂದ, ನಡೆಯಿಂದ, ನುಡಿಯಿಂದ ಏನೆಲ್ಲ ಮಾಡ್ತಿರೋ ಎಲ್ಲ ಬೆಳಿಗ್ಗೆಯಿಂದ ರಾತ್ರಿ ತನಕ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ
ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಒಮ್ಮೆ ಎಲ್ಲ ಸತ್ಕರ್ಮ ಮುಗಿದ ಮೇಲೆ ಕೃಷ್ಣಾರ್ಪಣ ಅಂತ ಹೇಳಿ, ದೇವರೇ ಇದೆಲ್ಲ ನಿನಗೆ ಅರ್ಪಿತವಾಗಲಿ, ನಿನ್ನ ಪೂಜೆ ಆಗಲಿ. ಇದು ಭಾರತೀಯರ ಸಂಸ್ಕೃತಿ. ಅದು ಏನೇ ಕರ್ಮ ಮಾಡಲಿ ಅದನ್ನು ಭಟ್ರು ಹೇಳಿಕೊಡ್ತಿರ್ತಾರೆ. ಒಂಜಿ ಸಂಕಲ್ಪ ಅಂಪ್ಲೆ ಅಂತಾರೆ. ಮುಗಿದ ಮೇಲೆ ಒಂಜಿ ಅಡೆಗೆ ಕೃಷ್ಣಾರ್ಪಣ ಬಿಡ್ತು ಬಿಡಲೆ, ಮರಿಬೇಡಿ ಅದನ್ನು ಅಂತ ಅರ್ಥ. ಆ ಕೃಷ್ಣಾರ್ಪಣವನ್ನು ಬಿಡಿ ಅಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಇದು ವ್ಯವಸ್ಥೆ. ಇದು ಹಿಂದೆಲ್ಲ ಪೋಸ್ಟ್ ಬರಿತಾಯಿದ್ರು, ಒಂದು ಟು ಇನ್ನೊಂದು ಫ್ರಮ್. ಅದಿಲ್ಲ ಅಂದರೆ ಯಾರಿಗೆ ತಲುಪಬೇಕು ಆ ಪೋಸ್ಟು? ಹಾಗೆ ನೀವು ಮಾಡಿದ ಕರ್ಮಗಳು ಸಾಫಲ್ಯವನ್ನು ಪಡಿಬೇಕು ಅಂದರೆ ಅದಕ್ಕೊಂದು ಟು, ಇದು ಇವನ ಉದ್ದೇಶಕ್ಕೋಸ್ಕರ, ಇವರಿಂದ ಅದು ನಿನಗೆ ಅರ್ಪಿತವಾಗಲಿ ಎನ್ನುವ ಭಾವ ಪ್ರತಿಯೊಬ್ಬರ ಹೃದಯದಲ್ಲಿ ಇರಲಿ, ನಿಮಗೆ ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ಎಷ್ಟೋ ಜನ ನಮ್ಮ ಮಕ್ಕಳಿಗೆಲ್ಲ ಗೊತ್ತು ಈ ರಾಷ್ಟ್ರದ ನಾಯಕ ಯಾರು ಅಂದರೆ, ಇವಾಗ ಹೇಳ್ತಾರೆ ಯಾರ ನಾಯಕ ಅಂತ ಹೇಳ್ತಾರೆ. ರಾಷ್ಟ್ರದ ನಾಯಕ ಯಾರು? ಮೋದಿ ಬಹಳ ಬಹಳ ಫೇಮಸ್ ಈಗ. ಆಮೇಲೆ ರಾಷ್ಟ್ರದ ಪಕ್ಷಿ ಯಾವುದು? ಎಲ್ಲರೂ ಹೇಳ್ತಾರೆ, ಎಲ್ಲರಿಗೂ ಗೊತ್ತು, ನವಿಲು ರಾಷ್ಟ್ರದ ಪಕ್ಷಿ. ರಾಷ್ಟ್ರದ ಪ್ರಾಣಿ ಯಾವುದು? ಪ್ರಾರಬ್ಧ, ಅದು ಹುಲಿ ಆಗಿದೆ, ಅದು ಹಸು ಆಗಬೇಕಾಗಿತ್ತು, ಹುಲಿ ರಾಷ್ಟ್ರದ ಪ್ರಾಣಿ. ನಮ್ಮ ರಾಷ್ಟ್ರದ ದೇವರು ಯಾರು? ಸ್ವಲ್ಪ ಮಂಡೆ ಮೇಲೆ ತಲೆ ಇಟ್ಕೊಳ್ತಾರೆ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ದೇವರಿದ್ದಾರಲ್ಲ, ಯಾರ ಹೆಸರು ಹೇಳೋದು? ಭಾಗವತದಲ್ಲಿ ಹೇಳಿದ್ದಾರೆ, ಯಾರಿಗೂ ಸಂಶಯ ಬೇಡ, ನೀವು ಎಲ್ಲ ಕರ್ಮಗಳನ್ನು ಮಾಡಿದಾಗ ಕೊನೆಗೆ ಹೇಳುವ ಮಾತೇನು ಅಂದರೆ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ. ನಮ್ಮ ಭಾರತ ದೇಶದಲ್ಲಿ ತುಂಬ ಎತ್ತರದ ಭಾಗ ಬದರಿ ಕ್ಷೇತ್ರ. ಆ ಬದರಿಯಲ್ಲಿ ಇರುವವನು ನಾರಾಯಣ. ಸಮಗ್ರ ನಮ್ಮ ದೇಶದ ಪ್ರತಿಯೊಂದು ಕ್ಷಣದ ಧರ್ಮದ ಅನುಷ್ಠಾನಕ್ಕೆ ಬೇಕಾದ ಜಪ ತಪಗಳ ಸಿದ್ಧಿಯನ್ನು ಕೊಡುವವನು ಆ ಪರ್ವತದಲ್ಲಿ ನೆಲೆ ನಿಂತಿರುವಂತಹ ನರನಾರಾಯಣರು. ಹಾಗಾಗಿ ನಮ್ಮ ಭಾರತ ದೇಶದ ದೊಡ್ಡ ಪರದೈವ ನಾರಾಯಣ ಅನ್ನುವ ಚಿಂತನೆಯಿಂದ ಬೆಳಿಗ್ಗೆಯಿಂದ ರಾತ್ರಿ ತನಕ ಮಾಡುವ ಕರ್ಮಗಳನ್ನು ನಾರಾಯಣ ನಿನಗರ್ಪಿತ ಅಂತ ಹೇಳಿ, ಅದು ಯಾವಾಗಲೂ ನಾರಾಯಣ. ಅದು ಒಳ್ಳೆಯದಾಗಲಿಕ್ಕೂ ನಾರಾಯಣ, ಅಕಸ್ಮಾತ್ ಏನಾದರೂ ಅಂತ್ಯಕಾಲದಲ್ಲಿದ್ದರೂ ನಾರಾಯಣ ಅಂತ. ಕೊನೇ ತನಕ ನಾರಾಯಣನ ಸ್ಮರಣೆಯಲ್ಲಿ ನಿಮ್ಮ ಬದುಕು ಸಾರ್ಥಕವಾಗಲಿ ಎನ್ನುವ ಎಚ್ಚರವನ್ನು ಉದ್ಧವನ ಪಾಲಿಗೆ ಮೊದಲನೇ ಉಪದೇಶವನ್ನಾಗಿ ಕೊಡ್ತಾನೆ. ಉದ್ಧವ ಕೇಳ್ತಾನೆ, ಕೃಷ್ಣ ನಿನ್ನನ್ನು ನಂಬಿದವರಿಗೆ ಇಂಬನ್ನು ಕೊಡ್ತಿ ಎನ್ನುವುದು ಬಹಳ ಪ್ರಸಿದ್ಧವಾದ ಸಂಗತಿ. ಎಲ್ಲ ಕಡೆ ನಂಬಿಕೆಯಲ್ಲೂ ನೂರಾರು ಅನರ್ಥಗಳಿದ್ದಾವೆ. ಒಬ್ಬ ಮನುಷ್ಯನನ್ನು ನಂಬಿದೆ ಅಂದರೆ ಅವನು ಹೇಳಿದ ಹಾಗೆ ನಾವು ಕೇಳಬೇಕಾಗುತ್ತೆ, ಬದ್ಧರಾಗ್ತೇವೆ. ನಾವು ಯಾರಿಂದಲೂ ಉಪಕಾರವನ್ನು ಪಡೆದರೆ ಮತ್ತೆ ಅದರ ಪರಿಣಾಮವನ್ನು ನಾವು ಅನುಭವಿಸಬೇಕಾಗುತ್ತೆ. ಹಾಗೆ ದೇವರೇ ನಿನ್ನನ್ನು ನಂಬಿದ್ರಿಂದ ಏನಾದರೂ ಹಾನಿ ಇದೆಯಾ ಅಂದರೆ ಕೃಷ್ಣ ಹೇಳ್ತಾನೆ, ಯಾ ನಾಸ್ಥಾಯ ನರೋರಾಜನ್ನ ಪ್ರಮಾದ್ಯೇತ ಕರಿಹಿಚಿತ್ ಧಾವನ್ ಉನ್ಮೀಲ್ಯವಾ ನೇತ್ರೇ ನಪತೆ ನಸ್ಖಲೇದಿಹ. ಕೃಷ್ಣ ಒಂದೊಳ್ಳೆ ದೃಷ್ಟಾಂತ ಕೊಡ್ತಾನೆ ಉದ್ಧವನಿಗೆ. ದೊಡ್ಡ ಸಮುದ್ರದ ತೀರ, ಮರಳಿನ ಗಾಡು, ಅದೆಲ್ಲ ಪೂರ್ತಿ ಮರಳಿನ ದಿನ್ನೆ ಇರುತ್ತೆ. ಆ ಮರಳಿನ ಸಮುದಾಯದಲ್ಲಿ ಒಂದು ಸಣ್ಣ ಬಾಲಕನಿಗೆ ಕಣ್ಣಿಗೊಂದು ಪಟ್ಟಿಯನ್ನು ಕಟ್ಟಿ ಓಡಿ ಅಂತ ಹೇಳಿ ಮನಸ್ಸೋ ಇಚ್ಛೆ ಓಡ್ತಾನೆ. ಕಣ್ಣಿಗೆ ಬಟ್ಟೆ ಕಟ್ಟಲಿಲ್ಲ ಅಂದರೂ ಓಡುತ್ತವೆ ಮಕ್ಕಳು. ಆ ಮರಳಿನ ಪ್ರದೇಶದಲ್ಲಿ ಆ ಪೊಯ್ಯೆ ಇರುವಂತಹ ಜಾಗದಲ್ಲಿ ಮುಂದೆ ಓಡಿ ಅವನಿಗೆ ಎಡವಿ ಬಿದ್ದರೂ ಅವನಿಗೆ ಅನರ್ಥ ಆಗಲ್ಲ, ಹಿಂದೆ ಓಡಿ ಎಡವಿ ಬಿದ್ದರೂ ಅನರ್ಥ ಆಗಲ್ಲ, ಅವನ ಹಾರಿ ಕೆಳಗಡೆ ಕುಸಿದು ಬಿದ್ದರೂ ಅವನಿಗೇನು ಫ್ರ್ಯಾಕ್ಚರ್ ಆಗಲ್ಲ. ದೇವರ ಪಾದಕಮಲ ಒಂದು ಪೊಯ್ಯೆಯ ಸಮುದ್ರದ ತೀರದ ಪೊಯ್ಯೆ ಇದ್ದ ಹಾಗೆ, ಮರಳಿದ್ದ ಹಾಗೆ. ನೀವು ದೇವರನ್ನು ನಂಬಿಕೊಂಡು ನೀವು ಯಾವ ಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡಿದರೂ ನಿಮಗದರಿಂದ ಹಾನಿ ಆಗೋದಿಲ್ಲ. ದೊಡ್ಡ ದೃಷ್ಟಾಂತ ಯಾವುದು ಅಂದರೆ ಮರಳಿನ ದಿನ್ನೆಯಲ್ಲಿ ಮಕ್ಕಳು ಸಂಚಾರ ಮಾಡಿದಾಗ ದೇಹಕ್ಕೆ ಹಾನಿ ಆಗೋದಿಲ್ಲ ಹೇಗೋ ಹಾಗೆ. ಆದ್ದರಿಂದ ಬಾಕಿ ಕಡೆ ನಮ್ಮ ಮನಸ್ಸು ಬುದ್ಧಿಗಳನ್ನು ಇನ್ವೆಸ್ಟ್ ಮಾಡೋದ್ರಿಂದ, ಏನೇನೋ ನಾವು ಸಮರ್ಪಣೆ ಮಾಡಿಕೊಳ್ಳುವುದರಿಂದ ಅನರ್ಥಕ್ಕೆ ಅವಕಾಶ ಇದೆ. ದೇವರನ್ನು ನಂಬಿದವರಿಗೆ ಅನರ್ಥಕ್ಕೆ ಅವಕಾಶವೇ ಇಲ್ಲ. ಅದಕ್ಕೊಂದು ದೃಷ್ಟಾಂತ ಇದೆ. ಒಬ್ಬ ರಾಜ ಇದ್ದಂತೆ ಅವನಿಗೆ ದೇವರಲ್ಲಿ ಸ್ವಲ್ಪ ನಂಬಿಕೆ ಕಡಿಮೆ. ಒಬ್ಬ ಮಂತ್ರಿ ಇದ್ದಂತೆ ಅವನಿಗೆ ದೇವರಲ್ಲಿ ನಂಬಿಕೆ ತುಂಬ. ಒಂದು ಬಾರಿ ರಾಜಕಾರ್ಯಕ್ಕೋಸ್ಕರ ಒಂದು ಕಡೆ ನಡೆದು ಹೋಗಬೇಕಾಗಿತ್ತು. ಅಲ್ಲಿ ಪಲ್ಲಕ್ಕಿಯೂ ಹೋಗೋದಿಲ್ಲ, ಕಾರೂ ಹೋಗೋದಿಲ್ಲ, ರಥವೂ ಹೋಗೋದಿಲ್ಲ, ನಡೆದು ಹೋಗಬೇಕು. ಕಾಡಿನಲ್ಲಿ ಮಂತ್ರಿಯ ಜೊತೆಗೆ ರಾಜ ನಡೆದು ಹೋಗ್ತಾ ಇದ್ದಾನೆ. ಮಂತ್ರಿಯ ಜೊತೆಗೆ ನಡೆಯುವ ರಾಜನಿಗೆ ನಡೆದ ಅಭ್ಯಾಸ ಇಲ್ಲ, ಎಡವಿ ಬಿದ್ದ. ಅವನು ಬೆರಳು ತುಂಡಾಯಿತು. ಮಂತ್ರಿ ಹತ್ರ ಹೇಳ್ತಾನೆ, ಮಂತ್ರಿ ನನ್ನ ಬೆರಳು ತುಂಡಾಗಿ ನೆತ್ತರು ಬರ್ತಾ ಇದೆ. ಮಂತ್ರಿ ಹೇಳ್ತಾನೆ, ಎಡ್ಡೆ ಅನು ಅಂತಾನು. ಒಂಜಿ ಕೊಳ್ಕ ಅಂತ ಅವನಿಗೆ ತೋರಿತು, ಆದರೂ ಸುಮ್ಮನೆ ಇದ್ದ. ಬೇರೆ ಯಾರೂ ಇಲ್ಲ, ದಾರಿ ಗೊತ್ತಿದ್ದವರು ಬೇರೆ ಯಾರೂ ಇಲ್ಲ. ಹಾಗೆ ಆಗಬೇಕು ಅಂತಾನೆ. ಇದನ್ನು ದಾಸರು ಹೇಳಿಕೊಟ್ಟಿದ್ದಾರೆ. ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಜೀವನದಲ್ಲಿ ಏನಾಗುತ್ತೋ ಎಲ್ಲ ಒಳ್ಳೆಯದಕ್ಕೆ. ದೇವರ ಡೈರಿಯಲ್ಲಿ ಭಕ್ತರ ಪಾಲಿಗೆ ಕೆಟ್ಟದ್ದು ಅಂತ ಬರೆದಿಲ್ಲ. ಆದದ್ದೆಲ್ಲ ಒಳಿತೇ ಆಯಿತು. ಶ್ರೀಹರಿಯ ಸೇವೆಗೆ ಸಾಧನ ಸಂಪತ್ತಾಯಿತು. ತಲೆ ಬಿಸಿಯಾಯಿತು ಈ ರಾಜನಿಗೆ. ಎಂಥ ಮಂತ್ರಿಯನ್ನು ಕಟ್ಟಿಕೊಂಡೆ, ನೆತ್ತರ ಬರ್ತಾ ಇದೆ ಅಂದರೆ ಬಟ್ಟೆಯನ್ನು ಹರಿದು ಕಟ್ತಾನೆ ಅಂತಂದರೆ ನಿಮ್ಗೆ ಒಳ್ಳೇದಾಯಿತು. ಹಾಗೆ ಆಗಬೇಕು ಅಂದರೆ ಇವ ಸಮ ಇಲ್ಲ, ಅನಿವಾರ್ಯ. ಕೊನೆಗೆ ಇನ್ನೇನು ಆ ಕಾಡನ್ನು ದಾಟಿ ಹೋಗಬೇಕು, ಗ್ರಾಮ ಬಂತು ಅನ್ನಬೇಕಾದ್ರೆ 2 ದಾರಿ ಬಂತು. ಕೇಳ್ತಾನೆ ರಾಜ, ಈ ದಾರಿ ಯಾವ ಕಡೆ ಹೋಗುತ್ತೆ, ಈ ದಾರಿ ಯಾವ ಕಡೆ ಹೋಗುತ್ತೆ? ಮಂತ್ರಿ ಹೇಳ್ತಾನೆ, ಈಚೆ ದಾರಿಯಲ್ಲಿ ಹೋದರೆ ಒಂದು ಪಾಳು ಬಾವಿ ಇದೆ, ಅಲ್ಲಿ ಬೀಳ್ತಿ. ಈಚೆ ದಾರಿಯಲ್ಲಿ ಹೋದರೆ ನಿನಗೆ ಗ್ರಾಮ ಸಿಗುತ್ತೆ.
ರಾಜ ಹೇಳಿದ, ನಿನ್ನ ಮಾತಿನಲ್ಲಿ ವಿಶ್ವಾಸ ಇಲ್ಲ, ಆ ಬಾವಿಯ ದಾರಿಯಲ್ಲಿ ಹೋಗುವ. ಯಾಕೆಂದರೆ ಅವನಿಗೆ ಈಗ ಗ್ರಾಮಕ್ಕೆ ಹೋಗುವ ದಾರಿ ಗೊತ್ತಾಗಿದೆ. ಬಾವಿ ಹತ್ರ ಮಂತ್ರಿಯನ್ನು ಕಳೆದುಕೊಂಡು ಹೋಗಿ ಆ ಮಂತ್ರಿಯನ್ನು ಬಾವಿಯಲ್ಲಿ ತಳ್ಳಿದ. ಆ ಮಂತ್ರಿ ತಲೆ ಕೆಳಗಾಗಿ ಬಿದ್ದಾಗ, ರಾಜ ನನ್ನನ್ನು ಯಾಕೆ ತಳ್ಳಿದೆ ಅಂದರೆ, ರಾಜ ಹೇಳ್ತಾನೆ, ಆದದ್ದೆಲ್ಲ ಒಳಿತೇ ಆಯಿತು. ಹೇಳು, ಇವಾಗ ಮಂತ್ರ ಹೇಳು. ನೀನು ಹೇಳಿದೆಯಲ್ಲ, ಕಾಲು ತುಂಡಾದರೆ ಒಳ್ಳೇದಾಯಿತು ಅಂದಿಯಲ್ಲ, ಬಾವಿ ತಳ್ಳಿದ್ರು ಒಳ್ಳೇದಾಯಿತು ಅಂತ ಹೇಳು. ಮಂತ್ರಿ ಹೇಳಿದ, ಆದದ್ದೆಲ್ಲ ಒಳಿತೇ ಆಯಿತು ಅಂತ ಹೇಳಿದ. ಮಂತ್ರಿ ಬಾವಿಯಲ್ಲಿ ಬಿದ್ದರೂ ಹೇಳಿದ. ಅವನಿಗಷ್ಟು ವಿಶ್ವಾಸ, ದೇವರು ಏನು ಮಾಡಿದರೂ ಒಳ್ಳೇದಕ್ಕೆ ಮಾಡ್ತಾನೆ. ರಾಜ ಮತ್ತೆ ಆ ಮಂತ್ರಿನ ತಳ್ಳಿ ಈಚೆ ಬರಬೇಕಾದ್ರೆ ಆ ಕಾಡಿನಲ್ಲಿ ಕೆಲವರು ನಿಷಾದರು, ಅವ್ರದ್ದೊಂದು ಸಂಪ್ರದಾಯ, ವರ್ಷಕ್ಕೊಂದು ನರಬಲಿ ಕೊಡಬೇಕು ಅಂತ. ರಾಜನನ್ನು ಹಿಡ್ಕೊಂಡ್ರು, ಬಲಿ ಕೊಡ್ಲಿಕ್ಕೆ ಕಟ್ಟಿದ್ರು. ಅವನಿಗೆ ರಾಜ ಆದ್ರೇನು ಭೋಜ ಆದ್ರೇನು ಅವ್ರಿಗೆ ಗೊತ್ತಿಲ್ಲ, ಕಾಡಿನ ಜನಾಂಗ ಅವರು ಹಿಡಿದುಕೊಂಡ್ರು. ಇನ್ನೇನು ತಲೆ ಕಡಿಬೇಕು. ಆ ನಿಷಾದ ರಾಜ ಹೇಳಿದ, ಬಲಿಯನ್ನು ದಾನ ಮಾಡಬೇಕಾದ್ರೆ ಬಲಿಯಲ್ಲಿ ಅಂಗ ಊನಾಗಿರಬಾರ್ದು, ಒಮ್ಮೆ ಪರೀಕ್ಷೆ ಮಾಡಿ ಅಂತ. ತಲೆಯನ್ನು ನೋಡಿದರೂ ಸರಿ ಇತ್ತು, ಕೈ ನೋಡಿದರೂ ಸರಿ ಇತ್ತು, ಹೊಟ್ಟೆ ಸರಿ ಇತ್ತು, ಕಾಲು ಸರಿ ಇತ್ತು, ಕಾಲಿನ ಬೆರಳು ಹೋಗಿತ್ತು. ಅವ್ರು ಹೇಳಿದರು, ಇಲ್ಲ ರಾಜ, ಇದು ಕಾಲಿನ ಬೆರಳು ತುಂಡಾಗಿದೆ, ಅದನ್ನು ಬಿಟ್ಬಿಡಿ ಅಂದರು. ಆವಾಗೊಂದು ರಾಜನಿಗೆ ಖುಷಿ ಆಯಿತು, ಆದದ್ದೆಲ್ಲ ಉಳಿತೇ ಆಯಿತು. ನನ್ನ ತಲೆ ಹೋಗ್ತಾ ಇತ್ತು, ದೇವರು ನನ್ನ ಕಾಲು ಬೆರಳನ್ನು ತುಂಡು ಮಾಡಿ ನನ್ನ ತಲೆ ಉಳಿಸಿದ. ಎಂಥ ಕರುಣಾ ಸಂಪನ್ನ, ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ನನ್ನ ಮಂತ್ರಿ ಹೇಳಿದ ಮಾತು ತುಂಬ ಸತ್ಯವಾಗಿದೆ. ಅವನಿಗೊಂದು ಸನ್ಮಾನ ಮಾಡಬೇಕು ಅಂತ ಬಾವಿ ಹತ್ತಿರ ಹೋದರೆ ಅವನಿನ್ನೂ ನೇತಾಡ್ತಾ ಇದ್ದಾನೆ. ಬಾವಿ ಒಳಗಡೆ ಬಿದ್ದು ಅವನನ್ನು ಮೇಲೆ ಎತ್ತಿದ್ರೆ ಹೇಳ್ತಾನೆ, ಆದದ್ದೆಲ್ಲ ಒಳಿತೇ ಆಯಿತು. ಮಂತ್ರಿ ಕೇಳ್ತಾನೆ, ಮಂತ್ರಿ ಹತ್ರ ರಾಜ ಕೇಳ್ತಾನೆ, ನನಗಾದರೆ ಕಾಲು ಬೆರಳು ತುಂಡಾಗಿ ತಲೆ ಉಳಿತು, ನಿನ್ನನ್ನು ಬಾವಿಯಲ್ಲಿ ತಳ್ಳಿದ್ದಕ್ಕೆ ನಿನಗೆಂತ ಒಳ್ಳೇದಾಯಿತು? ರಾಜ, ನಿನಗೆ ಸ್ವಲ್ಪ ಕಿಡ್ನಿ ವರ್ಕ್ ಆಗೋದಿಲ್ಲ, ತಲೆ ಮಂಡೆ ಕಡಿಮೆ, ನಿನಗೆ ಯೋಚನೆ ಮಾಡು. ನಿನಗೆ ಕಾಲು ಬೆರಳು ತುಂಡಾಗಿತ್ತು, ಮಂಡೆ ಉಳಿತು. ನಿನ್ನೊಟ್ಟಿಗೆ ನಾನು ಬಂದಿದ್ರೆ ನನ್ನ ಮಂಡೆಯೇ ಹೋಗ್ತಾ ಇತ್ತು. ದೇವರು ನನ್ನನ್ನು ಬಾವಿಯಲ್ಲಿಟ್ಟು ರಕ್ಷಣೆ ಮಾಡಿದ, ನಿನ್ನ ಬೆರಳನ್ನು ತುಂಡು ಮಾಡಿ ರಕ್ಷಣೆ ಮಾಡಿದ. ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ. ದೇವರು ಎಲ್ಲರಿಗೂ ಇಂಬನ್ನು ಕೊಡ್ತಾನೆ, ಅವನ ಡೈರಿಯಲ್ಲಿ ಕೆಟ್ಟದ್ದಿಲ್ಲ. ನಾವು ಕೆಲವೊಮ್ಮೆ ಭ್ರಮಿಸಿಕೊಳ್ತೇವೆ. ಇಂಚ ವೈಕಾನ, ಆ ದೇವರ ಏನು ಏತ ನಟ್ಟೊಂತಿತ್ತೆ, ಇಂಚ ವೈಕಾನ. ಎಷ್ಟು ನಟ್ಟಿದ್ರು ಅವನಿಗೆ ಗೊತ್ತು. ಕೆಲವೊಮ್ಮೆ ಮಕ್ಕಳಿಗೆ ಹಾಗೆ ಅನಿಸುತ್ತೆ, ಆ ಬಿಸಿ ಬಿಸಿ ದೀಪ ಮುಟ್ಲಿಕ್ಕೆ ಹೋಗುತ್ತವೆ ಮಕ್ಕಳು, ಅಮ್ಮ ಎಳೆದು ಹಾಕ್ತಾಳೆ, ಇಂಕ ಮಂಡೆ ಸಮ ಇದೆಯಾ ಅಂತ ಹೇಳಿತಾಳೆ. ಆ ಮಗುವಿಗೆ ಅನಿಸುತ್ತೆ, ನಾನು ದೊಡ್ಡವನಾದ್ಮೇಲೆ ಈ ಅಮ್ಮನನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಬೇಕು ಅನಿಸುತ್ತೆ. ಅಮ್ಮ ಮಾಡಿದ್ದು ಒಳ್ಳೇದಕ್ಕೆ ಹೌದಾ ಅಲ್ವಾ? ಮಗುವಿಗೆ ಗರ್ವ ಬಂದಿರ್ಬೋದು, ಅಮ್ಮ ಮಾಡಿದ್ದು ಒಳ್ಳೇದಕ್ಕೆ ಹೌದಾ ಅಲ್ವಾ? ಆ ಸರ್ವೋತ್ತಮನಾದ ಭಗವಂತನ ನೆರಳಿನಲ್ಲಿ ಬದುಕುವ ಮಕ್ಕಳು ನಾವು. ನಮಗೆ ಯಾವುದು ಹಿತ ಅದನ್ನು ಮಾಡ್ತಾನೆ. ಅದಕ್ಕೆ ವಾದಿರಾಜರೊಂದು ದೃಷ್ಟಾಂತ ಕೊಡ್ತಾರೆ. ದೊಡ್ಡ ಒಂದು ಬಾವಿಯಲ್ಲಿ ನಮ್ಮ ಮನೆಯ ಹಸು ಬಿದ್ದಿದೆ. ಗೋಪಾಲಕ ಅದನ್ನು ಮೇಲೆ ಎತ್ತುತ್ತಾನೆ. ಹೇಗೆ ಎತ್ತುತ್ತಾನೆ ಹೇಳಿ? ಹಸು ಸುಮ್ಮನೆ ಹಿಂಗೆ ಬರಲಿ ಅಂತ ಭಾಮ್ ಭೂಮ್ ಅಂತ ಏನೋ ಮಂತ್ರ ಹೇಳಿದರೆ ಹಸು ಮೇಲೆ ಬರುತ್ತಾ? ಅದರ ಹೊಟ್ಟೆಗೆ ಹಗ್ಗ ಹಾಕ್ತಾನೆ, ಅದರ ಕೊಂಬನ್ನು ಹಿಡಿತಾನೆ, ಬಾಲ ಹಿಡಿದು ಎಳಿತಾನೆ. ಆವಾಗ ಹಸು ಗುದ್ದಲಿಕ್ಕೆ ಬರ್ತಾ ಇರುತ್ತೆ, ಈ ಗೋಪಾಲಕ ನನಗೆ ಶತ್ರು, ನನ್ನ ಹೊಟ್ಟೆಗೆ ಹಗ್ಗ ಹಾಕಿದ್ದಾನೆ, ಬಾಲ ಹಿಡಿತಾ ಇದ್ದಾನೆ, ಕೊಂಬು ಹಿಡಿತಾ ಇದ್ದಾನೆ. ಎಷ್ಟೆಲ್ಲ ಸಿಟ್ಟು ಬರುತ್ತೆ ಹಸುವಿಗೆ. ಅದನ್ನು ಮೇಲೆ ಎತ್ತಿದ ಮೇಲೆ ಹಸುವಿಗೆ ಅನಿಸುತ್ತಂತೆ, ನಿಜವಾಗಿ ನನ್ನನ್ನು ರಕ್ಷಣೆ ಮಾಡುವ ಕಾರುಣ್ಯ ಅವನಲ್ಲಿದೆ, ಇಷ್ಟು ಉಪದ್ರವ ಕೊಟ್ಟಿದ್ದು ಈ ಸುಖವನ್ನು ಕೊಡಲಿಕ್ಕೋಸ್ಕರ. ಹಾಗೆ ನಾವು ಈ ಸಂಸಾರ ಅನ್ನುವ ಬಾವಿಯಲ್ಲಿ ಬಿದ್ದವರು. ನಮ್ಮ ಹೊಟ್ಟೆಗೆ ಹಗ್ಗ ಹಾಕಿರ್ಬೋದು, ತಲೆಗೆ ಹಗ್ಗ ಹಾಕಿರ್ಬೋದು, ಹಿಂಸೆಗಳಾಗಿರ್ಬೋದು. ಆದದ್ದೆಲ್ಲ ಒಳಿತೇ ಆಯಿತು ಅನ್ನುವ ಸಂಸ್ಕಾರದ ಹಿನ್ನೆಲೆಯಲ್ಲಿ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಿ ಎನ್ನುವ ಎಚ್ಚರವನ್ನು ಉದ್ಧವನ ಪಾಲಿಗೆ ಕೃಷ್ಣ ನೀಡ್ತಾನೆ ಸಮಾಜಕ್ಕೆ. ಎಂಥ ಮೌಲಿಕವಾದ ಸಂದೇಶಗಳಲ್ಲೂ ಇದೆಲ್ಲ. ಇಲ್ಲದೇನಿದ್ರೆ ಏನಾಗುತ್ತೆ ಹೇಳಿ? ಯಾರಾದರೂ ನಮಗೆ ಅನ್ಯಾಯ ಮಾಡಿದರೆ ಆಕಳಿನ ಪಕ್ಕಡೆ ಬರುಪುಡಿ ಒಂಜಿ ಕೈ ಸೂಪೆ ಅಂತಲೇ ಹೋಗ್ತೇವೆ ನಾವು. ಯಾಕೆ ಈ ದ್ವೇಷ, ಹಗೆತನಗಳು? ನನ್ನ ಹಣೆ ಬಾರ ಇತ್ತು, ನನ್ನ ಕರ್ಮ ಇತ್ತು, ಮಾಡಲಿ. ಇದು ದಾಸರ ಚಿಂತನೆ. ಇದು ಏನು? ಹಂದಿ ಕೇರಿಯೂ ಇದ್ದೇ ಹ್ಯಾಂಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು. ಒಳ್ಳೆಯವರು ಇರಲಿ, ಕೆಟ್ಟವರು ಇರಲಿ, ಅವರಿದ್ದರೆ ಒಂದಷ್ಟು ನಮ್ಮ ಪಾಪಗಳು ಪಾಪವೆಂಬಾಮಲ ತೊಳೆದು ಹೋಗುವುದಯ್ಯ, ನಿಂದಕರಿರಬೇಕು ಅಂತ ಇಂಥ ಸಮಾಧಾನದ ಅನೇಕ ಉಪದೇಶಗಳನ್ನು ಕೃಷ್ಣ ಗೀತೆಯಲ್ಲಿ ನೀಡಿದ್ದಾನೆ, ಉದ್ಧವನ ಪಾಲಿಗೆ ನೀಡಿದ್ದಾನೆ. ನಮ್ಮ ಈ ಬುದ್ಧಿಗಳನ್ನೆಲ್ಲ ಹಾಳು ಮಾಡುವ ಸಂಗತಿಗಳು ಯಾವುದು ಅಂತ ಉದ್ಧವ ಪ್ರಶ್ನೆ ಕೇಳ್ತಾನೆ. ಅದಕ್ಕೊಂದು 24 ಗುರುಗಳ ಕಥೆಗಳನ್ನು ಹೇಳಿದ್ದಾನೆ. ತುಂಬ ಅತಿಯಾದ ಆಡಂಬರಗಳಲ್ಲಿ ನಾವು ಬದುಕಬಾರದು. ಎಷ್ಟು ಸ್ಥಿತಪ್ರಜ್ಞ ಅಂತ ಕರೆದಿರ್ತಾರೆ. ತುಂಬ ಸುಖ ಬಂದಾಗ ಹಿಗ್ಗಬಾರದು, ತುಂಬ ದುಃಖ ಆದಾಗ ಟೆನ್ಷನ್ನಿಗೆ ತುತ್ತಾಗಬಾರ್ದು. ಅದನ್ನೇ ಕೃಷ್ಣ ಸುಖ ದುಃಖೇ ಸಮಯಕೃತ್ವ. ಬಹಳ ಒಳ್ಳೆಯ ಚಿಂತನೆ ಅದು. ಆ ಒಂದು ಮಗು, 4 ವರ್ಷದ ಮಗು ಬೀದಿಯಲ್ಲಿ ಆ ಬೆತ್ತಲೆ ನಿಂತಿತ್ತಂತೆ. ದಾರಿಯಲ್ಲಿ ಹೋಗೋರೆಲ್ಲ ಚಪ್ಪಾಳೆ ತಟ್ಟಿ ಗೇಲಿ ಮಾಡ್ತಾ ಇದ್ರಂತೆ, ಮಗು ಬೆತ್ತಲೆ ಇದೆ, ಚಡ್ಡಿ ಹಾಕೋ ಒಳಗಡೆ ಹೋಗಿ ಅಂತ. ಅವರು ತಮಾಷೆ ಮಾಡಿ ನಕ್ಕಾಗ ಮಗುವು ಕೂಡ ಚಪ್ಪಾಳೆ ತಟ್ಟಿಕೊಂಡು ಚಡ್ಡಿ ಹಾಕಿ ಹೋಗು ಅಂತ ಹೇಳ್ತಾ ಇತ್ತಂತೆ. ಅದು ಅದರ ಬಗ್ಗೆ ತಮಾಷೆ ಮಾಡ್ತಾಯಿದ್ರು, ಅದಕ್ಕೆ ಅದರ ಎಚ್ಚರ ಇಲ್ಲ, ತನ್ನ ಆನಂದ ಒಳಗಡೆ ಇದೆ. ಹೀಗೆ ಜಗತ್ತಿನಲ್ಲಿ ಪಾಠಗಳನ್ನು ಕಳೀಲಿಕ್ಕೆ ತುಂಬ ಸಂಗತಿಗಳಿದ್ದಾವೆ. ಮೊನ್ನೆ ಒಂದು ಪೇಪರ್ನಲ್ಲಿ ಬಂದಿತ್ತು, ಒಂದು ಮಗು
ಫ್ಲೈಟಲ್ಲಿ ಕೂತಾಗ ಪೇಪರ್ ಓದ್ತಾ ಕೂತಿತ್ತಂತೆ. ಅದು ಫ್ಲೈಟಲ್ಲಿ ಒಂದು ಮಗು. ಫ್ಲೈಟು ಆ ಕಡೆ ಗಡ 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 ಆಯಿತು. ಮೊನ್ನೆ ತಾನೇ ಒಂದು ಫ್ಲೈಟ್ ಬೇರೆ ಬಿದ್ದಿದೆ. 3 ದಿನ ಹಿಂಗೆ ಫ್ಲೈಟ್ ಅಳ್ಳಾಡ್ತಾ ಇದೆ. ಎಲ್ಲರಿಗೂ ಟೆನ್ಷನ್, ಫ್ಲೈಟ್ ಕೆಳಗಡೆ ಬಿದ್ದು ಬಿಡುತ್ತೇನೆ. ಕೆಲವೊಮ್ಮೆ ಕಚ್ಚಾ ರಸ್ತೆಗಿಂತ ಜಾಸ್ತಿ ಅಳ್ಳಾಡುತ್ತೆ ಫ್ಲೈಟು. ಆವಾಗ ನಮ್ಮ ವೇದಾಂತ ಕೆಲಸ ಮಾಡುತ್ತೆ. ಆವಾಗ ದೇವರೇ ಕಾಪಾಡು, ಏನೆಲ್ಲ ಹೆಂಡತಿ, ಏನೆಲ್ಲ 30-40 ಸೈಟ್ ಮಾಡಿದೆ, ಎಷ್ಟೆಲ್ಲ ಕಾರ್ ತೊಗೊಂಡೆ, ಈ ಫ್ಲೈಟ್ ಏನಾದರೂ ಸಮುದ್ರಕ್ಕೆ ಬಿದ್ದರೆ, ಹೊಂಡಕ್ಕೆ ಬಿದ್ದರೆ ಏನಾದರೂ ಮಾಡಬಾರ್ದು. ಎಲ್ಲರಿಗೂ ಟೆನ್ಷನ್ನು, ಕಿರ್ಚ್ತಾ ಇದ್ದಾರೆ. ಗಗನ ಸಖಿಯರು ಕಿರ್ಚಿಕೊಂಡ್ರಂತೆ. ಎಲ್ಲ ತಿಪ್ಪರಲಾಗ ಹಾಕಿ ಅಳ್ತಾ ಇದ್ದಾರೆ. ಆ ಮಗು ಮಾತ್ರ ಯಾವುದೋ ಒಂದು ಕತೆ ಪುಸ್ತಕ ಓದ್ತಾ ಕೂತಿತ್ತಂತೆ. ನಗತಾ ಆಯಿತು, ಕತೆ ಪುಸ್ತಕ ಓದ್ತಾ ಇದೆ. ಎಲ್ಲ ಒಂದು ಟೆನ್ಷನ್ ಕ್ಲಿಯರ್ ಆಯಿತು. ಫ್ಲೈಟ್ ಏನು ಕೆಳಗೆ ಬೀಳಲಿಲ್ಲ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅದು ಆಯಿತು, ಫ್ಲೈಟ್ ಬೀಳಲಿಲ್ಲ. ಎಲ್ಲ ಜನ ಹೋಗಿ ಆ ಮಗುವಿನ ಹತ್ರ ಕೇಳಿದ್ರಂತೆ, ಇಷ್ಟೆಲ್ಲ ಟೆನ್ಷನ್ನು ನಮಗೆಲ್ಲ ಆಗ್ತಾ ಇದೆ, ನೀನು ಆರಾಮಾಗಿ ಕತೆ, ಆ ಮಗು ಅಂದರೆ ಸಣ್ಣ ಮಗು ಎಲ್ಲ, ಅದು 14-15 ವರ್ಷದ ಮಗು, ಅದು ಆ ಹೆಣ್ಣು ಹುಡುಗಿ, ಇಷ್ಟು ಚಂದ ಕತೆ ಓದ್ತಾ ಕೂತಿದೆಯಲ್ಲ, ನಿಂಗೆ ಟೆನ್ಷನ್ ಆಗಲಿಲ್ವಾ? ಆ ಮಗು ಹೇಳ್ತಂತೆ, ಫ್ಲೈಟ್ ಓಡಿಸ್ತಾ ಇರೋನು ನಮ್ಮಪ್ಪ, ನನಗೆ ಭಯ ಇಲ್ಲ. ಯಾಕೆಂದರೆ ನನ್ನ ಹಿತವನ್ನು ನಾನು ಎಷ್ಟು ಯೋಚನೆ ಮಾಡ್ತೀನೋ ಅದಕ್ಕಿಂತ 10 ಪಟ್ಟು ಯೋಚನೆ ನಮ್ಮ ಅಪ್ಪನಿಗಿದೆ. ಎಂಥ ಮಾತಲ್ವ ಇದು? ಇದನ್ನು ನಮ್ಮ ಬದುಕಿನಲ್ಲಿ ಯಾಕೆ ಅನ್ವಯಿಸಿಕೊಳ್ಬಾರ್ದು? ನಾವು ದೇವರ ಮಕ್ಕಳು ಅಂತ ಆದಮೇಲೆ ನಮ್ಮ ಹಿತವನ್ನು ನಾವು ಏನು ಯೋಚನೆ ಮಾಡ್ತೇವೆ, ಇದಕ್ಕಿಂತ ಹೆಚ್ಚಿನ ಹೊಣೆಗಾರಿಕೆ ಅವನಿಗಿದೆ ತಾನೆ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮಗುವೇ ಅಳಬೇಡ, ನೀನು ಎಲ್ಲ ನಿನ್ನ ತಲೆಯಲ್ಲಿರುವ ಕಸವನ್ನು ಬದಿಗಿಡು, ನನ್ನಲ್ಲಿ ಶರಣಾಗತನಾಗು, ಯೋಗಕ್ಷೇಮಂ ವಹಾಮ್ಯಹಂ. ನಿನ್ನ ಕಷ್ಟ ಬಂದಾಗ ನಾನು ಇದ್ದೇನೆ. ಈ ವಿಶ್ವಾಸದಲ್ಲಿ ಬದುಕುವವರನ್ನ ಭಾರತೀಯರು ಅಂತಾರೆ. ಎಲ್ಲದಕ್ಕೂ ಕಾರಣ ಹುಡುಕಿ ಮಾತ್ರೆ ತಿಂತಾರಲ್ಲ, ಅವ್ರನ್ನ ವಿದೇಶಿಯರು ಅಂತ ಕರೀತಾರೆ. ನಾವು ಬದುಕ್ತಾ ಇರೋದು ವಿಶ್ವಾಸದಲ್ಲಿ. ತೀರ್ಥ ತಗೊಳ್ತೇವೆ. ಯಾಕೆ ಅಂದರೆ ಎಲ್ಲ ಅಕಾಲ ಮೃತ್ಯು ಹರಣಂ, ಏನೆಲ್ಲ ನನ್ನ ಕಷ್ಟ ಇದೆ, ಒಂದು ಉದ್ಧರಣೆ ತೀರ್ಥ ಪರಿಹಾರ ಆಗುತ್ತೆ. ಹೊಸ್ತಿಲು ಪೂಜೆ ಮಾಡ್ತೇವೆ. ನಮ್ಮ ಮನೆಗೆ ಯಾವ ಕಳ್ಳಕಾಕರ ಬರ್ತಾರೆ, ನಮ್ಮ ಮನೇಲಿ ಬ್ಲ್ಯಾಕ್ ಕ್ಯಾಟ್ಸ್ ಇಲ್ಲ, ನಾಯಿಗಳನ್ನು ಕಟ್ಟಲ್ಲ. ನಮ್ಮದು ಒಂದೇ ಒಂದು ಎಚ್ಚರ, ನಮ್ಮ ಮನೆ ಹೊಸ್ತಿಲದಲ್ಲಿ ದುರ್ಗಾದೇವಿ ಇದ್ದಾಳೆ, ನರಸಿಂಹದೇವರಿದ್ದಾರೆ, ಎಲ್ಲ ದುಷ್ಟಶಕ್ತಿಗಳನ್ನು ಅವರನ್ನು ದಮನ ಮಾಡ್ತಾರೆ ಎನ್ನುವ ಎಚ್ಚರಿಕೆ ನಮ್ಮ ಭಾರತೀಯ ಹೆಣ್ಮಕ್ಕಳಲ್ಲಿ ಇದೆ. ಈ ಸಂಸ್ಕೃತಿ ಯಾವ ದೇಶದಲ್ಲಿದೆ? ಈ ವಿಶ್ವಾಸದ ಬೆನ್ನಿನಲ್ಲಿ ಸಮಗ್ರ ಜಗತ್ತು ನಿಂತಿದೆ. ಇದೇ ವಿಶ್ವಾಸ ಫಲದಾಯಕ. ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್ ಏಷ ಶಾಸ್ತ್ರಸ್ಯ ನಿರ್ಣಯ. ದೇವರು ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಅವನವ ನಾನು ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಎಷ್ಟು ಜನ್ಮಗಳಲ್ಲಿ ನನ್ನನ್ನು ತಂದಿದೆ. ಎಷ್ಟೋ ಹಾರಾಡುವ ಪಕ್ಷಿಗಳಿದ್ದಾವೆ, ಕತ್ತೆಗಳಿದ್ದಾವೆ, ನಾಯಿಗಳಿದ್ದಾವೆ. 84 ಲಕ್ಷ ಯೋನಿಗಳಲ್ಲಿ ಮಾನವ ಯೋನಿಯಲ್ಲೇ ಹುಟ್ಟಿಸಿದ್ದಾನೆ ದೇವರು. ನಾವೇನು ವರ ಪಡ್ಕೊಂಡು ಹುಟ್ಟಿದ್ದೇವಾ? ಹುಟ್ಟಿದ ಮೇಲೆ ಗೊತ್ತಾಗುತ್ತೆ ಅಪ್ಪ ಯಾರು ಅಮ್ಮ ಯಾರು ಅಂತ. ಮದುವೆ ಆದಮೇಲೆ ಗೊತ್ತಾಗುತ್ತೆ ಇವನೇ ನನ್ನ ಗಂಡ, ಅಯ್ಯೋ ಇವಳೇ ನನ್ನ ಹೆಂಡತಿ ಅಂತ. ಹುಟ್ಟಿದ ಮೇಲೆ ಗೊತ್ತಾಗುತ್ತೆ ಅಯ್ಯೋ ಇದೇ ನನ್ನ ಮಗ ಅಂತ. ಒಂದು ಜನ್ಮದ ಮಾತ್ರ ಗೊತ್ತಾಗುವ ಹಾಗೆ ಮಾಡಿದ್ದಾನೆ ದೇವರು. ಉಪಕಾರ ನೋಡಿ, ಹಿಂದಿನ ಜನ್ಮದ ನಿಮ್ಮ ಹೆಂಡತಿ ನೆನಪಾದರೆ ಕಥೆ ಏನು? ಒಂದಕ್ಕೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. 50 ಜನ್ಮದ ನಿಮ್ಮ ಹೆಂಡಂದ್ರನ್ನು ತೋರಿಸ್ಬಿಡೋದು ದೇವರು, ಅಲ್ಲೆಲ್ಲ ಹೇಗೆ ಸಂಸಾರ ಮಾಡಿದಿರಿ ಅಂತ. ತಲೆ ಬಿಂಗ್ರಿ ಆಗೋಗುತ್ತೆ. ಎಷ್ಟು ಉಪಕಾರ ದೇವರದ್ದು. ಹಾಗೆ ಹೆಣ್ಮಕ್ಳಿಗೆ ನಿಮಗೆ 50 ಜನ್ಮದ ಗಂಡಂದರು ಇವರೆಲ್ಲ ಆಗಿದ್ದರು. ಬೇಡವೇ ಬೇಡ, ಇದೆಲ್ಲ ದೊಡ್ಡ ದಂಡ ಅಂತಾರೆ ಅವರು. ಗಂಡಾಂತರ ಆಗಿ ಹೋಗುತ್ತೆ ಅದು. ಎಷ್ಟು ಉಪಕಾರ ನೋಡಿ. ನಿನ್ನೆ ಆದ ದುಃಖವನ್ನು ದೇವರು ಮರುದಿನಕ್ಕೆ ಮರೆಸಿರ್ತಾನೆ. ಕೆಲವರು ಹಾಗೆ, ಕೆಲವರು ಪಾಪ ದುಃಖದಲ್ಲಿರ್ತಾರೆ. ಕೆಲವರು ಹೆಂಡತಿಯನ್ನು ಕಳ್ಕೊಂಡಿರ್ತಾರೆ, ಕೆಲವರು ಗಂಡನನ್ನು ಕಳ್ಕೊಂಡಿರ್ತಾರೆ. ಹೋಗಿದ್ದಿನ ಏನು ಅಳುವುದು, ಎಂಕ ಜೀವನ ಬೋತ್ರಿ, ಏನು ಸೈತೇನಿ, ಏನು ಪೋಪೇನಿ ಎಲ್ಲ ಹೇಳ್ತಿರ್ತಾರೆ. 15 ದಿನ ಆದಮೇಲೆ ಅವ್ರ ಮನೆಗೆ ಹೋಗಿ, ನಾನು ಹೋಗಿದ್ದೆ, ಅವರು ಇಂಕ್ಳಿಗೆ ವಿಷಯ ಗೊತ್ತಿದ್ದೀಯಾ ನಕ್ಕೊಂಡು ಕೇಳ್ತಾ ಇದ್ದಾರೆ ಅವರು. ಜಾನೆ ಆಕಳು ಪೋಯರು ಭಾರಿ ಖುಷಿ ಅವರಿಗೆ. ಇದು ದೇವರ ಉಪಕಾರ ಅಲ್ವಾ? ಆ ಮರಣ ದಿನ ಆದ ದುಃಖ ನಿಮಗೆ ಅವತ್ತೂ ಇದ್ದರೆ ನಿಮ್ಮ ಬದುಕು ಏನು? ಇದು ದೇವರು ಮಾಡುವ ಉಪಕಾರ. ಹಾಗಾಗಿ ದೇವರ ಉಪಕಾರಗಳು ಎಷ್ಟು ನಡೀತಾ ಇದೆ ಅನ್ನೋದು ನಮ್ಮ ಬದುಕಿನಲ್ಲಿ ಗೊತ್ತಿಲ್ಲ. ಯಾವ ಯಾವ ಕಾಲಕ್ಕೆ ಎಷ್ಟು ಸ್ಮರಣೆ ಕೊಡಬೇಕು, ಎಷ್ಟು ವಿಸ್ಮರಣೆ ಕೊಡಬೇಕು, ಎಷ್ಟು ಮಮತೆ ಹಚ್ಚಬೇಕು, ಎಷ್ಟು ಮಮತೆಯನ್ನು ತೆಗೆಯಬೇಕು, ಅವನ ಸೂತ್ರದಲ್ಲಿ ಜಗತ್ತು ನಡೀತಾ ಇದೆ. ಇದನ್ನೇ ಉಪನಿಷತ್ ಹೇಳುತ್ತೆ, ಈಶಾವಾಸ್ಯಮಿದಂ ಸರ್ವಂ. ಇಡೀ ಜಗತ್ತು ಭಗವಂತನ ಅಧೀನ. ಕೃಷ್ಣ ಹೇಳ್ತಾನೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಒಂದು ಸುಂದರವಾದ ಮಾಂಗಲ್ಯ ಸೂತ್ರ. ಯಾಕೆ ಕಟ್ಟಿಕೊಳ್ತೇವೆ? ಈ ಅಧ್ಯಾತ್ಮದ ಎಚ್ಚರಕ್ಕೆ. ಈ ಮಣಿಯನ್ನು ಯಾಕೆ ಹಾಕೊಳ್ತೇವೆ? ಒಂದು ಸೂತ್ರದ ನೆಲೆಯಲ್ಲಿ ಸಾವಿರಾರು ಮಣಿಗಳಿದ್ದಾವೆ. ಜಗತ್ತಿನಲ್ಲಿರುವ ಸಮಸ್ತ ದೇವತೆಗಳು ಒಂದು ಭಗವಂತನ ಅಧೀನದಲ್ಲಿದ್ದಾರೆ. ಕಣ್ಣಿಗೆ ನೂಲು ಕಾಣೋದಿಲ್ಲ, ಮಣಿಗಳು ಮಾತ್ರ ಕಾಣುತ್ತೆ. ಹಾಗೆ ಜಗತ್ತಿನಲ್ಲಿ ಎಲ್ಲ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಪ್ರಕೃತಿ ಎಲ್ಲ ಕಣ್ಣಿಗೆ ಕಾಣುತ್ತೆ. ಒಳಗಡೆ ನೂಲಿನಂತಿರುವ ದೇವರು ಮಾತ್ರ ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇರುವ ದೇವರಿರ್ಬೋದು, ಆದರೆ ಅಷ್ಟೆಲ್ಲ ಕ್ರಮಬದ್ಧವಾದ ಮಣಿಗಳ ಜೋಡಣೆ ಆಗಿದೆ ಅಂದರೆ ಕಣ್ಣಿಗೆ ಕಾಣದೇ ಇದ್ದರೂ ನೂಲು ಇದ್ದೇ ಇದೆ ಅನ್ನೋದು ಹೇಗೆ ನಿಶ್ಚಯ ಇದೆಯೋ,
ಇಷ್ಟು ಕ್ರಮಬದ್ಧವಾದ ಜಗತ್ತು ನಡೀತಾ ಇದೆ ಅಂದರೆ ನಾನು ಒಳಗಡೆ ಇದ್ದೇನೆ ಅಷ್ಟು ಕ್ರಮಬದ್ಧವಾಗಿ ಅನ್ನೋದನ್ನು ನೀನು ನಿಶ್ಚಯ ಮಾಡಿಕೋ. ಇದನ್ನು ಕೃಷ್ಣ ಹೇಳಿದ್ದಾನೆ. ಯಾವುದು ತುಂಬ ರಹಸ್ಯ ಪದಾರ್ಥಗಳೋ ಅದನ್ನು ಬಯಲಿಗೆ ತೆಗೆದಿಡೋದಿಲ್ಲ. ಒಂದು ಸಣ್ಣ ವಜ್ರದ ಹರಳಿತ್ತು ಅಂದರೆ ಅದಕ್ಕೊಂದು ಪೇಪರ್ ಸುತ್ತುತ್ತೇವೆ, ಅದನ್ನು ಆಮೇಲೆ ಕೆಂಪು ಪೇಪರ್ನಲ್ಲಿ ಸುತ್ತುತ್ತೇವೆ, ಆಮೇಲೆ ಅದನ್ನೊಂದು ಡಬ್ಬಿಯಲ್ಲಿ ಹಾಕ್ತೇವೆ, ಆಮೇಲೆ ಅದನ್ನು ಗಾಡ್ರೇಜ್ ಒಳಗಡೆ ಇಡ್ತೇವೆ. ಅದಕ್ಕೆ ಒಳಗಡೆ ಒಂದು ಲಾಕರು, ಹೊರಗಡೆ ಒಂದು ಲಾಕರು. ಇರುವುದು ಇಷ್ಟು ಸಣ್ಣ ವಜ್ರದ ಹರಳು. ಆಮೇಲೆ ಆ ಗಾಡ್ರೇಜಿಗೆ ಬೀಗ ಹಾಕಿ ಆ ಬೀಗದ ಕೈನ ತೆಗೆದು ಪೆಟ್ಟಿಗೆಯಲ್ಲಿ ಇಡ್ತೇವೆ, ಪೆಟ್ಟಿಗೆಗೆ ಒಂದು ಬೀಗ ಹಾಕಿ ಆಮೇಲೆ ಅದನ್ನು ಸೊಂಟದಲ್ಲಿ ಇಟ್ಟುಕೊಳ್ತೇವೆ. ಎಷ್ಟೆಲ್ಲ ವ್ಯವಸ್ಥೆ! ಯಾಕೆ ಅಂದರೆ ಅದಕ್ಕೆ ಮೌಲ್ಯ ಇದೆ. ದೇವರು ಹೇಳ್ತಾನೆ, ಜಗತ್ತಿನಲ್ಲಿ ತುಂಬ ಮೌಲ್ಯಭರಿತವಾದ ಪದಾರ್ಥ ಯಾರು ಅಂದರೆ ನಾನು. ಅದಕ್ಕೆ ನಾನು ಎಷ್ಟು ಸಾಧ್ಯವೋ ಅಷ್ಟು ಮುಚ್ಚಿ 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 ಇಟ್ಟುಕೊಳ್ತೇನೆ. ನನ್ನನ್ನು ತೋರಿಸಿಕೊಳ್ಳೋದಿಲ್ಲ. ನನ್ನದು ಅವ್ಯಕ್ತ ಸ್ವಭಾವ. ಯಾಕೆ ಅಂದರೆ ಮೌಲ್ಯ ಜಾಸ್ತಿ ಇದೆ ನನಗೆ. ಹೇಳಿಕೊಟ್ಟವನು ದೇವರು. ಇಂಥ ಮೌಲಿಕವಾದ ಅನೇಕ ಉಪದೇಶಗಳನ್ನು ಕೊಡ್ತಾ ಉದ್ಧವನಿಗೆ ಹೇಳ್ತಾನೆ, ಉದ್ಧವ, ಎರಡರಲ್ಲಿ ಸಮಾಜ ಜಾಗೃತಿಯಾಗಿರಬೇಕು. ಒಂದು ಹೆಣ್ಣಿನ ವಿಷಯದಲ್ಲಿ, ಇನ್ನೊಂದು ಹೊನ್ನಿನ ವಿಷಯದಲ್ಲಿ. ನಮ್ಮ ಭಾರತ ದೇಶದ ನಿಯಮ ಏನು ಅಂದರೆ ಎಲ್ಲ ಹೆಣ್ಣುಮಕ್ಕಳನ್ನು ತನ್ನ ಅಕ್ಕ, ತಂಗಿ, ತಾಯಿ ಈ ಭಾವನೆಯಲ್ಲಿ ನೋಡಬೇಕು ಅಂತ. ಯಾವಾಗ ಹೆಣ್ಣುಮಕ್ಕಳ ಬಗ್ಗೆ ನಮ್ಮ ಭಾವನೆ ವ್ಯತ್ಯಾಸ ಆಗುತ್ತೆ, ತನ್ನ ಪತ್ನಿಯನ್ನು ಬಿಟ್ಟು ಪರಪತ್ನಿಯರ ಬಗ್ಗೆ ಯೋಚನೆ ಹೊರಟೋಗುತ್ತೆ, ಆವಾಗ ಜಗತ್ತು ನಾಶ ಆದ ಹಾಗೆ. ಜಗತ್ತಿನಲ್ಲಿ ಒಂದು ಗಾದೆ ಇದೆ, ಹೆಣ್ಣುಮಕ್ಕಳಿಗೆ ಹಠ ಬರಬಾರ್ದು, ಗಂಡು ಮಕ್ಕಳಿಗೆ ಚಟ ಬರಬಾರ್ದು ಅಂತ. ಪುರುಷರಿಗೇನಾದರೂ ಚಟ ಬೆಳೀತೋ ಅವ್ರ ಸಂಸಾರ ಹಾಳು. ಹೆಣ್ಮಕ್ಕಳು ಹಠಮಾರಿಗಳಾದರೂ ಅವ್ರ ಸಂಸಾರವೂ ಹಾಳು. ಅದಕ್ಕೆ ಹಠವನ್ನು ಹೆಣ್ಮಕ್ಳು ಬಿಡಿ, ಚಟವನ್ನು ಗಂಡು ಮಕ್ಕಳು ಬಿಡಿ. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ಗುರುಗಳು, ಅವರು ದೊಡ್ಡ ಅಲ್ಲಲ್ಲಲ್ಲಿ ಕೃಷ್ಣ ಮಠದಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ, ದುಶ್ಚಟ ಪರಿತ್ಯಾಗ ಸಂಕಲ್ಪ ಅಂತ. ದುಶ್ಚಟಗಳನ್ನು ಬಿಡಿ, ಕೃಷ್ಣನ ಅನುಗ್ರಹ ಆಗುತ್ತೆ. ಸಾವಿರಾರು ಚಟಗಳನ್ನು ಇಟ್ಟುಕೊಂಡು ಕೃಷ್ಣ ಕೃಷ್ಣ ಅಂದರೆ ದೇವರು ಅಂಥವರಿಗೆ ಒಲಿಯೋದಿಲ್ಲ. ಪರಿಶುದ್ಧವಾದ ಪದಾರ್ಥಗಳಲ್ಲಿ ದೇವರ ಸನ್ನಿಧಾನ ಬರುತ್ತೆ. ಮನಸ್ಸು ಕೊಳೆತು ಹೋಗಿದರೆ, ಸೇಬು ಹಣ್ಣು ಕೊಳೆತು ಹೋಗಿದರೆ ನುಸಿಗಳು ಬಂದು ಕೂತ್ಕೊಳ್ಳುತ್ತೆ. ಹಾಗೆ ರಕ್ಕಸರು ಬಂದು ಕೂತ್ಕೊಳ್ತಾರೆ. ದೇವತೆಗಳು ಬಂದು ಕೂತ್ಕೊಳ್ಬೇಕಾದ್ರೆ ಮನಸ್ಸನ್ನು ತೊಳಿಬೇಕಲ್ವ. ಇದನ್ನೇ ದಾಸರು ಹೇಳ್ತಾರೆ, ಮನವ ಶೋಧಿಸಬೇಕು ನಿಚ್ಚ, ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ, ಮನವ ಶೋಧಿಸಬೇಕು ನಿಚ್ಚ. ನಾವು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೇವೆ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ದೇವೆ ಅಂತ ನಮ್ಮನ್ನು ನಾವು ಸರಿ ಮಾಡಿಕೊಂಡ್ರೆ ಜಗತ್ತಿಗೆ ಅದಕ್ಕಿಂತ ದೊಡ್ಡ ಉಪಕಾರ ಇನ್ನೊಂದಿಲ್ಲ. ಉದ್ಧವ ಕೇಳ್ತಾನೆ, ದಾನಗಳಲ್ಲಿ ತುಂಬ ಶ್ರೇಷ್ಠವಾದ ದಾನ ಯಾವುದು? ದಾನ ಯಾವುದು ಅಂತ ಕೇಳಿದರೆ ಕೆಲವರು ಉಪ್ಪು ದಾನ ಅಂದರು, ಹಿರಣ್ಯ ದಾನ ಅಂದರು, ತಿಲದಾನ ಅಂದರು, ಕುಂಬುಡ ದಾನ ಅಂದರು. ಕೃಷ್ಣ ಹೇಳ್ತಾನೆ, ಇದು ಯಾವುದು ನನ್ನ ಲಿಸ್ಟಲ್ಲಿಲ್ಲ ಅಂತಾನೆ. ಯಾವುದು ದೊಡ್ಡ ದಾನ ಕಲಿಯುಗದಲ್ಲಿ? ದಂಡನ್ಯಾಸ ಪರಂ ದಾನ. ಇನ್ನೊಬ್ಬರಿಗೆ ಉಪದ್ರವ ಕೊಡೋದಿಲ್ಲ ಅನ್ನುವ ಚಿಂತನೆ ಇದೆಯಲ್ಲ, ಇದು ತುಂಬ ದೊಡ್ಡ ದಾನ ಕಲಿಯುಗದಲ್ಲಿ. ಯಾವುದೂ ಕೊಡೋದು ಬೇಕಾಗಿಲ್ಲ. ಹೆತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಅಪ್ಪ ಅಮ್ಮನನ್ನು ವೃದ್ಧಾಶ್ರಮದಲ್ಲಿ ಹಾಕುವುದು, ದೇವಸ್ಥಾನಕ್ಕೆ ದೇಣಿಗೆ ಕೊಡುವುದು, ದೇವರು ಮೆಚ್ಚೋದಿಲ್ಲ. ಅಪ್ಪ ಅಮ್ಮನನ್ನು ಮನೆಯಲ್ಲಿ ಶುಶ್ರೂಷೆ ಮಾಡಿ ಆಮೇಲೆ ದೇವರ ಆರಾಧನೆ ಅದೇ ಆಗುತ್ತೆ. ಪಂಡರಾಪುರ ವಿಠ್ಠಲ ಪುಂಡರೀಕನಿಗೆ ಯಾಕೆ ವಿಠ್ಠಲ ಒಲಿದು ನಿಂತ? ಅಪ್ಪ ಅಮ್ಮನ ಸೇವೆ ಮಾಡಿದ್ದಾನೆ ಅಂತ. ನಿಮಗೆ ಅಲ್ಲೇ ದೇವರ ಕಾಣಿಸಲಿಲ್ಲ ಅಂದರೆ ದೇವಳದಲ್ಲಿ ಎಲ್ಲಿ ದೇವರ ಕಾಣಿಸ್ತಾನೆ? ಮಕ್ಕಳ ಗಂಡನ ಬಗ್ಗೆ ಕರ್ತವ್ಯಗಳಿಲ್ಲ ಅಂದರೆ ದೇವರಲ್ಲಿ ಕಾಣಿಸ್ತಾನೆ? ಕೃಷ್ಣ ಅಂದರೆ ಯಾವಾಗಲೂ ನನ್ನ ಪಾದ ಹಿಡ್ಕೊಳ್ಳಿ ಅಂತ ಹೇಳಿಲ್ಲ ಭಾಗವತದಲ್ಲಿ. ಸಮಾಜವನ್ನು ಕಟ್ಟುವ ಆದರ್ಶ ನೀತಿಗಳನ್ನು ಉದ್ಧವನನ್ನು ನೆಪ ಮಾಡಿಕೊಟ್ಟು ಹೇಳಿಕೊಂಡಿದ್ದಾನೆ ಕೃಷ್ಣ, ಹೇಳಿಕೊಟ್ಟಿದ್ದಾನೆ ನಮ್ಮ ಪಾಲಿಗೆ. ಹೇಳ್ತಾನೆ, ಹೆಣ್ಮಕ್ಕಳ ಬಗ್ಗೆ ಕೆಟ್ಟ ಭಾವನೆಯನ್ನು ತಾಳಬೇಡಿ. ಒಬ್ಬ ಪುರೂರವ ಅಂತಿದ್ದ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ. ಆ ಪುರೂರವ ಒಂದು ಬಾರಿ ಊರ್ವಶಿಗೆ ಮೋಹಿತನಾದ. ಎಷ್ಟು ಮೋಹ ಅಂದರೆ ಜಗತ್ತಿನ ರಕ್ಷಣೆಯನ್ನೇ ಮರೆತು ಯಾವಾಗಲೂ ಜಪ, ಊರ್ವಶಿ 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 ಊರ್ವಶಿ. ಯಾವ ಪುರೋಹಿತರ ಅನ್ವಾದಾನದಲ್ಲಿ ಮೋಹಿನಿ ಜಪ ಇಲ್ಲ, ಊರ್ವಶಿ ಜಪ ಇಲ್ಲ. ಯಾರಾದರೂ ಹೇಳಿದರೆ ಮಾಡಿಸಲಿಕ್ಕೂ ಹೋಗಬೇಡಿ. ಯಾಕೆಂದರೆ ಅನ್ವಾದಾನ ಇಲ್ಲದೇನಿದ್ರು ನಮ್ಮ ಮನಸ್ಸು ಅದನ್ನು ಜಪ ಮಾಡ್ತಾನೆ ಇರುತ್ತೆ. ಅದು ತುಂಬ ಉಪದ್ರವ. ಅದನ್ನು ಹೇಳಲೇಬೇಡಿ. ಹೇ ಸಖೆ ಜಾಯೆ ತಿಷ್ಟೆ ತಿಷ್ಟ ಘೋರೆ ಒಂದು ಋಗ್ವೇದದ ಮಂತ್ರವೇ ಇದೆ. ಆ ಊರ್ವಶಿಗೆ ತಲೆ ಕೆಟ್ಟು ಪುರೂರವ ಎಷ್ಟು ದೊಡ್ಡ ಆದರ್ಶ ರಾಜನಾಗಬೇಕಾಗಿತ್ತು. ಕೊನೆಗೆ ಅವನು ಆ ಊರ್ವಶಿಯ ಬೆನ್ನಿಂದೇ ಓಡ್ತಾ 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 ಸತ್ತೋದ್ನಂತೆ. ಊರ್ವಶಿ ಊರ್ವಶಿಯಿಂದ ಸಪ್ತದ್ವೀಪಗಳ ರಾಜ ಒಂದು ಹೆಣ್ಣಿಗೆ ವಶನಾಗಿ ಸತ್ತ ಅನ್ನುವ ವಿಪರ್ಯಾಸ ಆಗಿದೆ. ನೀವು ಹಾಗೆ ಹೆಣ್ಣಿಗೆ ವಶ ಆಗಬೇಡಿ. ನಿಮ್ಮ ಪತ್ನಿಯರ ಜೊತೆಗೆ ಸಂತೋಷದ ನೆಮ್ಮದಿಯಿಂದ ಬದುಕನ್ನು ಸಾಗಿಸಿ ಹೊರತು ಅತೀ ಪತ್ನಿಯರ ಆಸಕ್ತಿ ಅನ್ನೋದು ನಿಮ್ಮ ಬದುಕಿನ ವೇದಾಂತಕ್ಕೆ ಇದು ಮುಳಿವಾಗಿದೆ. ಇದು ಶ್ರೇಯಸ್ಸಾಗಲ್ಲ. ಅತಿಯಾದ ಹೊನ್ನಿನ ಆಸೆ, ಯಾವಾಗಲೂ ಹಣ ಹಣ ಹಣ. ಸೂರ್ಯದೇವ ನೋಡಿದಂತೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಎಲ್ಲ ಜನಗಳು ಏನು ಮಾಡ್ತಾ ಇದ್ದಾರೆ. ಎಲ್ಲ ಜನಗಳ ಯೋಚನೆ ಏನು ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೋಡಿ ಗಮನಿಸಿ. ಒಂದು ಮಗು ಶಾಲೆಗೆ ಹೋಗಬೇಕಾದ್ರೆ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗುತ್ತೆ,
ಪಾಪ ಅದು ಇನ್ನೂ LKGಯೋ UKGಯೋ 15 kg ಭಾರದ ಹೊತ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ತಾನು ಎಷ್ಟು kg ಏನು ಗೊತ್ತಿರಲ್ಲ. LKG ಎನ್ನುತ್ತೆ, ಅದು UKG ಏನೋ ಹೊತ್ಕೊಂಡು ಹೋಗುತ್ತೆ. ಅದರ ಕೈಲೊಂದು ಬ್ಯಾಗು. ಹೆಣ್ಮಕ್ಕಳು ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ, ಕೈಲೊಂದು ವ್ಯಾನಿಟಿ ಬ್ಯಾಗು ಜೊತೆಗೆ ಇರುತ್ತೆ ಅವರಿಗೆ. ಇನ್ನು ಗಂಡು ಮಕ್ಕಳು ಏನು ಪೇಟೆಗೆ ಬೋತುವರ್ಪೆ ಅಂದರೆ ಕೈಲೊಂದು ಬ್ಯಾಗ್ ಇದೆ ಅಂತಲೇ ಅರ್ಥ, ಅವರು ಒಂದು ಬ್ಯಾಗ್ ಹಿಡ್ಕೊಳ್ತಾರೆ. ಆಮೇಲೆ ಇನ್ನು ಗಂಡು ಮಕ್ಕಳು ಅವರೆಲ್ಲ ಬ್ರೀಫ್ ಕೇಸು, ಸೂಟ್ ಕೇಸು, ನೂರಾರು ಕೇಸುಗಳಿರುತ್ತೆ ನೋಡಿ, ಹಿಡ್ಕೊಂಡು ಹೋಗ್ತಿರ್ತಾರೆ. ಸೂರ್ಯದೇವನಿಗೆ ಅನ್ನಿಸ್ತಂತೆ ಈ ಬದುಕಿನಲ್ಲಿ ಸೂರ್ಯೋದಯ ಆದ ತಕ್ಷಣ ಹೊರಗಡೆ ಹೋಗಬೇಕಾದ್ರೆ ಪ್ರತಿಯೊಬ್ಬರೂ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಾರೆ, ನಾನೂ ಒಂದು ಬ್ಯಾಗ್ ಹಿಡ್ಕೊಂಡು ಹೋದರೆ ಹೇಗೆ ಅಂತ ಅವನಿಗೆ ಅನ್ನಿಸ್ತಂತೆ. ನಮ್ಮಿಂದ ಅವನಿಗೆ ಆದರ್ಶ. ತರುಣ ತರಣಿ ನವ ತರುಣಿ ತರಳ ತರ ತರದ ಚೀಲ ಧರಿಸಿ ಕಾರ್ಯ ಭರದಿ ಭಿರ ಭಿರನೆ ತಿರುಗಿ ಬರುತಿಹರು ನಿತ್ಯ ಭರದಿ. ಚೀಲ ಹೊತ್ತ ನರರೆಲ್ಲ ಸೊತ್ತ ರವಿ ನಿತ್ಯ ಕಿತ್ತು ನಡೆವಾ. ಮೋಹ ಮದಿರೆ ಕುಡಿದಿರುವ ಜನಕ್ಕೆ ನಿಜ ನಷ್ಟ ತಿಳಿಯುವುದೆಂತು. ತರುಣ ತರಣಿ ನವತರುಣಿ ತರಳ ತರತರದ ಚೀಲ ಧರಿಸಿ, ಒಬ್ಬೊಬ್ಬರು ಒಂದೊಂದು ಕ್ರಮದಲ್ಲಿ ಚೀಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೂರ್ಯದೇವ ಯೋಚನೆ ಮಾಡಿದ, ನಾನೂ ಒಂದು ಚೀಲ ಹಿಡ್ಕೊಂಡು ಹೋಗ್ತೇನೆ. ನಾವೆಲ್ಲ ಚೀಲ ಹಿಡ್ಕೊಂಡು ಹೋದೆವು. ಸಾಯಂಕಾಲ ಬಂದಾಗ ನೋಡಬೇಕು ಅವ್ರ ಮುಖ, ಇನ್ನು ಪೂರ್ಣ ಕೆಲಸನೇ ಆತ್ರಿ ಅಂತ ಧವಾರಂತ ಎಸಿತಾರೆ ಆ ಬ್ಯಾಗನ್ನು. ಕಾರ್ಯ ಭರದಿ ಭಿರ ಭಿರನೆ ತಿರುಗಿ ಬರುತಿಹರು ನಿತ್ಯ ಭರದಿ. ಕಾರ್ಯದ ನೂರಾರು ವ್ಯಾಪಾರಗಳು, ಅವರಿಗೆ ಒಂದು ಕೆಲಸನೇ ಬೋತ್ರಿ ಅಂತ ಹೇಳಿದವರು ಎಷ್ಟೋ ಜನ ಇದ್ದಾರೆ. ಆ ಕೆಲಸವೇ ಬೇಕಾಗಿಲ್ಲ. ಆದರೆ ಸೂರ್ಯದೇವ ಅವನು ಬ್ಯಾಗ್ ಹಿಡ್ಕೊಂಡು ಬಂದಂತೆ. ಚೀಲ ಹೊತ್ಕೊಂಡು ಹೋಗುವ ನರರೆಲ್ಲ ಸೊತ್ತ. ಪ್ರತಿಯೊಬ್ಬ ಮನುಷ್ಯರ ಒಂದೊಂದು ದಿನವೆಂಬ ಆಯುಷ್ಯ ರತ್ನವನ್ನು ಕಿತ್ತು ಕಿತ್ತು ತನ್ನ ಜೋಳಿಗೆಯಲ್ಲಿ ಹಾಕಿಕೊಂಡು ಹೋಗ್ತಾ ಇದ್ದಾನೆ. ನಾವು ಒಂದೊಂದು ಸೂರ್ಯೋದಯ ಆಗ್ತಾ ಇದೆ ಅಂದರೆ ನಾವು ಮಸಣಕ್ಕೆ ಹತ್ತಿರ ಆಗ್ತಾ ಇದ್ದೇವೆ ಅಂತ ಅರ್ಥ. ಆದರೆ ಮನುಷ್ಯರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದರೆ ಮಮ ಮಾತಾ ಮಮ ಪಿತಾ ಮಮ ಭ್ರಾತ ಮಮಾತ್ಮಜಾಹ ಮಮೇದಮಿತಿ ಜಂತೂನ ಮಮತಾ ಬಾಧತೆ ವೃಥ. ವ್ಯರ್ಥವಾದ ಒಂದು ಮಮಕಾರ ಇದೆ ನೋಡಿ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಸೈಟು, ನನ್ನ ಮನೆ, ಈ ಮಮಕಾರದಲ್ಲಿ ದೇವರ ಹಾರಿ ಹೋಗ್ತಾನೆ. ಪುರಾಣ ಕೇಳಿದಾಗ ಎಲ್ಲರದು ಭಾವ ಬಹಳ ಪರಿಶುದ್ಧ. ಮನೆಗೆ ಹೋದ್ಮೇಲೆ ಹಿಡ್ಕೊಳ್ಳೋದು ರಿಮೋಟೇ ಅಲ್ವಾ. ಈ ಥರ ಆಯ್ತಲ್ಲ ಜಗತ್ತಿನ ಕಥೆ. ಚೀಲ ಹೊತ್ತ ನರರೆಲ್ಲ ಸೊತ್ತ ರವಿ ನಿತ್ಯ ಕಿತ್ತು ನಡೆವ. ಮೋಹ ಮದಿರೆ ಕುಡಿದಿರುವ ಜನಕ್ಕೆ ನಿಜ ನಷ್ಟ ತಿಳಿಯುವುದೆಂತು. ತನಗೇನು ಲಾಸ್ ಆಗ್ತಾ ಇದೆ. ಇಂಥ ಮಾನವ ಜನ್ಮ ದೊಡ್ಡದೋದ, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಇಂಥ ಮಾನವ ಜನ್ಮದಲ್ಲಿ ಏನೆಲ್ಲ ಪಡಿಬೇಕಾಗಿದೆ ಅದನ್ನು ಬಿಟ್ಟು ಧನದ ಲೋಭದಿಂದ ಹೋಗ್ತಾ ಇದ್ದಾನಲ್ಲ, ಹಣದ ಆಸೆಗೆ ಹೋಗ್ತಾ ಇದ್ದಾನಲ್ಲ, ಎಷ್ಟೆಲ್ಲ ಅನರ್ಥ. ಕೃಷ್ಣ ಒಂದು ಕತೆ ಹೇಳ್ತಾನೆ ಉದ್ಧವನಿಗೆ. ಒಂದು ಊರಿನಲ್ಲಿ ಒಬ್ಬ ದರಿದ್ರ ಬ್ರಾಹ್ಮಣ ಇದ್ದ. ನಮ್ಮ ಪುರಾಣದಲ್ಲಿ ಎಲ್ಲ ಕತೆ ಹಾಗೇ ಬರೋದು. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಲೇ ಕಥೆ. ಈಗ ಮಾತ್ರ ಹಾಗೆ ಹೇಳಲಿಕ್ಕಾಗೋದಿಲ್ಲ. ನೋಡಿದಾಗ ಏನು ಹೇಳ್ಬೋದು, ಸ್ವಲ್ಪ ಜಾಸ್ತಿ ಸ್ವರ ಇಳಬೇಕು. ಈ ಊರಿನಲ್ಲಿ ಬಡ ಬ್ರಾಹ್ಮಣ ಅನ್ನಬೇಕು. ಹಿಂದಿ ಬಡ, ಶ್ರೀಮಂತ ಬ್ರಾಹ್ಮಣ ಅಂತ. ಬಡ ಬ್ರಾಹ್ಮಣರು ಯಾರೂ ಇಲ್ಲ. ಅವತ್ತಿನ ಕಾಲದ ಹಾಗೆ ಕಥೆಗಳು. ಬಡ ಬ್ರಾಹ್ಮಣ ಇದ್ದ, ಅವನಿಗೆ ಬೇಕಾದಷ್ಟು ಸಂಪತ್ತಿತ್ತು ಅಂತ ಈ ಕತೆ ಹೇಳ್ತಾರೆ. ತುಂಬ ದಾರಿದ್ರ್ಯ ಇತ್ತು ಅಂತ. ಆದರೆ ಭಾಗವತದಲ್ಲೊಂದು ಕತೆ ಹೇಳಿದ್ದಾನೆ ಕೃಷ್ಣ. ಒಂದೂರಿನಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದ. ಬಡ ಬ್ರಾಹ್ಮಣನ ಕಥೆ ಅಲ್ಲ. ಒಂದೇ ಒಂದು ಪುರಾಣಗಳಲ್ಲಿ ಅಪವಾದವಾಗಿ ಬರುವ ಕಥೆ. ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದ, ಆದರೆ ಅವನ ಹೃದಯದಲ್ಲಿ ತುಂಬ ದಾರಿದ್ರ್ಯ ಇತ್ತು, ಜಿಪುಣತನ ಇತ್ತು. ಯಾರಿಗೂ ಕೈ ಎತ್ತಿ ದಾನ ಮಾಡ್ತಿರಲಿಲ್ಲ. ಒಂದೊಂದು ಮಗು ಆದಾಗಲೂ ಹೇಳ್ತಾ ಇದ್ದಂತೆ, ಅಯ್ಯೋ ಈ ಮಗು ಯಾಕೆ ಹುಟ್ಟಿತ್ತು, ಖರ್ಚು ಜಾಸ್ತಿ ಆಯ್ತಲ್ಲ ಅಂತ. ನೀವು ಇಂಥ ಯೋಚನೆಯೂ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಯೋಚನೆ ಮಾಡಿದ ಒಬ್ಬ ಶ್ರೀಮಂತ ಪಿಶುನ ಬ್ರಾಹ್ಮಣ, ತುಂಬ ಜಿಪುಣ ಬ್ರಾಹ್ಮಣ ಇದ್ದ. ಕೊನೆಗೆ ಹೆಂಡತಿ ಮಕ್ಕಳಿಗೂ ಏನೂ ಉಪಚಾರ ಮಾಡ್ತಿರಲಿಲ್ಲ. ಹೆಂಡತಿ ಮಕ್ಕಳಿಗೆ ಯಾವತ್ತೂ ಕಣ್ಣೀರು ಹಾಕಿಸಬಾರ್ದಂತೆ. ಅವ್ರಿಗೆ ಕೇಳಿದ್ದೆಲ್ಲ ಯೋಗ್ಯವಾದದನ್ನೆಲ್ಲ ಕೊಡಬೇಕು. ಕೊನೆ ಕೊಡಲಿಕ್ಕಾಗಲಿಲ್ಲ ಅಂದರೆ ಬಂಗಾರ ಕೇಳಿದರೆ ನೀನೇ ನನ್ನ ಬಂಗಾರ ಅಂತ ಆದರೂ ಹೇಳಬೇಕು. ಅವನು ಅದನ್ನೂ ಹೇಳಿಲ್ಲ. ಅಂತಹ ಪಾಪಿಯಾಗಿ ನಡೆದುಕೊಂಡ. ಕೊನೆಗೆ ಹೆಂಡತಿ ಮಕ್ಕಳು ಮನೆ ಬಿಟ್ಟು ಹೋದ್ರಂತೆ. ಶಾಸ್ತ್ರ ಹೇಳುತ್ತೆ, ಅನ್ನವೂ ಹಾಕದೇನೆ ವಸ್ತ್ರವೂ ಕೊಡದೇ ಇರುವಂತಹ ಗಂಡನಿಗೆ ಡೈವೋರ್ಸ್ ಕೊಡ್ಬೋದು ಅಂತ ಶಾಸ್ತ್ರ ಹೇಳಿದೆ. ಅಷ್ಟಕ್ಕೆ ಅನುಮತಿ ಇದೆ. ಅಂಥ ಗಂಡಂದರೆ ಯಾರಿಲ್ಲ ಬಿಡಿ, ಅಷ್ಟಾದರೂ ಮಾಡ್ತಾರೆ ಕನಿಷ್ಠ ಪಕ್ಷ. ಅವ್ರು ಬಿಟ್ಟೋದ್ರು ಹೆಂಡತಿ ಮಕ್ಕಳು. ಶಾಸ್ತ್ರ ಹೇಳ್ತು ಅವ್ರು ಬಿಟ್ಟೋಗಿದ್ದು ಸರಿ ಆಯಿತು. ಯಾಕೆಂದರೆ ಅವನು ಅನ್ಯಾಯ ಮಾಡ್ತಾ ಇದ್ದ. ಯಾವಾಗ ಹೆಂಡತಿ ಮಕ್ಕಳ ಒಂದು ಹೆಣ್ಣಿನ ಶಾಪತಾಗಿತ್ತು ಕುಟುಂಬಕ್ಕೆ, ಅದು ಸ್ತ್ರೀ ಶಾಪ ತುಂಬ ದೊಡ್ಡದು. ದೈವದಿಂದ ಚ್ಯುತನಾದ, ಕಾಲದಿಂದ ಚ್ಯುತನಾದ, ಎಲ್ಲ ಸಂಪತ್ತೂ ನಾಶ ಆಯಿತು. ಕೊನೆಗೆ ಕಳ್ಳಕಾಕರು ಬಂದು ಮಂಡೆ ಹೊಡೆದು ಅವನ ಸಂಪತ್ತೆಲ್ಲ ದೋಚಿಕೊಂಡು ಹೋದರು. ಹಿಂದಿನ ದಿನ ಶ್ರೀಮಂತ, ಇವತ್ತು ದರಿದ್ರ, ತಿನ್ಲಿಕ್ಕೆ ಗತಿ ಇಲ್ಲ, ಹಸಿವಾಗ್ತಾ ಇದೆ. ಇನ್ನೊಬ್ಬರ ಮನೆಗೆ ಹೋಗಿ ಬೇಡುವ ಸ್ಥಿತಿಗೆ ಬಂದಿದ್ದಾನೆ. ಯೋಚನೆ ಮಾಡ್ತಾನೆ, ಅಲ್ಲ ನಿನ್ನೆ ದಿನ ಎಂಥ ಶ್ರೀಮಂತಿಕೆ ಇತ್ತು, ಇವತ್ತೇನೂ ಇಲ್ಲ.
ಇದೆಲ್ಲ ಕಾರಣ ಯಾವುದು ಇದಕ್ಕೆ? ಆ ದುಡ್ಡು, ನಾನು ದುಡ್ಡಿನ ಹಿನ್ನೆಲೆಯಲ್ಲಿ ನಡೆದುಕೊಂಡಿರುವಂತಹ ಜಿಪುಣತನ, ಅದು ನನ್ನ ಬದುಕನ್ನು ಹೀಗೆ ಕೊಂದಿದೆ. ಒಂದು ದುಡ್ಡನ್ನು ಅತಿಯಾಗಿ ಸಂಪಾದನೆ ಮಾಡಿದರೆ ತಲೆ ಕೆಡುತ್ತೆ. ಈ ದುಡ್ಡನ್ನು ಬೆಳೆಸುವುದು ಹೇಗೆ? ತಲೆ ಕೆಡುತ್ತೆ. ಆಮೇಲೆ ದುಡ್ಡು ಜಾಸ್ತಿ ಇದ್ದರೆ ಇನ್ನೊಬ್ಬನ ಬಗ್ಗೆ ಯಾರಾದರೂ ಮಾತನಾಡಿದರೆ ಜಾಸ್ತಿ ಜಾಗ್ರತೆ ಅಂತಾರೆ. ಯಾಕೆಂದರೆ ದುಡ್ಡಿದೆ ಇವನ ಹತ್ರ, ಏನು ಬೇಕಾದರೆ ಮಾಡ್ತಾನೆ. ಗರ್ವ, ಅವಿಶ್ವಾಸ. ನಿಮ್ಮ ಕೈಲಿ 3 ಲಕ್ಷ ದುಡ್ಡು ಕೊಟ್ಬಿಟ್ಟು ಕೂರಿಸಿದರೆ ಪಕ್ಕದಲ್ಲಿದ್ದವರನ್ನೆಲ್ಲ ಕಳ್ಳರ ಥರನೇ ನೋಡೋದು, ಹೀಗೆ ನೋಡೋದು. ಯಾಕೆ ಕೈಯಲ್ಲಿ ದುಡ್ಡಿದೆ. ಅವಿಶ್ವಾಸ, ವೈರ, ಭೇದ. ತುಂಬ ದುಡ್ಡಿದ್ದವರಿಗೆ ಚಟ ಜಾಸ್ತಿ ಇರುತ್ತೆ. ದುಡ್ಡೇ ಇಲ್ಲ ಅಂದರೆ ಪಾಪ ಎಲ್ಲಿ ಅವರು ಒಂದು ಪಾನ್ ಪರಾಗ್ ತಿನ್ಬೇಕಾದ್ರೆ ಸಾಕಾಗಿ ಹೋಗುತ್ತೆ. ತುಂಬ ದುಡ್ಡಿದ್ದವರು ಎಷ್ಟೆಲ್ಲ ಚಟಗಳನ್ನ ಬೆಳೆಸಿಕೊಂಡಿರ್ತಾರೆ. ಈ ಚಟ, ಈ ಗರ್ವ, ಈ ವೈರ, ಈ ಅವಿಶ್ವಾಸ, ನೂರಾರು ದುರ್ಗುಣಗಳು ಒಂದು ದುಡ್ಡಿನ ಹಿನ್ನೆಲೆಯಲ್ಲಿ ಇದೆ ಅಂಥೇಳಿ ದುಡ್ಡೇ ಬೇಡ ಅಂತ ಹೇಳೋದಿಲ್ಲ. ಭಾಗವತ ಹೇಳುತ್ತೆ, ಧನಸ್ಯ ಧರ್ಮೈಕ ಫಲಂ. ದುಡ್ಡು ಬೇಕು ತುಂಬ. ಈಶ್ವರ ಭಟ್ರಂಥವರಿಗೆ ದುಡ್ಡು ಸಿಕ್ಕಿದರೆ ಸಾವಿರಾರು ಜನ ಸೇರಿ ಭಾಗವತ ಸಪ್ತಾಹ ಮಾಡಿಸ್ತಾರೆ. ಈ ದುಡ್ಡು ಪ್ರಶಂಸನೀಯವಾದದ್ದೇ, ಅದರ ಬಗ್ಗೆ ಗಲಾಟೆ ಇಲ್ಲ. ಸ್ವಾರ್ಥಕ್ಕೋಸ್ಕರ ಹಣ ಹಣ ಅಂತ ಹೆಣಗತಾ ಇರ್ತೇವಲ್ಲ, ಅದನ್ನು ಭಾಗವತ ನಿಂದನೆ ಮಾಡುತ್ತೆ. ಕೊನೆಗೆ ಅವನು ಎಲ್ಲ ಕಳ್ಕೊಂಡ. ಬೇಡಿ ತಿನ್ನಬೇಕು ಅಂದ, ಯಾರ ಮನೆಯಲ್ಲೂ ಅವನಿಗೇನೂ ಕೊಡಲಿಲ್ಲ. ದಾನ ಕೇಳಿದ್ರೂ ಕೊಡಲಿಲ್ಲ. ಯಾಕೆಂದರೆ ಇವನು ಪಾಪಿ, ಇವನಿಗೆ ಕೊಡಬೇಡಿ. ಕೊನೆಗೆ ಎಲ್ಲರೂ ತಿಂದ ಮೇಲೆ ಅವರ ಎಸೆದ ಎಂಜಲ ಎಲೆಯ ಕಣಗಳನ್ನು ಹೆಕ್ಕಿ ತಂದು ಒಂದು ನದಿ ತೀರದಲ್ಲಿ ಇಟ್ಟುಕೊಂಡು ಅದನ್ನು ತಿನ್ನಬೇಕು ಅಂತ ಹೊರಟನಂತೆ. ಆ ಸಮಯದಲ್ಲಿ ಒಂದು ದೊಡ್ಡ ಪಡ್ಡೆ ಹುಡುಗರ ತಂಡ, ಪೋಖರಿ ಹುಡುಗರು ಅವರೆಲ್ಲ ಬಂದ್ರಂತೆ. ಬಂದು ಅವನು ತಿನ್ನಲಿಕ್ಕೋಸ್ಕರ ಇಟ್ಟುಕೊಂಡ ಆಹಾರವನ್ನು ಕಾಲಿನಿಂದ ಧೋಂಕಿದ್ರಂತೆ, ಒದ್ರಂತೆ. ಅದನ್ನು ಎಲ್ಲ ಮಣ್ಣಿನ ಪಾಲಾಯಿತು. ಅವನನ್ನು ಹಿಡಿದು ಒಂದು ಕಂಬಕ್ಕೆ ಕಟ್ಟಿದ್ರಂತೆ, ಕೆಪ್ಪೆಗೆ ಬಡಿದ್ರಂತೆ ಅವನಿಗೆ. ನಮ್ಮ ಮನೆಯ ಅನ್ನವನ್ನು ತಿನ್ನಲಿಕ್ಕೆ ನಿನಗೆ ಯಾರು ಹೇಳಿದ್ದು? ಬೀದಿಯಲ್ಲಿ ಹೋಗಿ ಹೇಗೆ ಹೆಕ್ಕಿದಿ? ನೀನು ಪಾಪಿ, ಯಾರಿಗೂ ದಾನ ಮಾಡಲಿಲ್ಲ ನೀನು. ಚಂದ ಬಡಿದ್ರು, ಚೆನ್ನಾಗಿ ಬೈದರು. ಏನು ಬೇಕಾದರೆ ಮಾಡಲಿ ಸುಮ್ಮನೆ ಕೂತಿದ್ದ ಅವ. ಕೊನೆಗೆ ಭಾಗವತ ಹೇಳುತ್ತೆ, ಮೂತ್ರಯಂತಿಚ ಪಾಪಿಷ್ಠಾಹ. ಅವನ ತಲೆಯ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರಂತೆ. ಎಂಥ ಅನ್ಯಾಯ ನೋಡಿ. ಮುಖದ ಮೇಲೆ ಕಫವನ್ನು ಉಗಿದರಂತೆ. ಆ ಸಮಯದಲ್ಲಿ ಅವನು ಹೇಳ್ತಾನೆ, ಅವನು ಆ ಯೋಗಿ ಆಗ್ತಾನಂತವನು. ಸುಖಸ್ಯ ದುಃಖಸ್ಯ ನಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ. ಅವನು ಬಾಯಿಂದ ಬಂದ ವೇದಾಂತ. ಇಷ್ಟು ದಿನ ಇರುವ ಸುಖಕ್ಕೆ ಇವ್ರು ಯಾರೂ ಕಾರಣ ಅಲ್ಲ ಅಂದಮೇಲೆ ಇವತ್ತು ಬರುವ ದುಃಖಕ್ಕೂ ಇವ್ರು ಯಾರೂ ಕಾರಣರಲ್ಲ. ಮನಃಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತ್ತತ್. ನನ್ನ ಮನಸ್ಸು ಕಾರಣ. ನನ್ನ ಮನಸ್ಸಿನಲ್ಲಿ ಔದಾರಿ ಇರಲಿಲ್ಲ, ಇಷ್ಟು ಈ ಪಿಶುಣತನದಿಂದ ನಾನು ಬದುಕಿದೆ. ಇವತ್ತು ಔದಾರಿ ಇದೆ, ಕೈಯಲ್ಲಿ ದಾನ ಮಾಡಲಿಕ್ಕೆ ದುಡ್ಡಿಲ್ಲ. ಕೆಲವೊಮ್ಮೆ ಹಾಗೆ ಕೆಲವರು ಹೇಳ್ತಿರ್ತಾರೆ, ನನಗೊಂದು 3 ಕೋಟಿ ಸಿಗಬೇಕು, ಇಂಥ ಸಪ್ತಾಹ ನಾನು ಮಾಡಿಸಿ. ಸಿಕ್ಕ ಮೇಲೆ ಮಾಡಿಸೋದಿಲ್ಲ. ಸಿಕ್ಕಿದ್ರೂ ಮಾಡಿಸಿದ್ದಾರೆ ಅಂದರೆ ಅದು ಈಶ್ವರ ಭಟ್ರಿಗೆ ಅದು ಆ ಪ್ರಶಂಸೆಯನ್ನು ನಾವು ಹೇಳಲೇಬೇಕು. ಅದನ್ನು ಅವ್ರಿಗೆ 3 ಕೋಟಿ ಸಿಕ್ಕಿದೆ ಅಂತ ಹೇಳಿದ್ದಲ್ಲ, ಧನ ಇದ್ದು ಮಾಡಿದ್ದಾರೆ ಅಂತ ಹೇಳಿದ್ದಷ್ಟೇ ತಾತ್ಪರ್ಯ. ಕೊನೆಗೆ ಕೃಷ್ಣ ಹೇಳ್ತಾನೆ, ನಮ್ಮ ಮನಸ್ಸು ಸರಿ ಇರಬೇಕು. ಎಷ್ಟು ಸಂಪಾದನೆ ಮಾಡಿದರೂ ಮನಸ್ಸು ಸರಿ ಇಲ್ಲ ಅಂತ ಆದರೆ ಆ ಸಂಪಾದನೆಗೆ ಅರ್ಥವೇ ಇಲ್ಲ. ನಾವು ಅರ್ಥದ ದಾಸರಾಗಬಾರ್ದು, ಅನರ್ಥಕ್ಕೆ ತುತ್ತಾಗ್ತೇವೆ, ಎಚ್ಚರ ಇರಲಿ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಉದ್ಧವ, ಯಾರು ಹಣದ ದಾಸರಾಗ್ತಾರೆ ಅವರೆಲ್ಲರಿಗೂ ದಾಸರಾಗ್ತಾರೆ. ಯಾರು ಹಣಕ್ಕೆ ದಾಸರಾಗಲ್ಲ ಅವರೆಲ್ಲರಿಗೂ ಈಶ್ವರ ಆಗ್ತಾರೆ. ನೀನು ಹಾಗೆ ಆ ಪಂಕ್ತಿಯಲ್ಲಿ ಸೇರಬೇಡ. ವಾಚಂ ಯಚ್ಛ ಮನೋ ಯಚ್ಛ ಯಚ್ಛ ಪ್ರಾಣೇಂದ್ರಿಯಾಣಿಚ ಆತ್ಮಾನಂ ಆತ್ಮನಾ ಯಚ್ಛ ನ ಪುನರ್ಭೂಯಸೆ ಧ್ವನೆ. ನಾನು ಕೊಟ್ಟಿರುವ ನಾಲಿಗೆಯನ್ನು ನನ್ನನ್ನು ಸ್ತೋತ್ರ ಮಾಡಲಿಕ್ಕೋಸ್ಕರ ಕೊಡು. ಎಷ್ಟು ದೊಡ್ಡ ಆಸ್ತಿ ಇದು. ಬಾಯಲ್ಲಿ ಒಂದು ಹರಿನಾಮ ಸ್ಮರಣೆ ಮಾಡಿದರೆ ಪಾಪ ಸಂಘಾತ ಪಂಜರಂ ಶತದ ಭೇದಮಾಯಾತಿ ಗಿರಿರ್ವಜ್ರ ಹತೋಯತ ಅಂದಿದ್ದಾರೆ ಮಧ್ವಾಚಾರ್ಯರು. ಸಾವಿರಾರು ಪಾಪಗಳು ನಾಶ ಆಗುತ್ತಂತೆ. ವಜ್ರಾಯುಧದಿಂದ ಪ್ರಹರಿಸಲ್ಪಟ್ಟ ಪರ್ವತಗಳ ರೆಕ್ಕೆ ಸೀಳಿ ಹೋದಾಗೆ ನಮ್ಮ ಬದುಕಿನ ಪಾಪಗಳೆಲ್ಲ ನಾಶ ಆಗುತ್ತೆ. ದಾಸರು ಕೇಳ್ತಾರೆ, ಯಾಕೆ ಯದುಪತಿಯ ಮರೆತಿರಿ? ಅವರು ನಾವು ಮನೆಗೆ ಕರೀಲಿಲ್ಲ ಊಟಕ್ಕೆ. ಯಾಕೆಂದರೆ ನಮಗೆ ಆಗೋದಿಲ್ಲ, ಅವರು ನಮಗೇನೋ ಅನ್ಯಾಯ ಮಾಡಿದ್ದಾರೆ. ಕೆಲವೊಮ್ಮೆ ಬೇಕಂತಲೇ ಮರಿತೇವೆ ಅವರನ್ನು. ಇಷ್ಟು ಜನ್ಮಗಳಲ್ಲಿ ನಮಗೆ ಇಂತಹ ದೇಹವನ್ನು ಕೊಟ್ಟಿದ್ದಾನೆ ದೇವರು, ಅವನನ್ನು ಯಾಕೆ ಮರೆತಿದ್ದೀರಿ ನೀವು? ಅವನೇನು ನಿಮಗೆ ಅನ್ಯಾಯ ಮಾಡಿದ್ದಾನೆ? ಆದ್ದರಿಂದ ಕರ್ತವ್ಯ ಎಲ್ಲಿದೆ ನಮ್ಮ ಪಾಲಿಗೆ ಅಂದರೆ ಆ ದೇವರ ವಿಷಯದಲ್ಲಿದೆ. ವಾಚಂ ಯಚ್ಛ ಮನೋ ಯಚ್ಛ ಯಚ್ಛ ಪ್ರಾಣೇಂದ್ರಿಯಾಣಿಚ ಆತ್ಮಾನಂ ಆತ್ಮನಾ ಯಚ್ಛ. ಇದನ್ನೇ ದಾಸರು ಹೇಳ್ತಾರೆ, ತನು ನಿನ್ನದೋ ಜೀವನ ನಿನ್ನದೋ ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ. ಏನು ನಾನು ಪಡ್ಕೊಂಡಿದ್ದೇನೆ ದೇವರ ಕರುಣೆಯಿಂದ ನಾನು ಪಡ್ಕೊಂಡಿದ್ದೇನೆ, ಅದು ದೇವರಿಗೆ ಸಮರ್ಪಣೆ ಎನ್ನುವ ಭಾವವನ್ನು ಸಂಪಾದನೆ ಮಾಡುವ ಧನಿಕರ ಎಚ್ಚರದಲ್ಲಿಟ್ಟುಕೊಳ್ಳಿ, ನಿಮ್ಮ ಬದುಕು ಉದ್ಧಾರ ಆಗುತ್ತೆ ಅಂತಾನೆ ಕೃಷ್ಣ. ಇಂಥ ಮೌಲಿಕವಾದ ನೂರಾರು ಸಂದೇಶಗಳು, ಕತೆ ಹೇಳಿಲ್ಲ ಏಕಾದಶ ಸ್ಕಂದದಲ್ಲಿ. ಇಂಥ ಮೌಲಿಕವಾದ ಸಂದೇಶಗಳನ್ನೇ ತುಂಬ ಹೇಳಿದ್ದಾನೆ ಕೃಷ್ಣ. ಇಂಥ ಸಂದೇಶವನ್ನು ಹೇಳ್ತಾ ಹೇಳ್ತಾ ಕೃಷ್ಣ
ತಾನು ಪ್ರಭಾಸ ಕ್ಷೇತ್ರದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಮಲ್ಕೊಂಡಿದ್ದ ಕೃಷ್ಣ. ತನ್ನ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಮಲಗಿದ್ದಾನೆ. ಆ ಬ್ರಾಹ್ಮಣ ಶಾಪ ಒಂದು ಬಾಕಿ ಇದೆ ನೋಡಿ. ಆ ತೆಯ್ದು ಹಾಕಿದ ಒನಕೆಯ ಕಬ್ಬಿಣದ ತುಂಡನ್ನು ಒಂದು ಮತ್ಸ್ಯ ನುಂಗಿತ್ತಂತೆ. ಆ ಮೀನಿನ ಹೊಟ್ಟೆಯನ್ನು ಸೀಳಿ ಒಬ್ಬ ಮತ್ಸ್ಯ ಕುರುಬ ಅದರಲ್ಲಿ ಒಂದು ಬಾಣವನ್ನು ಮಾಡಿದನಂತೆ. ಒಬ್ಬ ಬೇಡ ಅದರಲ್ಲೊಂದು ಬಾಣವನ್ನು ತಯಾರು ಮಾಡಿಕೊಂಡು ಒಳ್ಳೆ ಪ್ರಾಣಿ ಕಂಡಾಗ ಇದನ್ನು ಹೊಡಿಬೇಕು ಅಂತ ಕಾಯ್ತಾ ಇದ್ದಂತೆ. ಪ್ರಭಾಸ ಕ್ಷೇತ್ರ, ಹಿರಣ್ಯ ನದಿ ಹರಿಯುತ್ತೆ ಸಮುದ್ರದ ತೀರದಲ್ಲಿ, ಪ್ರಭಾಸ ಕ್ಷೇತ್ರ ಅಂತ. ಅಲ್ಲಿ ಸೋಮನಾಥನ ದೇವಾಲಯ ಇದೆ. ಆ ಪರಿಸರದಲ್ಲಿ ಕೃಷ್ಣ ತನ್ನ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು, ನನ್ನ ಅವತಾರ ಕಾರ್ಯ ಎಲ್ಲ ಪೂರ್ಣ ಆಗಿದೆ, ಯಾವ ಕೆಲಸವೂ ಅರ್ಧಂಬರ್ಧ ಮಾಡದೇ ಇರುವ ವ್ಯಕ್ತಿತ್ವ ಕೃಷ್ಣನದ್ದು. ಅವನ ಹೆಸರು ಹೇಳಿದರೆ ನಾವೇನಾದರೂ ಅರ್ಧಂಬರ್ಧ ಕೆಲಸ ಮಾಡಿದರೆ ಕೃಷ್ಣ ಆದರೆ ಅದು ಪೂರ್ಣ ಆಗಿಬಿಡುತ್ತಂತೆ. ಅದಕ್ಕೋಸ್ಕರ ಪುರೋಹಿತರು ಹೇಳೋದು ಕೃಷ್ಣಾರ್ಪಣ ಅನ್ನಿ, ಯಾಕೆಂದರೆ ನೀವು ಮಾಡಿದ ಸಮಯ ಇಲ್ಲ ಅಂತ. ಅದು ಪೂರ್ಣ ಮಾಡ್ತಾನೆ ದೇವರು. ಅಂಥ ಒಂದು ಶಕ್ತಿ ಆ ಕೃಷ್ಣನಲ್ಲಿ ಇದೆ. ಎಲ್ಲ ಕರ್ಮಗಳನ್ನು ಬಂದು ಪೂರ್ಣ ಮಾಡಿದ್ದೇನೆ ಅಂತ ದೇವರು ಕೃಷ್ಣ ತನ್ನನ್ನೇ ತಾನು ಧ್ಯಾನ ಮಾಡ್ತಾ ಇದ್ದಾನಂತೆ. ಅವನ ಹೃದಯದಲ್ಲಿ ಧ್ಯಾನ ಮಾಡಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಇಲ್ಲ, ಅವನೇ ಸರ್ವೋತ್ತಮ ಸುಪ್ರೀಂ, ಅವನನ್ನೇ ಧ್ಯಾನ ಮಾಡ್ತಾ ಕೂತಿದ್ದಾನೆ. ದೂರದಲ್ಲಿರುವ ಆ ಬೇಡನಿಗೆ ಆ ಕೃಷ್ಣನ ಪಾದ ಒಂದು ಜಿಂಕೆಯ ಬಾಯಿ ಹಾಗೆ ಕೆಂಪಾಗಿ ಕಾಣಿಸ್ತಾ ಇದೆಯಂತೆ. ಅವನು ಅಂದ್ಕೊಂಡ, ಯಾವತ್ತೂ ಇಂಥ ಬೇಟೆಯನ್ನು ನಾನು ನೋಡಿಲ್ಲ, ಇವತ್ತು ಅದ್ಭುತವಾದ ಒಂದು ಪ್ರಾಣಿಯನ್ನು ನೋಡ್ತಾ ಇದ್ದೇನೆ. ದೇವರೇ, ನನ್ನ ವೃತ್ತಿ ಜೀವನ ಇದು ಒಳ್ಳೆಯದು ಅಂತ ಗೊತ್ತಿಲ್ಲ, ಕೆಟ್ಟದ್ದು ಅಂತ ಗೊತ್ತಿಲ್ಲ. ಆ ಪ್ರಾಣಿ ನನ್ನಿಂದ ಹೊಡಿಲಿಕ್ಕೆ ಯೋಗ್ಯವಾಗಿದೆ ಅನ್ನೋದು ಗೊತ್ತಿಲ್ಲ, ಯೋಗ್ಯವಾಗಿಲ್ಲ ಅನ್ನೋದು ಗೊತ್ತಿಲ್ಲ. ನಾನು ಹೊಡೆಯುವ ಬಾಣ ಅದು ನಿನ್ನ ಪೂಜೆ ಆಗಲಿ, ಇದು ನನ್ನ ಬದುಕಿನ ಕರ್ತವ್ಯ ಅಂತ ಹೇಳಿ ಆ ಬೇಡ ಒಂದು ಬಾಣವನ್ನು ಬಿಟ್ಟ. ಅದು ನೇರ ಒಂದು ಕೃಷ್ಣನ ಪಾದಕ್ಕೆ ತಾಗಿತು. ಕೃಷ್ಣ ತನ್ನ ಅವತಾರ ಕಾರ್ಯವನ್ನು ಪರಿಸಮಾಪ್ತಿ ಮಾಡಿದ. ಕೃಷ್ಣ ಅವತಾರ ಮುಗೀತು. ಇಲ್ಲಿ ಮಧ್ವಾಚಾರ್ಯ ಮಾತನಾಡ್ತಾರೆ, ಕೃಷ್ಣನ ಪಾದಕ್ಕೆ ಒಬ್ಬ ಬೇಡ, ಕೃಷ್ಣ ಬ್ರಹ್ಮಣ್ಯ ದೇವ, ಬ್ರಾಹ್ಮಣರ ಮಾತಿಗೆ ಬೆಲೆ ಕೊಟ್ಟು ಶಾಪವನ್ನು ಸ್ವೀಕಾರ ಮಾಡಿದ. ಆದರೆ ಕೊನೆಗೆ ಆ ಭಕ್ತಿಯ ಸ್ವೀಕಾರಕ್ಕೆ ಬೇಡ ಹೊಡೆಯುವ ಒಬ್ಬ ಬಾಣ ಹೊಡೆಯುವ ಬೇಡನನ್ನು ನೆಪ ಮಾಡಿಕೊಂಡ. ಕೊನೆಗೆ ಕೃಷ್ಣದೇವರ ಪೂಜೆ ಮಾಡಿದ್ದು ಯಾರು? ಕೃಷ್ಣನ ಅವತಾರದಲ್ಲಿ ಮಧ್ಯದಲ್ಲಿ ಗಂಧೆ ಸಮರ್ಪಣೆ ಮಾಡಿದವಳು ಕುಬ್ಜೆ, ರಥೋತ್ಸವ ಮಾಡಿದವನು ಅಕ್ರೂರ. ಕೃಷ್ಣನ ಪೂಜೆಯಲ್ಲಿ ಕೊನೆಗೆ ಮಾಡುವ ಪೂಜೆ ಯಾವುದು ಅಂದರೆ ಒಂದು ಕನಕಾಭಿಷೇಕ ಅಂತಿದೆ. ಅದನ್ನು 80 ವರ್ಷ ಆದವರಿಗೆಲ್ಲ ಮಾಡ್ತಾರೆ, ಒಂಜಿ ಕನಕಾಭಿಷೇಕ ಅಂಪೋಡು ಅಂತ. ಆ ಕನಕಾಭಿಷೇಕ ಕೃಷ್ಣನ ಪಾದಕ್ಕೆ ಮಾಡಿದ್ದು ಯಾರು ಅಂದರೆ ಒಬ್ಬ ಬೇಡನಿಗೆ ಆ ಬದುಕಿನಲ್ಲಿ ಆ ಭಾಗ್ಯವನ್ನು ಕೊಟ್ಟವನು ಕೃಷ್ಣ ಅಂತಾರೆ ಮಧ್ವಾಚಾರ್ಯರು. ಅವನು ಹೂಡುವ ಆ ಕಬ್ಬಿಣದ ತುಂಡಿನ ಬಾಣ ದೇವರ ಪಾದಕ್ಕೆ ಹೋಗಬೇಕಾದ್ರೆ ಬಂಗಾರದ ಪುಷ್ಪವಾಗಿ ಪಾದಕ್ಕೆ ಬೀಳುತ್ತಂತೆ. ಯಾವಾಗ ಕನಕಾಭಿಷೇಕ ಆಯಿತು ಆವಾಗ ಪೂಜೆ ಮುಗೀತು ಅಂತ ಅರ್ಥ. ಕೃಷ್ಣನ ಅವತಾರದ ಪೂಜೆಯನ್ನು ಮುಗಿಸಿ ಕೃಷ್ಣ ತಾನು ಪರಂಧಾಮಕ್ಕೆ ತೆರಳಿದ ಅಂತ ಶುಕಾಚಾರ್ಯರು ಉಪವಾಸರಲ್ಲಿ ಗಂಗಾ ತೀರದಲ್ಲಿ ಕುಳಿತು ಪ್ರವಚನ ಕೇಳ್ತಾ ಇರುವ ಪರೀಕ್ಷಿತ ರಾಜನಿಗೆ ಇಷ್ಟು ವಿಸ್ತಾರವಾದ ಕೃಷ್ಣನ ಕಥೆಯ ವಿಸ್ತಾರವನ್ನು ನಿರೂಪಣೆ ಮಾಡಿ 12ನೇ ಸ್ಕಂದದಲ್ಲಿ ಮುಂದೆ ಕಲಿಯುಗ ಆರಂಭ ಆಗುತ್ತೆ. ಈಗಿನ್ನೂ ಕಲಿಯುಗ ಅಲ್ಲ, ಕಲಿಯುಗದ ಸಂಧಿಭಾಗ. ಕಲಿಯುಗ 4,30,000 ವರ್ಷ ಇದೆ. ಈಗ ಕಲಿಯುಗದಲ್ಲಿ 6,000 ವರ್ಷ ಮಾತ್ರ ಕಳೆದಿದೆ. ಇನ್ನು 4,24,000 ವರ್ಷ ನೀವು ಹುಟ್ಟಿದರೆ ಕಲಿಯುಗದಲ್ಲೇ ಹುಟ್ಟಬೇಕು. ಆ ಕಲಿಯುಗದಲ್ಲಿ ಏನೆಲ್ಲ ಅನ್ಯಾಯ ನಡೆಯುತ್ತೆ ಅಂದರೆ ಭಾಗವತದಲ್ಲಿ ಕೊನೆಗೆ ಹೇಳ್ತಾರೆ, ಹರಿವಂಶದಲ್ಲಿಯೂ ಹೇಳ್ತಾರೆ, ಸಣ್ಣ ಮೆಣಸಿನಕಾಯಿಯ ಗಿಡಕ್ಕೆ ಏಣಿ ಹಾಕಿ ಕಾಯಿ ಕೊಯ್ತಾರಂತೆ. ಅಂದರೆ ಮನುಷ್ಯರು ಅಷ್ಟು ಕುಬ್ಜರಾಗ್ತಾರಂತೆ. ನಮ್ಮ ಪಿಜ್ಜ ಎಲ್ಲ 7 ಅಡಿ ಇರ್ತಾಯಿದ್ರು, ಅವ್ರ ಫೋಟೋ ನೋಡಿ. ಈಗ ನಮ್ಮ ಅಡಿ ಅದೆಲ್ಲ ಅಡಿ ಹೋಗಿದೆ ಕೆಳಗಡೆ, 5.5 6 ಅಷ್ಟೇ ಜಾಸ್ತಿ ಅಂದರೆ. ಆವಾಗ 120 ವರ್ಷ ಬದುಕ್ತಾಯಿದ್ರು. ವಾದಿರಾಜರು 120 ವರ್ಷ ಬದುಕಿದ್ದಾರೆ ಅಂದರೆ. ಇವಾಗ 80 ವರ್ಷ. ಎಣಪ ಒಳ್ಳೆಯರಾ? ಅಕಸ್ಮಾತ್ ಅವಾಗ ಸತ್ರು, ಆ ಎಣಪಾತಿತ್ನತ ಓಡೋದು, ಅದು ಪರವಾಗಿಲ್ಲ ಅಂತ ಆಯುಷ್ಯ ಕಡಿಮೆ ಆಗುತ್ತೆ. ಮುಂದೆ ಕಲಿಯುಗದಲ್ಲಿ 5 ವರ್ಷದ ಬಾಲಕಿಯರು ಗರ್ಭಿಣಿಯರಾಗ್ತಾರಂತೆ. 8 ವರ್ಷಕ್ಕೆ 3 ಜನ ಮಕ್ಕಳಂತೆ, 10 ವರ್ಷಕ್ಕೆ 5 ಜನ ಮಕ್ಕಳಂತೆ, 15 ವರ್ಷಕ್ಕೆ ಮುದುಕಿಯರಾಗಿ ಸಾಯ್ತಾರಂತೆ. ಮುಂದಿನ ಕಲಿಯುಗದ ಧರ್ಮಗಳಿದು. ಅಧರ್ಮ ಮಾಡ್ತಾ ಮಾಡ್ತಾ ಒಬ್ಬರಿಗೊಬ್ಬರು ಪರಸ್ಪರ ಹಿಂಸೆ, ಯಾವ ಜಾತಿಗಳಿರೋದಿಲ್ಲ, ಯಾವ ಧರ್ಮಗಳಿರೋದಿಲ್ಲ, ಯಾವ ದೇವತಾರಾಧನೆ ಇರೋದಿಲ್ಲ. ಅಂಥ ಘೋರವಾದ ಕಲಿಯುಗದಲ್ಲಿ ಕೊನೆಗೆ ಭಗವಂತ ಅಧರ್ಮಗಾಮಿಗಳನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಕಲ್ಕಿ ಅವತಾರವನ್ನು ತಾಳ್ತಾನೆ ಅಂತ. ಕೊನೆಯದ್ದು ದಶಾವತಾರಗಳ ಕತೆ ಭಾಗವತದಲ್ಲಿದೆ. ಕೊನೆಗೆ ಕಲ್ಕಿ ಅವತಾರದಿಂದ ಬೆಳಿಗ್ಗೆ ಕುದುರೆಯನ್ನು ಏರಿಕೊಂಡು ಬಂದು ಲಕ್ಷ್ಮಿಯನ್ನೇ ಕುದುರೆಯನ್ನಾಗಿ ಮಾಡಿಕೊಂಡು ಬೆಳಿಗ್ಗೆ ಕುದುರೆಯನ್ನು ಏರಿದ ಭಗವಂತ ಸಾಯಂಕಾಲದ ಒಳಗಡೆ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಅವನು ಎಲ್ಲಿ ಅವತಾರ ಮಾಡ್ತಾನೆ ಅಂತಲೂ ಹೇಳಿದ್ದಾರೆ ಭಾಗವತದಲ್ಲಿ. ಉತ್ತರ ಪ್ರದೇಶದಲ್ಲಿ ಇವತ್ತು ಸಂಬಲ್ ಅಂತ ನೀವು ಕೊಟ್ಟರೆ ಸರ್ಚಲ್ಲಿ ಗೂಗಲಲ್ಲಿ ಸಿಗುತ್ತೆ. ಇದು ಸಂಬಲ್ ಅಂತ, ಶಂಬಲ ಗ್ರಾಮ. ವಿಷ್ಣು ಯಶಸ್ಸನ್ನುವ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ರೂಪಿಯಾದ ಭಗವಂತ ಅವತಾರ ಮಾಡ್ತಾನೆ. ಇದು ಕಲಿಯುಗದ ಕೊನೆಯಲ್ಲಿ 4 ಲಕ್ಷ ವರ್ಷ ಆಗಬೇಕು. ಮಧ್ಯದಲ್ಲಿ ಯಾರಾದರೂ ಭಗವಾನ್ ಕಲ್ಕಿ ಅಂತ ಹೇಳಿಕೊಂಡ್ರೆ ಅವರೆಲ್ಲ ದೇವರಲ್ಲ ಅಂತ ಅರ್ಥ. ಸಿಕ್ಕಾಪಟ್ಟೆ ಭಗವಾನ್ಗಳು ಬರ್ತಾರೆ ಕಲಿಯುಗದಲ್ಲಿ, ಎಲ್ಲ ಬೂದಿ ಕೊಡೋರು ಅಷ್ಟೇ, ಅವ್ರು ಯಾರನ್ನೂ ನಂಬಬೇಡಿ. ದೇವರು ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ಅವನಿಗೆ ತ್ರಿಯುಗ ಅಂತ ಹೆಸರು.
ಕೃತ ತ್ರೇತ ದ್ವಾಪರ 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತಾನೆ. ಕೃಷ್ಣ ದ್ವಾಪರದಲ್ಲಿ ಅವತಾರ ಮಾಡಿದ್ದು ಅಡ್ವಾನ್ಸ್, ಅದು ಕಲಿಯುಗಕ್ಕೋಸ್ಕರ ಅವತಾರ ಮಾಡಿದ. ಹಾಗಾಗಿ ಉದ್ಧವನಿಗೆ ಕೃಷ್ಣ ಹೇಳಿದ್ದಾನೆ, ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ನಿಜವಾದ ಕಲಿಯುಗದಲ್ಲಿ ಶ್ರೇಷ್ಠ ಪುರುಷರು ಯಾರು ಅಂದರೆ ಅವರ ಬಾಯಿಲಿ ಅವಾಗವಾಗ ಕೃಷ್ಣ ಕೃಷ್ಣ ಅನ್ನುವ ನಾಮಸ್ಮರಣೆ ಯಾರ ಬಾಯಿಲಿ ಕೇಳುತ್ತೆ ಅವರು ಸಜ್ಜನರು ಅಂತ ಹೇಳಿದ್ದಾರೆ. ನಾಮಸ್ಮರಣೆಗೆ ಅಷ್ಟು ಅವಕಾಶ ಇದೆ. ಸುಮ್ಮನೆ ಹೆಸರು ಕರೆದುಬಿಟ್ಟು ಒಳೆ ಬಲೆ ಅಂತ ಕರೀರಿ, ಸುಮ್ಮನೆ ಪೋಲೆ ಅಂತ ಹೇಳಿ ಕೆಪ್ಪೆ ಕೊಡಿಯೋಣ ಅನ್ನೋ ಸಿಟ್ಟು ಬರುತ್ತೆ. ಒಳಗೆ ಕರೆದ್ರು ಎಂತ ಕೊಡಲಿಲ್ಲ ಅಂತ. ದೇವ್ರಿಗೆ ಹಾಗಲ್ಲ, ಕೃಷ್ಣ ಅಂತ ಕರೀರಿ ಸಾಕು ಅಂತಾನೆ ದೇವ್ರು, ಕೊಡೋದು ಬೇಡ ಅವನಿಗೆ. ಎಂಥ ಅದ್ಭುತವಾದ ಚೇಷ್ಟೆ ಅಲ್ಲ. ಹೆಸರು ಹೇಳಿದ್ರೆ ತೃಪ್ತನಾಗ್ತಾನಂತೆ. ಷೋಡಶೋಪಚಾರ ಪೂಜೆಗಳ ಸಂತೋಷವನ್ನು ಅವನ ಹೆಸರು ಹೇಳಿದ್ರೆ ಸಾಕಂತೆ ಆ ದೇವರಿಗೆ. ಅಂಥ ಕರುಣಾಮೂರ್ತಿ ಕೃಷ್ಣ ಅಂತ ಕಲ್ಕಿ ರೂಪಿಯಾದ ಭಗವಂತ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಹೃದಯದಲ್ಲಿ ಕೃಷ್ಣನ ಭಕ್ತಿಯನ್ನು ಹುಟ್ಟಿಸ್ತಾನಂತೆ. ಅದು ಹೆಂಗೆ ಹುಟ್ಟಿಸಬೇಕು? ಭಕ್ತಿ ಹುಟ್ಟಿಸುವುದು ಹೇಗೆ? ಕಲ್ಕಿ ರಾತ್ರಿ ಮಲಗಿದಾಗ ಎಲ್ಲೆಲ್ಲಿ ಸಂಚಾರ ಮಾಡಿದ್ದಾನೆ ಅಲ್ಲೆಲ್ಲ ಅವನ ದೇಹದಿಂದ ಒಂದು ಗಂಧ ಕ್ರಿಯೇಟ್ ಆಗುತ್ತಂತೆ. ಈ ಮೂರ್ಛೆ ಹೋಲಿಕ್ಕೆ ಒಂದು ಅನಸ್ತೇಷಿಯ ಕೊಡ್ತಾರಲ್ಲ, ಹಾಗೆ ಕೃಷ್ಣನ ದೇಹದಿಂದ ಒಂದು ಪರಿಮಳ ಕ್ರಿಯೇಟ್ ಆಗುತ್ತಂತೆ. ಆ ಪರಿಮಳವನ್ನು ರಾತ್ರಿ ಯಾರ್ಯಾರು ಆಗ್ರಹಿಸ್ತಾರೋ ಅವರಿಗೆಲ್ಲ ಸದ್ಬುದ್ಧಿಗಳು ಬರುತ್ತಂತೆ. ಅವ್ರಿಗೆ ಮರುದಿನ ಬೆಳಿಗ್ಗೆ 9 ಗಂಟೆಗೂ ಏಳದೇ ಇದ್ದವರು 4 ಗಂಟೆಗೆ ಹೇಳ್ತಾರಂತೆ. ಅದು ಕೃತಯುಗದ ಆರಂಭದ ದಿವಸ ಅಂತ ಹೇಳಿದ್ದಾರೆ. ಕಲಿಯುಗದ ಕೊನೆ ಅಂದರೆ ಯಾವ ಪ್ರಳಯ ಆಗೋದಿಲ್ಲ, ಜನಪ್ರಳಯ ಅಷ್ಟೇ, ಇನ್ಯಾವ ಜಲಪ್ರಳಯ ಇಲ್ಲ, ಪ್ರಕೃತಿಯಲ್ಲಿ ನಾಶ ಆಗೋದಿಲ್ಲ. ಹೀಗೆ ಧರ್ಮವನ್ನು ಉದ್ಧಾರ ಮಾಡುವ ಸಾಮರ್ಥ್ಯ ದೇವರ ದೇಹದ ಗಂಧದಲ್ಲಿ ಇದೆ. ಅದಕ್ಕೆ ದೇವಸ್ಥಾನಗಳಿಗೆ ಹೋದಾಗ ಗಂಧ ಕೊಡ್ತಾರೆ. ಏನೇನೋ ಮೂಗಿನಲ್ಲಿ ಮೂಸಿದ್ದೀರಿ, ದೇವರ ಗಂಧ ಮೂಸಿ ನಿಮ್ಮ ಹೃದಯದಲ್ಲಿರುವ ಕಶ್ಮಲಗಳು ದೂರ ಆಗುತ್ತೆ. ಮೂಸು ನೋಡಿದರೆ ಸಾಕು. ಅಂಥ ಒಂದು ಡೋಸ್ ಯಾವುದು ಅಂದರೆ ಹರಿಪಾರದಲ್ಲಿಟ್ಟ ಹೂವು ತುಳಸಿ ಗಂಧಗಳು ಅಂತ ಹೇಳಿದ್ದಾರೆ. ಜಿಗ್ರ ಘ್ರಾಣ ಮುಕುಂದ ಪಾರ ತುಳಸೀಂ, ಆ ದೇವರ ಪಾರದ ತುಳಸಿಗಳನ್ನು ಆಘ್ರಾಣ ಮಾಡಿದ್ರಿಂದ ನಮ್ಮ ಹೃದಯವೆಲ್ಲ ಸ್ವಚ್ಛವಾಗುತ್ತೆ ಅಂತ ಹೇಳಿದ್ದಾರೆ. ಹೀಗೆ ಕೃಷ್ಣ 10 ಅವತಾರಗಳನ್ನು ತಾಳಿದ. ಅಂತಹ ಆ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಅಂತ ಶುಕಮುನಿಗಳು ವಿಸ್ತಾರವಾಗಿ ಪ್ರವಚನ ಹೇಳಿ ಅವರು ಆಚೆ ಹೊರಟು ಬಿಡ್ತಾರೆ ಶುಕಾಚಾರ್ಯರು. ಯಾಕೆ ಅಂದರೆ ಈ ವಿಪ್ರಶಾಪಕ್ಕೆ ತುತ್ತಾದವನು ಪರೀಕ್ಷಿತ, ಅವನ ಅಂತ್ಯಕಾಲ ಬಂದಿದೆ. ಅವರ ಆಚೆ ಹೋದ ತಕ್ಷಣ ಒಬ್ಬ ತಕ್ಷಕ ಅಂತ ಅವನು ಮೊದಲು ಆ ಭಯಂಕರವಾದ ರೂಪದಲ್ಲಿ ಬರ್ತಾ ಇದ್ದ ಒಬ್ಬ ಕಾಶ್ಯಪ ಬ್ರಾಹ್ಮಣನನ್ನು ನೋಡಿ ಹೆದರಿ ಮತ್ತೆ ಮಾಯಾರೂಪವನ್ನು ತಾಳಿ ಆ ಪರೀಕ್ಷಿತ ರಾಜ ಇದ್ದಲ್ಲಿಗೆ ಒಂದು ಫಲವಸ್ತುವಿನಲ್ಲಿ ಒಂದು ಕೀಟವಾಗಿ ಬಂದಿದ್ದಾನಂತೆ ತಕ್ಷಕ. ಯಾಕೆಂದರೆ ವಿಪ್ರಶಾಪಕ್ಕನುಗುಣವಾಗಿ ಆ ಪರೀಕ್ಷಿತನನ್ನು ಕಚ್ಚಬೇಕು ಅಂತ. ಪರೀಕ್ಷಿತ ಯಾರೂ ಒಳಗಡೆ ಬರಬಾರ್ದು ಅಂತ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದ್ರಂತೆ. ಯಾವಾಗ ಇಷ್ಟೆಲ್ಲ ಚೆಕ್ ಮಾಡಿ ಬಿಟ್ಟರೂ ಕೂಡ ಒಂದು ಕೀಟ ಒಳಗಡೆ ಬಂತು, ಆವಾಗ ಯೋಚನೆ ಮಾಡ್ತಾನಂತೆ, ಇನ್ನು ನಾನು ಭಾಗವತ ಪ್ರವಚನ ಕೇಳಿ ಮೃತ್ಯುವಿಗೆ ಭಯಪಡಬಾರ್ದು ಅಂತ ಆ ಕೀಟವನ್ನು ತಾನೇ ತನ್ನ ಕೈಯಿಂದ ತನ್ನ ಕೆಕ್ಕಿಲು ಕಂಠದಲ್ಲಿ ಬಿಟ್ಟುಕೊಂಡ. ಆವಾಗ ಆ ಕೀಟ ಅವನನ್ನು ಅಗೀತು. ಕಚ್ಚಿದಾಗ ಅವನ ದೇಹ ಭಸ್ಮ ಆಗಿ ಹೋಯ್ತಂತೆ ತಕ್ಷಕನ ಭಯಂಕರವಾದ ವಿಷದಿಂದ. ದೇಹನಾಶ ಆಯಿತೇ ವಿನಃ ಭಾಗವತದ ಕಥೆಯನ್ನು ಕೇಳಿ ತನ್ನ ತನುತ್ಯಾಗ ಮಾಡಿದ್ರಿಂದ ಆ ಪರೀಕ್ಷಿತ ರಾಜ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಭಗವಂತನ ಪಾದಕಮಲವನ್ನು ಸೇರಿದ ಭಾಗ್ಯವಂತನಾದ. ಯಾವ ಪುರಾಣದಲ್ಲೂ ಈ ಥರ ಕಥೆ ಇಲ್ಲ. ಒಂದು ಕಥೆ ಕೇಳಿದ ನೇರ ವಿಷ್ಣುವಿನ ಮನೆಗೇ ಹೋದ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ ಅಂತ ನಿಜವಾದ ತನ್ನ ಮನೆಯನ್ನು ಸೇರಿಸಿದ ಕಥೆ ಯಾವುದು ಅಂದರೆ ಶ್ರೀಮದ್ ಭಾಗವತದ ಕಥೆ. ನಿಜವಾಗಿ ಪರೀಕ್ಷಿತ ರಾಜ ತಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿದ್ದಾನೆ. ನರಕ ಆಗಲಿಲ್ಲ, ಸ್ವರ್ಗ ಆಗಲಿಲ್ಲ. ಸ್ವರ್ಗಕ್ಕಿಂತ ಮೇಲೆ ಇರುವಂತಹ ವಿಷ್ಣು ಲೋಕ ಶಾಶ್ವತವಾದ ಸುಖ ಅಂತೆ. ಅಲ್ಲಿಗೆ ಹೋದವರಿಗೆ ದುಃಖದ ಲವಲೇಶವೂ ಇಲ್ಲಂತೆ. ಅಂಥ ಜಾಗಕ್ಕೆ ಹೋದ. ಅದು ಭಾಗವತಕ್ಕೆ ಇಂತಹ ಸಾಮರ್ಥ್ಯ ಇದೆ. ಕಲಿಯುಗದಲ್ಲಿ ಯಾರಿಂಥ ಭಾಗವತ ಕೇಳ್ತೀರಿ ಅವರಿಗೆ ಇದ್ದಾಗಲೂ ಸಂತೋಷ ಇದೆ, ಗತಿಸಿದ ಮೇಲೆ ಶಾಶ್ವತವಾದ ಸುಖಕ್ಕೆ ಅವಕಾಶ ಇದೆ ಅಂತ ಭಾಗವತ ಕರೆ ನೀಡಿದೆ. ಇಷ್ಟೆಲ್ಲ ಹೇಳಿದ್ರು ಕೆಲವರಿಗೆ ಡೌಟು, ಭಾಗವತ ಮನೇಲಿ ಹೇಳಿಸಬಾರ್ದು. ಯಾಕೆಂದರೆ ಆ ಪರೀಕ್ಷಿತೆ ಭಾಗವತ ಕೇಂಡೆಗೆರೆ ಕೊನೆ ಲಾಸ್ಟ್ಗಾಯ ಪಡ್ಚ ಎಂಕ್ಳು ಭಾಗವತ ಪುಣಬೋತ್ರಿ ಅಂತಾರೆ ಕೆಲವರು. ಹಾಗೆಲ್ಲ ಯೋಚನೆ ಮಾಡಬಾರದು. ಭಾಗವತ ಹೇಳಿದ್ರಿಂದ ಮೃತ್ಯು ಬರೋದಲ್ಲ, ಶಾಶ್ವತವಾದ ಜನನ ಮರಣಗಳೆಂಬ ಮೃತ್ಯು ಪರಿಹಾರ ಆಯಿತು, ನಿತ್ಯ ಸುಖಕ್ಕೆ ಭಾಗಿಯಾದ. ಇಂಥ ಸಂಶಯ ಅವರಿಗೆ ಬರೋದು ಬೇಡ ಅಂತ ಕೊನೆಗೆ ಭಾಗವತದಲ್ಲಿ ಮಾರ್ಕಾಂಡೇಯರ ಚರಿತ್ರೆ ಹೇಳಿದ್ದಾರೆ. ಮಾರ್ಕಾಂಡೇಯರು ಅಂತ ಒಬ್ಬರು ಜ್ಞಾನಿಗಳು. ಅವ್ರು ಹುಟ್ಟಿದಾಗ 5 ವರ್ಷ ಅವರಿಗೆ ಆಯುಷ್ಯ ಇತ್ತಂತೆ. ಬಾಯಿ ತುಂಬ ಹರಿನಾಮ ಸ್ಮರಣೆ ಮಾಡಿದ್ರಿಂದ ಇವತ್ತು ಮಾರ್ಕಾಂಡೇಯರು ಚಿರಂಜೀವಿಗಳಾಗಿದ್ದಾರಂತೆ. ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾಂಶ, ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಸಂಸ್ಮರೇ ನಿತ್ಯಂ ಮಾರ್ಕಂಡೇಯಂ ಅತಾಷ್ಟಮಂ. ಮಾರ್ಕಾಂಡೇಯರು 8ನೆಯ ಚಿರಂಜೀವಿಗಳು. ಅವರು ಹರಿನಾಮ ಸ್ಮರಣೆ ಮಾಡಿದ್ರಿಂದ ಇವತ್ತು ಚಿರಂಜೀವಿಗಳಾಗಿ ಪುರಾಣಗಳನ್ನು ಹೇಳುವಂತಹ ದೊಡ್ಡ ವೇದಾಂತಿಗಳಾಗಿದ್ದಾರೆ. ಹರಿನಾಮ ಸ್ಮರಣೆ ಅಪಮೃತ್ಯುವನ್ನು ಪರಿಹಾರ ಮಾಡುತ್ತೆ. ಅಂತಹ ವಿಶೇಷವಾದ ಹರಿನಾಮಕ್ಕೆ ಈ ಬೆಲೆ ಇದೆ ಅಂತ ತಸ್ಮೈ ನಮಃ ಋಷಭ ಸನಾತನಾಯ, ಅಂತಹ ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ
ಜಯ ಜಯ, ಭಗವಂತ ಜಯಶೀಲನಾಗಲಿ, ಅವನ ಅನುಗ್ರಹ ನಮ್ಮೆಲ್ಲರ ಪಾಲಿಗೆ ಆಗಲಿ ಅಂತ ಹೇಳ್ತಾ ಭಾಗವತವನ್ನು ಮುಕ್ತಾಯ ಮಾಡ್ತಾರೆ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಎಂಬಲ್ಲಿಗೆ. ಇಷ್ಟು ದಿನಗಳ ಕಾಲದ ಚಿಂತನೆ ನನಗೂ ಒಂದು ಭಾಗ್ಯ. ನಾನು ಹೇಳಿದೆ, ಏನು ಆಚೆ ಈಚೆ ಆಗಿದ್ರೂ ಒಂದು ಸ್ವಲ್ಪ ಕೃಷ್ಣಾರ್ಪಣ ಆದರೆ ಪೂರ್ಣ ಆಗುತ್ತೆ ಅಂತ. ಈ ಕೃಷ್ಣಾರ್ಪಣವನ್ನು ಹೇಳುವಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಅದಕ್ಕೆ ನಾನು ಮೈಸೂರಿಂದ ಬಂದಿದ್ದೇನೆ ಅಂದ್ರೇನು, ಕೃಷ್ಣಾರ್ಪಣಕ್ಕೆ ಒಂದು ನೀರು ಬೇಕು, ನಾನು ಕಾವೇರಿನೇ ಹಿಡ್ಕೊಂಡು ಬಂದಿದ್ದೇನೆ ಅಂತ ಅರ್ಥ. ಆದ್ದರಿಂದ ಎಲ್ಲರ ಜೀವನದಲ್ಲಿಯೂ ಕೂಡ ಇದು ನಮ್ಮ ಮಂಗಳ ಭುಕ್ತಿ ಮುಕ್ತಿ ಕರೀಸರಿತು ಅಂತ ಹೇಳಿದ್ದಾರೆ. ಕಾವೇರಿಯನ್ನು ಭೋಗವನ್ನೂ ಕೊಡುತ್ತೆ, ಮೋಕ್ಷವನ್ನು ಕೊಡುವ ನದಿ ಕಾವೇರಿ ಅಂತ ಹೇಳಿದ್ದಾರೆ. ಅಂಥ ಒಂದು ಆ ಜಾಗದಿಂದ ನನ್ನನ್ನು ನೀವು ಆಯ್ಕೆ ಮಾಡಿ ಇಷ್ಟೊಂದು ಏಕಾಗ್ರತೆಯಲ್ಲಿ ನೀವು ಪ್ರವಚನ ಕೇಳ್ತೀರಿ ಅಂತ ಗೊತ್ತಿರಲಿಲ್ಲ. ನಮ್ಮ ಕಡೆಯಲ್ಲೆಲ್ಲ ಇಷ್ಟೊಂದು ಏಕಾಗ್ರತೆಯಲ್ಲಿ ಕೇಳಲ್ಲ. ಆಚಾರ ಪ್ರವಚನ ಅಂದರೆ ಸ್ವಲ್ಪ ತೂಕಡಿಸ್ತಾರೆ. ನೀವು ಯಾರು ಮಲ್ಕೊಳ್ಳಿಲ್ಲ ಅಂತ ಸ್ವಲ್ಪ ಬೇಸರ ಇದೆ ನನಗೆ. ಆಯಿತಾ, ಪರವಾಗಿಲ್ಲ, ಮನೆಯಲ್ಲಿ ಹೋಗಿ ನಿದ್ರೆ ಮಾಡಿ, ರಾತ್ರಿಯಲ್ಲೋ ಬರೋದು ಹೇಗಿದ್ರು ನೋಡಿ. ನಮ್ಮ ಪ್ರವಚನಗಳಿಗೆ ನೀವೆಲ್ಲ ಬರಬೇಕು. ಯಾಕೆಂದರೆ ಅಕಸ್ಮಾತ್ ಪ್ರವಚನಕ್ಕೆ ಹೋಗಿ ಕೂತು ಪ್ರವಚನ ಚಂದ ಅರ್ಥ ಆಯಿತು ಅಂದರೆ ಅನಂತ ಜನ್ಮಗಳ ಪಾಪನಾಶ. ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ಮನೆಯಲ್ಲಿ ಬಾರದೇ ಇರುವ ನಿದ್ರೆ ನಿಮ್ಮ ಪುರಾಣದಲ್ಲಿ ಬರುತ್ತೆ. ಆದ್ದರಿಂದ ನಿಮಗೆ ಬೆನಿಫಿಟ್ ಉಂಟೇ ಉಂಟು. ಒಂದೋ ನಿದ್ರೆ, ಒಂದೋ ಪಾಪ ಪರಿಹಾರ. ಪ್ರವಚನ ಕೇಳೋದು ಒಳ್ಳೇದು, ಹೌದಾ ಅಲ್ವಾ? ಇನ್ನು ಮುಂದೆ ನಿದ್ರೆ ಮಾಡಬೇಡಿ ಅಷ್ಟೇ, ಆಯಿತಾ. ಈ ರೀತಿಯಾಗಿ ವಿಶೇಷವಾಗಿ ಶ್ರದ್ಧಾಭಕ್ತಿಗಳಿಂದ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಭಾಗವತ ಕೇಳಿದ್ದೀರಿ. ಈಶ್ವರ ಭಟ್ಟರು ಅವರ ಮನೆಯವರೆಲ್ಲ ಹೇಳಿಸಿದ್ದಾರೆ. ಅದು ಎಂಥ ದೇವರ ಸಂಯೋಜನೆ ನೋಡಿ. ಅವರು ಈಶ್ವರ ಭಟ್ಟರು, ಅವ್ರ ಮಗ ಸುಬ್ರಹ್ಮಣ್ಯ, ಇನ್ನೊಬ್ಬ ಪ್ರಸಾದ ಅಂತ. ಈಶ್ವರನಿಗೆ ಇಬ್ಬರು ಮಕ್ಕಳು, ಒಂದು ಸುಬ್ರಹ್ಮಣ್ಯ, ಇನ್ನೊಬ್ಬ ಕ್ಷಿಪ್ರ ಪ್ರಸಾದ ಅಂತ ಗಣಪತಿ. ಹಾಗಾಗಿ ಅವರು 3 ಜನ ಸೇರಿದರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಅವರು ಈಶ್ವರನೇ ಆಗುತ್ತಾರೆ ಅಂತ. ಒಂದು ಸಂಸಾರಕ್ಕೆ ಪಾರ್ವತಿ ಮಂತ್ರ ಜಪ ಮಾಡಬೇಕು, ಶಿವಪಾರ್ವತಿ ಸ್ವಯಂವರ ಪಾರ್ವತಿ ಜಪ ಎಲ್ಲ ಹೇಳಿದೆ. ಯಾಕೆಂದರೆ ಸಂಸಾರಕ್ಕೆ ಅವಿನಾಭಾವವಾದ ಒಂದು ಸಂಸಾರವನ್ನು ಕೊಡುವಂತಹ ದೇವರು ರುದ್ರದೇವರು, ಮಹಾಕಾರಣಿಕರು ಅಂತ ಹೇಳಿದ್ದಾರೆ. ಆ ರುದ್ರದೇವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಇವರು ಇಟ್ಟುಕೊಂಡಿದ್ದರಿಂದ ಇಷ್ಟು ಒಳ್ಳೆಯದಾಗಿದೆ. ಇನ್ನು ಯಾರಾದರೂ ಹೊಸದಾಗಿ ಸಂಸಾರ ಶುರು ಮಾಡೋರು, ಈಗ ಆಗಿಬಿಟ್ಟಿದ್ದವ್ರಿಗೇನೋ ಮಾಡಲಿಕ್ಕಾಗಲ್ಲ, ನಾಮಕರಣ ಚೇಂಜ್ ಮಾಡಲಿಕ್ಕಾಗಲ್ಲ, ಯಡಿಯೂರಪ್ಪ ಚೇಂಜ್ ಮಾಡಿದ ಹಾಗೆ. ಇನ್ನೇವೇನಾದರೂ ಒಂದು ಸ್ವಲ್ಪ ಮಾಡ್ಕೊಳ್ಳೋದಾದರೆ ಇನ್ನು ಮುಂದಿನ ಸಂಸಾರದವರು ಇವ್ರದ್ದೊಂದು ಆದರ್ಶ ಇಟ್ಕೊಳ್ಳಿ. ಮೊದಲು ಅವ್ರು ನೀವು ಈಶ್ವರ ಭಟ್ರಾಗಿರಬೇಕು, ಆಮೇಲೆ ಒಂದು ಸುಬ್ರಹ್ಮಣ್ಯ, ಆಮೇಲೆ ಒಂದು ಕ್ಷಿಪ್ರ ಪ್ರಸಾದ ತಂದರೆ ಇಂಥ ಭಾಗವತ ಸಪ್ತಾಹ ಮಾಡೋ ಯೋಗ ನಿಮ್ಮ ಮನೆಯಲ್ಲೂ ಬರುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ಅಂಥ ಒಂದು ಒಳ್ಳೆಯ ಸತ್ಕರ್ಮವನ್ನು ಇವರೆಲ್ಲ ಸೇರಿ ಮಾಡಿದ್ದಾರೆ. ಅನೇಕ ವಿದ್ವಾಂಸರ ಸಹಕಾರ, ಪಾಕಪ್ರವೀಣರ ಸಹಕಾರ, ಕೇಳುಗರಾದ ನಿಮ್ಮೆಲ್ಲರ ಸಹಕಾರದಿಂದ, ಅನೇಕ ದಾನಿಗಳ ಸಹಕಾರದಿಂದ ಇಂಥ ಅದ್ಭುತವಾದ ಭಾಗವತ ಸಪ್ತಾಹ. ದಿಗ್ಗಜ ವಿದ್ವಾಂಸರೆಲ್ಲ ಬಂದಿದ್ದಾರೆ. ಅದು ಒಂದು ಕ್ರಮ ಇದೆ. ಮನೆಯಲ್ಲಿ ತುಂಬ ದೊಡ್ಡ ದೊಡ್ಡವರು ಬಂದಾಗ ಸಣ್ಣ ಮಕ್ಕಳ ಕೈಲಿ ಈ ಪದಾರ್ಥವನ್ನು ಕೊಡಿಸ್ತಾರಂತೆ. ಯಾಕೆಂದರೆ ಅವ್ರಿಗೂ ದಾನ ಮಾಡೋ ಬುದ್ಧಿ ಬರಲಿ ಅಂತ. ಈಗ ಮೇಲೆಲ್ಲ ಸಪ್ತಾಹ ಮಾಡಿದವರಿದ್ದಾರೆ. 1ನೇ ದಿನ, 2ನೇ ದಿನ, 3ನೇ ದಿನ, 6ನೇ ದಿನ, ಇವತ್ತು 7ನೇ ದಿನ, ಎಲ್ಲ ನನಗಿಂತ ದೊಡ್ಡವರೇ. ಕೊನೆ ದಿನ ನಾನು ಸಣ್ಣವನು. ಯಾಕೆಂದರೆ ನಮ್ಮ ಹಿಂದೂ ಸಂಸ್ಕೃತಿ, ದೊಡ್ಡವರು ಏನಾದರೂ ಇದ್ದರೆ, ದೊಡ್ಡ ಕೆಲಸ ಆಗಬೇಕಾದ್ರೆ ಸಣ್ಣವ್ರ ಕೈಲಿ ಅದನ್ನು ಕೊಡಿಸಬೇಕು, ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ನನ್ನ ಸಣ್ಣವನನ್ನು ಕರೆದು ಇಂಥ ಒಂದು ಭಾಗವತದ ಚಿಂತನೆಯನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ. ಈ ಭಾಗವತ ಇದು 2ನೇ ಬಾರಿ ನಡೀತಾ ಇದೆ ಅಂತ ನಾನು ಕೇಳಿದ್ದೇನೆ. ಇದು 1, 2 ಅಂತ ಲೆಕ್ಕ ಹಾಕುವುದು ಬೇಡ. ಅವರು ಬದುಕಿರುವ ತನಕ ಇಂಥ ಸಚ್ಚಿಂತನೆಗಳು ನಡೀತಾ ಇರಲಿ ಅಂತ ಈ ಸಮಯದಲ್ಲಿ ಇಷ್ಟು ಆಶಾಸನೆ ಮಾಡಿ. ಯಾಕೆಂದರೆ ಇಂಥ ಒಳ್ಳೆಯ ವೇದಿಕೆ, ಇಂಥ ಒಳ್ಳೆಯ ಪರಿಸರ ಮತ್ತು ಅವರು ಮಾಡುವ ಒಳ್ಳೆಯ ಮೆನುಗಳು, ಮುಂದೆ ನಡೆಯುವಂಥ ಯಕ್ಷಗಾನಗಳು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದು ರೀತಿಯಲ್ಲಿ ಈ ಪರಿಸರದಲ್ಲಿ ಏನು ಅಲಂಗಾರಿನಲ್ಲಿ ಒಂದು ವಿಷ್ಣುವಿನ ಲೋಕವನ್ನೇ ಸೃಷ್ಟಿ ಮಾಡಿದ ಕೀರ್ತಿ ನಮ್ಮ ಈಶ್ವರ ಭಟ್ಟರ ಪಾಲಿಗೆ ಇದೆ. ಅಂಥ ಒಂದು ಸಂತೋಷದ ಸದನವನ್ನಾಗಿ ಮಾಡಿದ್ದಾರೆ. ಎಲ್ಲ ಯಾಜ್ಞಿಕರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪಾರಾಯಣಗಳು, ಯಜ್ಞ ಯಾಗಗಳು ಮತ್ತು ತೀರ್ಥ ಪ್ರಸಾದಗಳು, ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಏನೆಲ್ಲ ನಡೆದಿದೆ. ಇದರಿಂದ ಭಗವಂತ ಪ್ರಸನ್ನನಾಗಿ ಪುತ್ರ ಪೌತ್ರರಿಗೆ ಶಾಂತಿ ಸಮೃದ್ಧಿಯನ್ನೆಲ್ಲ ಕೊಡಲಿ. ಹೇಳಿದವರಿಗೆ ಎಷ್ಟು ಪುಣ್ಯ ಇದೆಯೋ, ಹೇಳಿಸಿದವರಿಗೆ ಎಷ್ಟು ಪುಣ್ಯ ಇದೆಯೋ ವೇದವ್ಯಾಸರೇವರು ಹೇಳಿದ್ದಾರೆ. ಕೇಳಿದವರಿಗೆ ಅದಕ್ಕಿಂತ ಒಂದು ಗುಲಗಂಜಿ ಜಾಸ್ತಿ ಪುಣ್ಯ ಇದೆಯಂತೆ. ಯಾಕೆ ಅಂದರೆ ಭಟ್ರು ಪ್ರವಚನ ಕೂತಿದ್ದಾರೆ, ಹೇಳಿಸಲಿಕ್ಕೆ ಈಶ್ವರ ಭಟ್ರು ಕೂತಿದ್ದಾರೆ. ನೀವು ಬರಲಿಲ್ಲ ಅಂದರೆ ನಾವು ಯಾರಿಗೆ ಪ್ರವಚನ ಮಾಡಬೇಕು? ವಾದಿರಾದರೆ ಹೇಳ್ತಾರೆ, ನಗ್ನ ಕ್ಷಪಣಕೆ ದೇಶೇ ರಜಕಃ ಕಿಂ ಕರಿಷ್ಯತಿ ಅಂತ. ದಿಗಂಬರರ ರಾಜಧಾನಿಯಲ್ಲಿ ಅಗಸನಿಗೆ ಏನೋ ಕೆಲಸ ಅಂತ. ಎಲ್ಲರೂ ಬಟ್ಟೆ ಹಾಕ್ಕೊಳ್ಳದೇ ಇರುವ ದಿಗಂಬರರಿದ್ದಾರೆ, ಅಲ್ಲಿ ಒಬ್ಬ ಅಗಸ ಬದುಕನ್ನು ಮಾಡ್ತೇನೆ. ಇನ್ವೆಸ್ಟ್ಮೆಂಟ್ ಎಲ್ಲ ಡೆಡ್ ಆಗೋಗುತ್ತೆ. ಬಟ್ಟೆ ಉಟ್ಕೊಳ್ಳೋರ ಹತ್ರ ಅಗಸ ಬದುಕಬೇಕು. ಹಾಗೆ ಕೇಳೋರ ಹತ್ರ ಪ್ರವಚನ ಮಾಡೋರು ಇರಬೇಕು. ಯಾರು ಕೇಳದೇ ಇರುವಂಥ ಊರಿನಲ್ಲಿ ಪ್ರವಚನಕಾರರಿಗೇನು ಬೆಲೆ? ಹಾಗಾಗಿ ಇಷ್ಟು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಇಲ್ಲಿ ಮಾಡಿದ ಪ್ರವಚನಕಾರರಲ್ಲ, ಹೇಳಿಸಿದ ಈಶ್ವರ ಭಟ್ಟರಲ್ಲ, ಸಜ್ಜನರಾದ ನೀವು ಕಾರಣ ಅಂತ ನಿಮ್ಮನ್ನೇ ಪ್ರಶಂಸೆ ಮಾಡಬೇಕಾಗಿದೆ. ಅಂಥ ಒಂದು ಸತ್ಕರ್ಮ ಇಲ್ಲಿ ನಡೆದಿದೆ. ಭಗವಂತ ಪ್ರಸನ್ನನಾಗಲಿ. ಏನಾದರೂ 2 ಒಳ್ಳೆಯ ಮಾತುಗಳು ಹೇಳಿದರೆ, 80 ವರ್ಷದ ಪಿತಾಮಹನಂತೆ ಇರುವಂಥ ನಮ್ಮ ಗುರುಗಳು ವಿಶ್ವೇಶತೀರ್ಥರು, ನನ್ನಂಥ ಸಾವಿರಾರು ಜನ, ಹನುಮಂತ ದೇವರು ಹೇಳ್ತಾರೆ ರಾವಣನ ಹತ್ರ ಹೋಗಿ, ನನ್ನಂತಹ ಸಾವಿರಾರು ಭೃತ್ಯರು ರಾಮನ ಮುಂದೆ ಇದ್ದಾರೆ, ನಾನೊಬ್ಬ ಸಣ್ಣ
ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು, ಸುಗ್ರೀವನ ಬಂಟರಲ್ಲಿ ನಾನೇ ತುಂಬ ಸಣ್ಣವನು ಅಂತ. ಹಾಗೆ ವಿಶ್ವೇಶತೀರ್ಥರಿಗೆ ಸಾವಿರಾರು ಜನ ವಿದ್ವಾಂಸರಿದ್ದಾರೆ. ಅಂಥ ವಿದ್ವಾಂಸರನ್ನು ಕೊಟ್ಟ ಕಲಿಯುಗದ ಒಂದು ದೇವತೆ ಆ ಕೃಷ್ಣನ ಸನ್ನಿಧಾನ ಹೊತ್ತುಕೊಂಡಿರುವಂಥ ವಿಭೂತಿ ರೂಪ ವಿಶ್ವೇಶತೀರ್ಥರು, ಪೇಜಾವರ ಶ್ರೀಪಾದಂಗಳವರು. ಒಳ್ಳೆಯದೇನಾದರೂ ಆದರೆ ಅದು ಗುರುಗಳ ಅನುಗ್ರಹ. ಏನಾದರೂ ಸ್ವಲ್ಪ ನಿಮಗೆ ಬೇಡವಾದ ಸಂಗತಿಗಳು ನನ್ನಿಂದ ಬಂದಿದ್ರೆ ಅದು ನನ್ನ ಮನಸ್ಸಿನ ದೋಷ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ವಿಷಯದಲ್ಲಿ ಬರುವಾಗ ಈಗ ಭಾಗವತ ಇಷ್ಟು ದಿವಸ ನಡೆಯುವಾಗ ಎಲ್ಲ ಅವತಾರಗಳು, ಹೆಚ್ಚಿನ ಅವತಾರಗಳು ಬಂತು, ಭಾಗವತ ಬೇರೆ ಅವತಾರಗಳೂ ಬಂತು. ಆದರೆ ದಶಾವತಾರದಲ್ಲಿ 9ನೇ ಅವತಾರವಾದ ಬೌದ್ಧ ಅದು ಏನು ಅಂತ ನಮಗೆ ಅರ್ಥ ಆಗಲಿಲ್ಲ. ಇದುವರೆಗೆ ಯಾರೂ ಬಹುಶಃ ಅದನ್ನು ನಮಗೆ ಹೇಳಲಿಲ್ಲ. ಅದರ ಬಗ್ಗೆ ಒಂದು ಸಣ್ಣ ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಹುತೇಕ ಇದು ಕೃಷ್ಣನಿಗೆ ಪೂರ್ಣ ಆಗಲಿ ಎನ್ನುವ ಅಭಿಪ್ರಾಯ ಇದೆ. ಬುದ್ಧಾವತಾರ ಒಂದು ಬಿಟ್ಟು ಹೋಗಿತ್ತು ಅಂತ. ಭಾಗವತದ ಆರಂಭದಲ್ಲಿಯೇ ಶೌದ್ಧೋದನಿ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ ಬುದ್ಧಾವತಾರದ ಬಗ್ಗೆ ಹೇಳಿದ್ದಾರೆ. ಬುದ್ಧಾವತಾರ ಅನ್ನೋದು ತುಂಬ ಮೋಹಕವಾದ ಅವತಾರ. ನಾನು ಈಗಾಗಲೇ ಪಾಂಡವರ ಕಥೆಯನ್ನು ಹೇಳಿದೆ. ಕೃಷ್ಣಾವತಾರ ಆದ ಮೇಲೆ ಬುದ್ಧಾವತಾರ ಆಗಿದೆ. ಬಹುತೇಕ ನಮಗೆ ಇಲ್ಲಿ ಮಧ್ವಾಚಾರ್ಯರ ಪರಿಚಯ ಇದೆ. ಮಧ್ವಾಚಾರ್ಯರ ಅವತಾರ ಮಾಡಿ ಒಂದು 750 ವರ್ಷ ಆಗಿದೆ. ಮಧ್ವಾಚಾರ್ಯರಿಗಿಂತ ಒಂದು 300 ವರ್ಷದ ಮೊದಲು ಆದದ್ದು ಬುದ್ಧಾವತಾರ. ಕಲಿಯುಗದ ಆರಂಭದಲ್ಲಿ ಬುದ್ಧಾವತಾರ, ಕಲಿಯುಗದ ಕೊನೆಯಲ್ಲಿ ಕಲಿಕೆ ಅವತಾರ, ಮಧ್ಯದಲ್ಲಿ ಯಾವ ಭಗವಂತನ ಅವತಾರಗಳಾಗೋದಿಲ್ಲ. ಬುದ್ಧಾವತಾರ ಯಾಕಾಯಿತು, ಎಲ್ಲಿ ಆಯಿತು? ಈಗ ನೋಡಿ, ನಮಗೆ ಗೊಂದಲ ಆಗೋದು ಎಲ್ಲಿ ಅಂದರೆ, ಶುದ್ಧೋಧನನ ಮಗ ಬುದ್ಧ ಅಂತ ಕರಿತೇವೆ, ಗೌತಮ ಬುದ್ಧ, ಅವನನ್ನು ಶುದ್ಧೋಧನನ ಮಗ ಅಂತ ಕರಿತೇವೆ. ಇವತ್ತೆಲ್ಲ ಈ ಬುದ್ಧಿಸಮ್ ಏನಿದ್ದಾರೆ ಅವರೆಲ್ಲ ಬುದ್ಧನನ್ನು ಆರಾಧನೆ ಮಾಡ್ತಾರೆ. ನಾವು ಭಾಗವತದಲ್ಲಿ ಹೇಳುವ ಬುದ್ಧ ಅವನಲ್ಲ. ಯಾಕೆಂದರೆ ಈ ಬುದ್ಧರ ವ್ಯವಸ್ಥೆ ಏನಿದೆ, ಅವರು ವೇದ ನಿಂದಕರು. ನಮ್ಮ ವೇದಗಳನ್ನು, ಭಾಗವತವನ್ನು ಯಾವುದನ್ನೂ ಅಂಗೀಕಾರ ಮಾಡಲ್ಲ. ನಾವು ದಶಾವತಾರಗಳಲ್ಲಿ ಹೇಳುವಂತಹ ಬುದ್ಧ ಏನಿದ್ದಾನೆ, ಅವನು ದೈತ್ಯರನ್ನು ಮೋಹ ಮಾಡಲಿಕ್ಕೋಸ್ಕರ ಬಂದಿರುವ ವಿಷ್ಣುವಿನ ಅವತಾರ. ಅವನು ವೇದ ಪ್ರವರ್ತಕ, ಅವನು ವೇದ ನಿಂದಕ ಅಲ್ಲ. ಹಾಗಾಗಿ ಅವನಿಗೂ ಶುದ್ಧೋಧನನ ಮಗ ಅಂತ ಹೇಳ್ತಾರೆ, ಇವನಿಗೂ ಶುದ್ಧೋಧನನ ಮಗ ಅಂತಲೇ ಹೇಳ್ತಾರೆ. ಅದು ಕಥೆ ಏನಾಯಿತು ಅಂದರೆ, ಶುದ್ಧೋಧನನಿಗೆ ಒಬ್ಬ ಬುದ್ಧ ಅಂತ ಒಬ್ಬ ಮಗ ಹುಟ್ಟಿದ, ಅವನನ್ನೇ ಗೌತಮ ಬುದ್ಧ ಅಂತ ಕರೆಯೋದು. ವಿಷ್ಣುವಿನ ಬುದ್ಧಾವತಾರ ಅದೇ ಮನೆಯಲ್ಲೇ ಆಯಿತು, ಅಲ್ಲೇ ಅವತಾರ ಮಾಡಿದ. ಅವತಾರ ಮಾಡಿದಾಗ ಆ ಸಮಯದಲ್ಲಿ ಹೇಗಿತ್ತು ಅಂದರೆ, ಎಲ್ಲ ವಿಷ್ಣು ಧರ್ಮ ನಿರತರಾಗಿದ್ದರು. ನೋಡಿ, ನಮ್ಮ ನೀತಿಯಲ್ಲಿ ಒಂದೇನಿದೆ ಅಂದರೆ, ಒಳ್ಳೆಯವರು ಅಂತಲೂ ಇದ್ದಾರೆ, ಕೆಟ್ಟವರು ಅಂತಲೂ ಇದ್ದಾರೆ. ನೀವು ಸಾವಿರಾರು ಪಿಕ್ಚರ್ ನೋಡಿ, ಒಬ್ಬ ವಿಲನ್ ಇರ್ತಾನೆ, ಒಬ್ಬ ಹೀರೋ ಇರ್ತಾನೆ. ವಿಲನ್ ಇಲ್ದೇ ಹೀರೋ ಮಾತ್ರ ಇದ್ದಾನೆ ಅಂದರೆ ಆ ಪಿಕ್ಚರ್ ಕ್ಲೈಮ್ಯಾಕ್ಸು ಚೆನ್ನಾಗಿರಲ್ಲ, ನೀವು ನೋಡಲಿಕ್ಕೂ ಹೋಗಲ್ಲ. ಆ ಥರ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ದಶಾವತಾರಗಳಿಗೆ ಮೊದಲಿಂದ ನೋಡ್ಕೊಂಡು ಬನ್ನಿ. ವರಾಹ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ, ಹೀರೋ ವರಾಹ, ಹಿರಣ್ಯಾಕ್ಷ ವಿಲನ್. ಹಾಗೆ ಹಿರಣ್ಯಕಶ್ಯಪು ಅವನು ವಿಲನ್, ನರಸಿಂಹ ಹೀರೋ. ವಾಮನಾವತಾರದಲ್ಲಿ ಬಲಿಚಕ್ರವರ್ತಿ ವಿಲನ್, ವಾಮನ ಹೀರೋ. ರಾಮಾವತಾರದಲ್ಲಿ ರಾವಣ ಕುಂಭಕರ್ಣರ ವಿಲನ್, ಇಲ್ಲಿ ರಾಮ ಹೀರೋ. ಕೃಷ್ಣಾವತಾರದಲ್ಲಿ ತುಂಬ ಜನ ಇದ್ದಾರೆ ವಿಲನ್ಗಳು, ಒಬ್ಬರಲ್ಲ. ಕಂಸ, ಜರಾಸಂಧ, ದುರ್ಯೋಧನ, ಬೇಕಾಶನ ಇದ್ದಾರೆ, ಕೃಷ್ಣ ಹೀರೋ. ಬುದ್ಧಾವತಾರದಲ್ಲಿ ಯಾರು? ತ್ರಿಪುರಾಸುರರು. ತ್ರಿಪುರಾಸುರರು ಏನು ಮಾಡಿದರು ಅಂದರೆ, ಅವರಿಗೆ ಮಂತ್ರ ಹೇಳುವ ಅಧಿಕಾರ ಇಲ್ಲ. ಅವರೂ ಮಂತ್ರವನ್ನು ಕಲಿತಿದ್ರು. ಯಾಕೆ ಅಂದರೆ ಜಗತ್ತನ್ನು ಹಾನಿ ಮಾಡಲಿಕ್ಕೋಸ್ಕರ. ಹಿರಣ್ಯಕಶಿಪು ಜಪ ಮಾಡಿದ್ದು ಯಾಕೆ? ಅವನಿಗೆ ಮಂತ್ರದ ಸಿದ್ಧಿ ಬಂತು. ದುರ್ಯೋಧನನಿಗೆ ಮಂತ್ರ ಸಿದ್ಧಿ ಆಯಿತು, ಜಗತ್ತನ್ನು ಹಾನಿ ಮಾಡಲಿಕ್ಕೋಸ್ಕರ. ಅಂಥ ಮಂತ್ರದ ಸಿದ್ಧಿಯನ್ನು ಭೀಮಸೇನ ದೇವರ ಉಪದೇಶದಿಂದ ಸಾವಿರಾರು ಜನ ಅಸುರ ಜನರೇ ಪಡೆದುಕೊಂಡಾಗ ಅವರಿಗೆಲ್ಲ ದೇವರು ಸತ್ಯ ಅಲ್ಲ, ಧರ್ಮ ಸತ್ಯ ಅಲ್ಲ ಅಂತ ಅಸುರರ ಬುದ್ಧಿಯಲ್ಲಿ ಮೋಹವನ್ನು ಹುಟ್ಟಿಸಲಿಕ್ಕೋಸ್ಕರ ಆದ ಅವತಾರವನ್ನು ಬುದ್ಧಾವತಾರ ಅಂತ ಕರೆದಿದ್ದಾರೆ. ಅಷ್ಟು ಪಕ್ಕ ನಂಬಲಿಲ್ಲ. ನಮ್ಮ ಧರ್ಮವನ್ನು ಹೇಗೆ ನಂಬ್ತಿ ಅಂತ ಕೇಳಿದರು. ಅವನು ಹೇಳಿದ, ಬುದ್ಧ ವಿಷ್ಣುವೂ ಸರ್ವೋತ್ತಮ ಅಲ್ಲ, ಬ್ರಹ್ಮನೂ ಅಲ್ಲ, ಶಿವನೂ ಅಲ್ಲ, ನಾನೇ ಎಲ್ಲದಕ್ಕೂ, ಜಗತ್ತೆಲ್ಲ ಸುಳ್ಳು, ಜಗತ್ತೆಲ್ಲ ಶೂನ್ಯ, ಜಗತ್ತೆಲ್ಲ ಮಿಥ್ಯಾ ಅಂತ ಪ್ರವಚನ ಮಾಡಿದ. ಆ ಸಮಯದಲ್ಲಿ ಬ್ರಹ್ಮದೇವರು ಬಂದು ಆಯುಧ ಎಸೆದರು.
ಎಲ್ಲ ಮೊದಲೇ ತಯಾರಾಗಿದೆ. ಅದು ದೇವತೆಗಳ ಸಂಕಲ್ಪ, ಅವ್ರಿಗೆ ಮೋಹ ಬರಬೇಕು ಅಂತ. ಬ್ರಹ್ಮದೇವರ ಆಯುಧಗಳನ್ನೆಲ್ಲ ಹಿಡಿದು ಪುಡಿ ಪುಡಿ ಮಾಡಿದ. ಆಮೇಲೆ ಇತರ ದೇವತೆಗಳು ಬಂದರು, ಅವರ ಆಯುಧವನ್ನು ಪುಡಿ ಮಾಡಿದ. ಕೊನೆಗೆ ವಿಷ್ಣುವೇ ಬಂದು ಚಕ್ರವನ್ನು ಬಿಸಾಡಿದ. ಆ ಬುದ್ಧ ವಿಷ್ಣುವಿನ ಚಕ್ರ ಹಾಕ್ಕೊಂಡು ಬುಡದಲ್ಲಿ ಮಣೆ ಹಾಕ್ಕೊಂಡು ಕೂತ. ಏನಿಗೆ ಎಂಚ ಅಂತ ಕೇಳಿದ. ಆವಾಗ ತ್ರಿಪುರಾಸುರಿಗೆಲ್ಲ ಅನ್ನಿಸ್ತು, ಇದು ಸಾಮಾನ್ಯ ಅಲ್ಲ, ವಿಷ್ಣುವಿನ ಚಕ್ರವನ್ನು ಬುಡದ ಹಾಕಿಕೊಂಡು ಮಣೆ ಮಾಡಿಕೊಳ್ತಾನೆ ಅಂದರೆ ಇವನೇ ಸರ್ವೋತ್ತಮ, ಇವನು ಹೇಳಿದ್ದೇ ಸಿದ್ಧಾಂತ ಅಂತ ನಾವೆಲ್ಲ ವೇದ ಬಿಡೋಣ, ಮಂತ್ರ ಬಿಡೋಣ, ತಂತ್ರ ಬಿಡೋಣ ಅಂತ ಎಲ್ಲ ಬಿಟ್ಟರು. ತ್ರಿಪುರಾಸುರರು ಯಾವಾಗ ವೈದಿಕವಾದ ಮಂತ್ರಗಳನ್ನು ಬಿಟ್ಟರು ಆವಾಗ ಅವರು ಸತ್ತರು. ಅವರು ಸತ್ತ ಮೇಲೆ ಆ ಮತವನ್ನೇ ಮುಂದುವರಿಸಲಿಕ್ಕೆ ಬೇಕಾದ ಒಬ್ಬನನ್ನು ತಂದು ದೇವರೇ ಸಂಯೋಜನೆ ಮಾಡಿದ. ಅವನನ್ನು ಗೌತಮ ಬುದ್ಧ ಅಂತ ಹೇಳ್ತೇವೆ. ಅಲ್ಲಿ ಶಾಂತಿ ಮಂತ್ರ ಅಂತ ಬುದ್ಧರಲ್ಲಿ ಒಂದು ದೊಡ್ಡ ಮಂತ್ರ ಇದೆ. ಅದು ವೇದದ ಹಿನ್ನೆಲೆಯಲ್ಲಿ, ವಿಷ್ಣುವಿನ ಹಿನ್ನೆಲೆಯಲ್ಲೇ ಬಂದದ್ದು. ವಿಷ್ಣುವಿನ ಅವತಾರ ಚಿನ್ನದ ಮನೆಯಲ್ಲೇ ಆಗಿದೆ ಅಂತ ಭಾಗವತದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಕೇವಲ 5 ನಿಮಿಷಗಳ ಕಾಲ ಮಾತ್ರ ಆದ ಅವತಾರ ಆದ್ದರಿಂದ ವಿಸ್ತಾರವಾಗಿ ಅದರ ಕಥೆ ಹೇಳಲ್ಲ. ಕೃಷ್ಣನ ಅವತಾರ 107 ವರ್ಷಗಳ ಕಾಲ ಇತ್ತು, ಆದ್ದರಿಂದ ವಿಸ್ತಾರವಾಗಿ ಕಥೆ ಹೇಳಿದ್ದಾರೆ. 5 ನಿಮಿಷ ಬುದ್ಧಾವತಾರ ಬಂದು ಮೋಹ ಮಾಡಿ ಹೋಗಿದ್ದು ಆದ್ದರಿಂದ 3 ಶ್ಲೋಕಗಳಲ್ಲಿ ಮಾತ್ರ ಬುದ್ಧಾವತಾರದ ವಿವರಣೆ ಇದೆ. ಆದ್ದರಿಂದ ಹೆಚ್ಚು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಹೇಳಿ ಆಯಿತು, ಪೂರ್ಣ ಆಯಿತು. ಆದ್ದರಿಂದ ಈ ಬುದ್ಧಾವತಾರದ ಮಾಹಿತಿ ಇಷ್ಟಿದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.